ಹಾ, ಕೇಳಿಸ್ತಾ ಇದೆ. ನಮಸ್ತೆ ನವ್ವ, ಎಲ್ಲಿಂದ ಫೋನ್ ಮಾಡ್ತಿರೋದು? ಆಕ್ಚುಲಿ ನಂಗೆ ಶಾಕ್ ಆಗಿದೆ ಸಿಕ್ಕಿದ್ ಕಾಲ್. ನಾನಿರೋದು ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾ? ಓಹೋ, ಓಕೆ ಓಕೆ, ನಂಬರ್ ಈಗ ನೋಡಿದೆ ನಾನು. ಆಯ್ತವ. Okay. ಆಸ್ಟ್ರೇಲಿಯಾದ ಯಾವ ನಗರದಲ್ಲಿರೋದು? ಪರ್ತ್ ಅಲ್ಲಿ ಇರೋದು. ಪರ್ತ್. ಓಕೆ. ಆಸ್ಟ್ರೇಲಿಯಾದ ರಾಜಧಾನಿ ಮೆಲ್ಬರ್ನ್? ಐಡಿಯಾ ಇಲ್ವಾ? ಅಲ್ಲ ಅಲ್ಲ, ಮೆಲ್ಬರ್ನ್ ಅಲ್ವಾ ರಾಜಧಾನಿ ಹಿಂದೆ? ಅಲ್ಲ, ಮೆಲ್ಬರ್ನ್ ಅಲ್ಲ. ಮತ್ತಿನ್ನೇ ಅದು? ಸಾರಿ, ನಾನು ಬ್ಲಾಂಕ್ ಆಗೋದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇರ್ಲಿ, ಡೋಂಟ್ ವರಿ. ಪಾಪ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಸರಿ ನೋಡಿದ್ದೆ, ಬಟ್ ಈಗ ಫ್ರೀಕ್ವೆಂಟ್ ಆಗಿ ಫೇಸ್ಬುಕ್ ಅಲ್ಲಿ ಬರ್ತಿರೋದ್ರಿಂದ ಮಾತಾಡ್ಬೇಕನ್ಸ್ತು. ನಿಮ್ದು ವಾಯ್ಸ್ ಎಲ್ಲ ತುಂಬಾ ಸೂರಿಂಗ್ ಆಗಿದೆ, ಲೈಕ್ ಅದು ಕೇಳ್ಬೇಕಾದ್ರೆ ಏನೋ ಒಂಥರ ಸಮಾಧಾನ ಸಿಗತ್ತೆ. ಲೈಕ್ ಹತ್ರದಿಂದ ಯಾರೋ ಮಾತಾಡ್ತಾ ಇದ್ದಾರೆ ಒಂಥರ ಫೀಲ್ ಬರುತ್ತೆ. ಎಷ್ಟೊಂದು ಸ್ಟೋರಿಗಳು ಕೇಳ್ತಾ ಇದ್ರು. ಕರ್ನಾಟಕದ ಯಾವ ನೀವು? ಆಕ್ಚುಲಿ ಬಂದು ಮಂಡ್ಯ. ಆಯ್ತು, ಸಂತೋಷ. ಸೊ ಏನ್ ಮಾಡ್ಕೊಂಡಿರೋದು ನೀವು? ನಾನು ಇವಾಗ ಸದ್ಯದಲ್ಲಿ ಯಾವ್ದೇ ಜಾಬ್ ಮಾಡ್ತಾ ಇಲ್ಲ, ಮನೆಯಲ್ಲ ಇದ್ದೇನೆ. ನೋಡ್ತಾ ಇದ್ದೀನಿ ಜಾಬ್ನ. ಕಾಂಟ್ರಾಕ್ಟ್ ಜಾಬ್ ಮೇಲೆ ಇದ್ದೆ, ಅದು ಮುಗೀತು. ಸಂತೋಷ. ಅಲ್ಲಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 18 years. 18 ವರ್ಷ. 18 ವರ್ಷ ಆಗ್ತಾ ಇದೆ. ಒಳ್ಳೇದಾಗ್ಲಿ. ನಾನು ಸೀರಿಯಸ್ಲಿ ನಂಗೆ ಇನ್ನೂ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ನಾನು ಮಾತಾಡ್ತಿದ್ದೀರಾ ಕೃಷ್ಣನ ಅನುಗ್ರಹ. ಖಂಡಿತ ಮಾತಾಡ್ತಾ ಇದ್ದೀರಾ. ಅದೇ ಇವಾಗ 1-2 ನಿಮಿಷದಲ್ಲಿ ಕಾಲ್ ಮಾಡಿದ್ರೆ ಸಿಗ್ಲಿಲ್ಲ. ನಾನ್ ಹಂಗೆ ಕಣ್ಮುಚ್ಕೊಂಡು ನೆನ್ಸ್ಕೊತಾ ಇದ್ದೆ ನೀವು ಮಾತಾಡಿದ್ದಲ್ಲ. ಈಗ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಈ ಸರಿ ಟ್ರೈ ಮಾಡೋಣ. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ. ಇರ್ಲಿ ನೋಡಿ, ಯಾರ ಋಣ ಎಲ್ಲಿರುತ್ತೋ ಗೊತ್ತಿಲ್ವಲ್ಲ. ಹೌದು. ಎಷ್ಟು ದೂರ ಇದ್ರೂ ಕೂಡ, ಬಟ್ ಇಲ್ಲಿನ ಜನರ ದುಃಖಗಳು ಇದನ್ನೇನೋ ಕೇಳುವ ಆ ಮನಸ್ಥಿತಿ ನಿಮಗೆ ಬಂದಿದೆ. ಗೊತ್ತಿಲ್ಲ ಬದುಕೇನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಇಂಥ ಎಲ್ಲ, ಯಾಕಂದರೆ ಫೇಸ್ಬುಕ್, ಯೂಟ್ಯೂಬ್ ಬೇಕಾದದ್ದು ಬೇಡವಾದಿರೋದು ಎಲ್ಲ ಸಿಗುತ್ತೆ ಅಲ್ಲಿ. ಆದರೆ ನಾವು ಇಂಥದ್ದನ್ನೇ ನೋಡಬೇಕು ಅಂದರೆ ಯಾವುದೋ ಪುಣ್ಯ ಬಲ ಇರಬೇಕಲ್ಲ ನಮ್ಮ ಜೊತೆ. ಹೌದೌದು. ಸ್ಪೆಷಲಿ ನಮ್ ಯಾರು ಹೊರಗಿರ್ತೀವಲ್ಲ ಅವ್ರಿಗೆ, ಈಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ದೂರ ಇರೋದ್ರಿಂದ ಏನಾದ್ರೂ ಈ ತರದ್ ಏನಾದ್ರು ಲೈಕ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಸಿಗುವಾಗ, ಲೈಕ್ ಅಂದ್ರೆ ಈಗ ಇಂಡಿಯಾದಲ್ಲಿ ಇದೆ ಬೇರೆ ತರ ಜೀವನ. ಅಕ್ಕಪಕ್ಕ ಅಜ್ಜಿ ತಾತ ನೆಂಟ್ರು ಅವರು ಇವ್ರು ಅಂತೆಲ್ಲ ಸಿಗ್ತಾ ಇರ್ತಾರೆ. ಏನಾದ್ರು ಒಂದ್ ಕಲಿಯಕ್ ಸಿಗ್ತಾ ಇರತ್ತೆ. ನಿಜ. ಇಲ್ಲಿ ಬೇರೆ ದೇಶಕ್ಕೆ ಬಂದಾಗ ಎಲ್ಲ ಐಸೋಲೇಟ್ ತರ ಎಲ್ಲೋದೆಲ್ಲ ಮುಗ್ದೋಗ್ಬಿಟ್ಟಿರತ್ತೆ. ಸತ್ಯ. ಅಂದ್ರೆ ಆ ಮಟ್ಟಿನ ಪರಸ್ಪರ ಬೆರೆಯುವಿಕೆ ಅಲ್ಲಿರೋದಿಲ್ಲ. ಅದು ಕೇವಲ ವ್ಯವಹಾರಾತ್ಮಕವಾದ ಮಾತುಕತೆ. ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡ್ ಪೀಪಲ್ಸ್ ಅರೌಂಡ್ ಅಸ್, ರೈಟ್? ಹೌದು. ಅಂದ್ರೆ ಬಿಸಿ ಲೈಫ್ ತರ ಯಾರ್ಯಾರು ಅಷ್ಟು, ಅಂದ್ರೆ ನೀವು ಕೂತ್ಕೊಂಡ್ರೆ ಕೇಳೋರು ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಅದೊಂದು ಟೈಮ್ ಅಂತ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಥ್ರೂ ಆತರ ಅಥವಾ ಬಟ್ ಏನೇ ಆಗ್ಲಿ ಅವ್ವ, ಹೋಟ್ಲೂಟಗೂ ತಾಯಿ ಕೈ ರುಚಿಗೂ ವ್ಯತ್ಯಾಸ ಇದೆಯಲ್ಲ. ಹೌದೌದು. ಅದ್ ನಾನು 101% ನಂಬ್ತೀನಿ. ನಿಜ. ಅದು ಯಾವುದೇ ಅಷ್ಟು ಅಂದ್ರೆ ತಾಯ್ನಾಡಿನ ಸೊಗಡಿದೆಯಲ್ಲ, ಅದು ಜಗತ್ತಿನ ಯಾವ ಜಾಗದ. ಹೌದು, ನಿಮ್ಮೂರು ಹಿಂದುಳಿದಿರಬಹುದು, ಹೌದು ನಿಮ್ಮೂರು ಬಡತನದಲ್ಲಿರಬಹುದು, ಹೌದು ನಿಮ್ಮ ಮನೆ ಗುಡಿಸ್ಲಿರಬಹುದು, ಬಟ್ ವಾಟ್ ಎವರ್ ಇಟ್ ಈಸ್, ನೀವು ದೊಡ್ಡ ಅರಮನೆಗೆ ಹೋಗಿ ಬೇರೆ ದೇಶದಲ್ಲಿ ಸಿಗಾಕೊಂಡ್ರು ನಿಮ್ಗೆ ಅಲ್ಲಿ ಕಾಡುವಂಥದ್ದು ನೀವು ಬಾಲ್ಯವನ್ನು ಹಿರಿಯರ ಜೊತೆ, ಅಣ್ಣ ತಮ್ಮಂದಿರ ಜೊತೆ, ಒಡನಾಡಿಗಳ ಜೊತೆ, ಸ್ನೇಹಿತರ ಜೊತೆ, ಸಹಪಾಠಿಗಳ ಜೊತೆ ಇದೇನೋ ಒಂದು ಬಾಲ್ಯವನ್ನು ಇಲ್ಲಿ ವೃದ್ಧಿಸಿಕೊಂಡಿದ್ರಲ್ಲ ಅಥವಾ ಅನುಭವಿಸಿದ್ರಲ್ಲ. ಇದು ಯಾಕಂದ್ರೆ ನೀವು ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ಅದನ್ನ ಪ್ರೀತಿಯಿಂದ ಕಾಣಬೇಕಾದವರೇ ನಮ್ಮವರು. ಜಗತ್ತದನ್ನು ಸಾವಿರ ಸಂಭ್ರಮಿಸ್ಲಿ, ನಮ್ಮವ್ರಿಗೆ ನಾನು ಹತ್ರ ಇಲ್ಲ ಅಂದಾಗ ಬದುಕು ಸಪ್ಪೆ, ಉಪ್ಪಿಲ್ಲದ ಸಾಂಬಾರ್ ತರ ಅದು.
ಹೌದೌದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೇಳೋರು ಇರ್ತಾರೆ, ಬಟ್ ನಮ್ಮ ನಾಡು ಅಥವಾ ನಮ್ಮ ಸುತ್ತಮುತ್ತ ಆ ಸೊಗಡು ಅಲ್ಲಿ ಸಿಗೋದಿಲ್ಲ. ಹೌದೌದು. ದುಡ್ಡು ಕೊಟ್ರೆ ಈಗದು ಹೌದು, ಈಗದ ಹೇಳ್ತಾರಲ್ಲ, ಈಗ ಪಿಜ್ಜಾ ನೋಡಿ ನೋಡಿ ಸಾಕಾಗಿ ರಾಗಿ ಮುದ್ದೆ ಸಿಕ್ಕಿದ್ರೆ ಸಾಕು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿರ್ತೀವಿ. ನೀವು ರಾಗಿ ಮುದ್ದೆ ಅಲ್ಲಿ ಸಿಗುತ್ತಾ? ಅಂದ್ರೆ ಅಸಿಟ್ ಪ್ಯಾಕೆಟ್ ಅಲ್ಲಿ ಸಿಗತ್ತೆ. ಸಮ್ಟೈಮ್ಸ್ ಸಮ್ ಬ್ರ್ಯಾಂಡ್ ಅಷ್ಟು ಚೆನ್ನಾಗಿರಲ್ಲ, ಲೈಕ್ ಕಲ್ಪುಡಿ ತರದೆಲ್ಲ ಬಂದಿರತ್ತೆ. ಅವಾಗ ಅಮ್ಮ ಅಪ್ಪ ಎಲ್ಲ ಮಾಡುವಾಗ ಮುಟ್ಟಕ್ ಕಷ್ಟ, ಅವಾಗ ಬೇಜಾರ್ ಅನ್ಸಿತ್ತು. ಇವಾಗ ಯಾರಾದ್ರೂ ಮಾಡ್ಕೊಟ್ರೆ ಸಾಕು ಅನ್ಸುತ್ತೆ. ಪಾಪ ಕೃಷ್ಣ, ಇವ್ರಿಗೆ ಮುದ್ದೆ ಸಿಗಂಗ್ ಮಾಡಪ್ಪ. ನೋಡಿ, ಮುದ್ದೆ ಸಿಕ್ಕರೆ ಮುದ್ದೆ ಕಟ್ಟಕ್ ಬರಬೇಕು, ಹಿಟ್ಟಿನ ಹೆಸರು ಹಾಕಕ್ ಬರಬೇಕು, ಅದನ್ನ ತಿರ್ವಕ್ ಬರಬೇಕು, ಕವಡ್ಗೋಲ್ ಇರಬೇಕು, ಹಿಟ್ಟಿಂಗ್ ಕೋಲ್ ಇರಬೇಕು, ಅದನ್ನ ಕಲ್ಲಿರ್ಬೇಕು. ಇವಾಗೆಲ್ಲ ಸ್ವಲ್ಪ ಮಾಡರ್ನೈಸ್ ಆಗ್ಬಿಟ್ಟಿದೆ. ಇವಾಗ ಒಂದು ಸ್ಪೂನ್ ಮತ್ತೆ ಒಂದ್ ಚಿಕ್ಕ ಬೌಲ್ ಇದ್ರೆ ಸಾಕದಲ್ಲಿ ನೀರ್ ಹಿಂಗ್ ಕದ್ಬಿಟ್ಟು ಹಿಂಗೆ ಒಂದೇ ಸರಿ ಒಂದ್ ಚಿಕ್ಕ ಆಗತ್ತೆ ಎಲ್ಲ ಮಾಡ್ಕೊಳ್ಳೋದು. ದೇವ, ನಮ್ಗೆ ಫೆಸಿಲಿಟೀಸ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಏನೋ ಒಂದು ಬದುಕ. ಸತ್ಯ ಸತ್ಯ ಸತ್ಯ. ಈಗ ಎಲ್ಲರೂ ಸೈಕಲ್ಲು, ಎಲ್ಲರೂ ಮುದ್ದೆ ಮುದ್ದೆ ಮಾಡೋ ಕೋಲು, ಕೌರ್ಗೋಲು ಎಲ್ಲ ತಗೊಂಡು ಹೋಗ್ಲಿ. ಬಟ್ ಅಂದ್ರೆ ಅಲ್ಟಿಮೇಟ್ಲಿ ನಮಗೆ ಮುದ್ದೆ ಬೇಕು ಅಷ್ಟೇ. ಹೇಗೆ ಮಾಡಿ ಪ್ರೋಸೆಸ್ ಇಟ್ಸ್ ವೇರಿಯಬಲ್. ಹೌದು, ಬಟ್ ಮುದ್ದೆ ಅಟ್ಲೀಸ್ಟ್ ಮುದ್ದೆ ಸಿಕ್ಕಿದ್ರೆ ಸಾಕು ಅಂತ. ಬ್ಯೂಟಿಫುಲ್. ಆತುರತೆ ಮುದ್ದೆಯ ಬಗ್ಗೆ, ತಾಯ್ನಾಡಿನ ಬಗ್ಗೆ, ದಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಬಹಳ ಚೆನ್ನಾಗಿ ವಿವರಿಸಿದ್ರಿ. ಏನೇ ಆದ್ರೂ ಅಷ್ಟೇ, ಪರದೇಶಕ್ಕೂ 7 ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಅದ್ ಸತ್ಯ ಸರ್. ಅದ್ ನಾನ್ ಥ್ಯಾಂಕ್ಫುಲ್ ಟು ಹೇಳ್ಬೇಕು. ನಾನ್ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ನನ್ ದೇಶಕ್ಕೆ. ಅದು ನಾವ್ ಇಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ರು, ಆ ಫ್ಲೈಟ್ ಟಿಕೆಟ್ ಬುಕ್ ಆಗ್ತಿದಂಗೆ ನಾನ್ ಹೋಗ್ತಾ ಇದ್ದೀನಿ, ಆ ಲ್ಯಾಂಡ್ ಆಗ್ತಿದಂಗೆ ಅದು ಮಣ್ಣಿನ ವಾಸನೆ ಬರ್ತಿದ ತಕ್ಷಣ ನನ್ ಜಾಗಕ್ಕೆ ನಾನ್ ಬಂದೆ. ಅದೊಂದು ಸೇಫ್ ಅನ್ನೋ ಅದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಮಗೊಂದು ಸೆಕ್ಯೂರ್ಡ್ ಫೀಲ್ ಬರುತ್ತಲ್ಲ, ಅದು ತಾಯ್ನಾಡಲ್ಲಿ. ಹೌದೌದು, ಅದು ಸತ್ಯ. ವೆಲ್, ಹೇಳವಾ, ಏನಾದ್ರು ಹೇಳೋದಿದೆಯಾ? ಹೇಳುವಂತದ್ದು ತುಂಬಾ ಇದೆ, ತುಂಬಾ ನಡೆದೋಗಿದೆ ಲೈಫಲ್ಲಿ. ಮನ್ಸ್ ಬಿಚ್ಚಿ ಮಾತಾಡ್ತಾ ಬಹಳ ಖುಷಿ. ನಿಮ್ಮ ಪಾಪ ನಿಮ್ಮ ನಾನು ಇನ್ನೂ ಕೇಳಿಲ್ಲ, ಬಟ್ ಅದರ್ವೈಸ್ ನೀವು ಬೇರೆ ವಿಚಾರ ಏನು ಮಾತಾಡಿದ್ರಿ? ತುಂಬಾ ಏನೋ ಅಪರೂಪಕ್ಕೆ ಮೆಲ್ಬೋರ್ನಲ್ಲಿ ಅಥವಾ ಪರ್ತಲ್ಲಿ ಒಬ್ರು ಕನ್ನಡಿಗರು ಸಿಕ್ಕಿದಾಗ ಮಾತಾಡ್ತಾರಲ್ಲ, ಹಂಗೆ ಮಾತಾಡಿದ್ರಿ. ಹೌದು ಸರ್, ಇಲ್ಲ ಎಲ್ಲ ಇದ್ದಾರೆ ಕನ್ನಡಿಗರು, ಇಲ್ಲ ಅಂತ ಅಲ್ಲ. ಬಟ್ ಏನೋ ಅಂತ ಬಂದ್ಮೇಲೆ ಅವ್ರದ್ದು ಎಲ್ಲದೂ ಅವ್ರ ಲೈಫಲ್ಲಿ ಅವ್ರು ಬಿಸಿ ಇರ್ತಾರೆ. ಹಾಗೆ ಅದು ನಿಮ್ ಕಾರ್ಯಕ್ರಮಗಳೆಲ್ಲ ನೋಡ್ಬೇಕಾದ್ರೆ ಅದೇ ಹೇಳ್ತಾರೆ, ಈಗ ಲೈಕ್ ಬಾರೆ ಹೊಲ ತಕೋಣ, ಬಾರೆ ತೋಟ ತಕೋಣ, ಅಯ್ಯೋ ಬಾರೆ ಒಂದ್ 2 ನಿಮಿಷ ಎಲ್ಲಡಿಕೆ ಹಾಕೊಂಡು ಅಷ್ಟೊತ್ತು ಕೂತ್ಕೊಂಡು ಮಾತಾಡೋಣ ಅನ್ನೋ ಮನಸ್ಥಿತಿಯವ್ರು ಯಾರು ಇರಲ್ಲ ಅಂತ. ಎಲ್ಲ ಬಿಸಿ ಇರ್ತಾರೆ ಸರ್. ಆಯ್ತು, ಹೇಳುವ. ನಿಮ್ದಂತ ನಿಮ್ ಪ್ರೋಗ್ರಾಮ್ ಸ್ವಲ್ಪ ಯುನೀಕ್ ಆಗಿದೆ. ಲೈಕ್ ಈಗ ನಾನ್ ಎಷ್ಟೊಂದು ಈಗ ಆಧ್ಯಾತ್ಮಿಕದೆಲ್ಲ ನೋಡ್ತಾ ಇರ್ತೀನಿ. ಇವಾಗ ನನ್ಗೆ ಹೆಂಗೆ ಅಂದ್ರೆ ಆ ಸ್ಟ್ರೆಸ್ ಇಂದ ಹೊರಗಡೆ ಬರ್ಬೇಕು, ಲೈಕ್ ಆಂಗ್ಸೈಟಿ, ಸ್ಟ್ರೆಸ್, ವಾಟೆವರ್ ಇದೆ ಅಲ್ಲ, ಕೆಲವೊಂದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ನಿಮ್ದು ಪ್ರೋಗ್ರಾಮ್ ತುಂಬಾ ಒಂಥರ ಯುನೀಕ್ ಅಂಡ್ ತುಂಬಾ ಹತ್ರವಾದದ್ದು ಅನ್ಸ್ತು. ಕೌನ್ಸಿಲಿಂಗ್ ಕೆಲವ್ರು ಮಾಡ್ತಾರೆ, ಕೌನ್ಸಿಲಿಂಗ್ ತಗೋತಾರೆ, ಬಟ್ ಸ್ಟಿಲ್ ಒಂದು ಹೆಂಗೆ ಅಂದ್ರೆ ಒಂದು ಮನೆ ಮಗನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಅಂತ ಅಡ್ವೈಸ್ ಕೊಡಲ್ವಾ, ಎಲ್ಲ ತಿಳ್ಕೊಂಡು ಸಮಾಧಾನವಾಗಿ. ನಿಮ್ ಲಿಸ್ನಿಂಗ್ ಪವರ್ ಅದು ಎಷ್ಟು ಪೇಷನ್ಸ್ ಕೇಳ್ತಾ ಇರ್ತದೆ ಕೂತ್ಕೊಂಡಿರ್ತೀರ ಅಂದ್ರೆ. ಅದು ಯಾವುದೇ ಆದ್ರೂ ಅಷ್ಟೇ, ನೀವು ಪೂರ್ಣ ಕೇಳಿಸಿಕೊಂಡಾಗಲೇ ಅವರ ಅರ್ಧ ಸಮಸ್ಯೆಯನ್ನ ನೀವು ಪರಿಹರಿಸಿದ್ದಂಗೆ. ಹೌದು ಸರ್. ಆನಂತರ ಉತ್ತರ ಕೊಡೋದು ಅದು ಆನಂತರ. ಬಟ್ ಹೇಳಮ್ಮ ಟೈಮ್ ಆಯ್ತು ಅಂದ್ರೆ ಅವರಿಗೆ ಅಲ್ಲಿವರೆಗೂ ಇದ್ದ ಸಮಸ್ಯೆ ಒಂದಾದ್ರೆ ಈಗ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ. ಅಯ್ಯೋ ನಾನು ಇವ್ರಿಗೆ ಮಾಡ್ತಿದ್ದೀನೋ ಏನೋ ಅನ್ಸ್ಬಿಟ್ರೆ ಪಾಪ ಅವ್ರು ತಮ್ಮ ಒಳಗಿನ ನೋವನ್ನು ಅವರು ತೆರೆದಿಡೋದಿಲ್ಲ, ಮುಚ್ಚಿಡೋ ಪ್ರಯತ್ನ ಮಾಡ್ಬಿಡ್ತಾರೆ. ಯಾರೇ ಆದ್ರೂ ಅಷ್ಟೇ, ಮನೆ ಮಕ್ಕಳಾದ್ರೂ ಅಷ್ಟೇ, ಹೊರಗಡೆಯವರಾದ್ರೂ ಅಷ್ಟೇ, ಸಮಾಧಾನದಿಂದ ಸ್ವಲ್ಪ ಕೂತು ಕೇಳಿದಾಗ
ಅಂದರೆ ಮನಸ್ಸಿನ ಒಳಗಡೆ ದುಃಖ ಅನ್ನೋದು ವಿಷದ ಥರ, ಅದು ಹೊರಗಡೆ ಬಂದ್ರೇ ದೇಹ ಮನಸ್ಸು ಆರೋಗ್ಯ. ಹಾಗೆ ಇಲ್ಲಿ ಹೇಳ್ಕೊಳ್ತಾರಲ್ಲ ಅವರು, ಆ ದುಃಖ ಅನ್ನೋ ವಿಷವನ್ನು ಹೊರಗಡೆ ಹಾಕಿದ ಮೇಲೆ ಅವರು ಅದು ಬದುಕ್ತಾರೆ ಅಂತ ಅರ್ಥ. ಆ ಕಾರಣಕ್ಕೆ ಹೇಳ್ತೀನಿ. ಅದು ಬಿಟ್ಟು ನಿಮಗೂ ಖಂಡಿತ ತಾಳ್ಮೆ ಇದೆ, ಬಟ್ ಕಾಲಕ್ರಮೇಣ ನಾವೇ ಸ್ವಯಂ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ನಮಗೆ ಅಂಥ ಶಕ್ತಿ ಇದೆ ಅನ್ನೋದು ಮರೆತು ಬಿಡ್ತೀವಿ. ಯಾಕಂದರೆ ನಾವು ನಮ್ಮ ವಿಚಾರದಲ್ಲೇ ಒಡೆದಾಡಿಕೊಂಡು ಇಡೀ ಜೀವನ ಮುಗಿಸ್ಬಿಡ್ತೀವಿ. ಥ್ಯಾಂಕ್ ಯು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ದಕ್ಕೆ. ಒಳ್ಳೇದಾಗಲಿ. ಏನು ನಿಮ್ಮದು? ಏನೋ ಹೇಳೋಕೆ ಬಂದಲ್ಲವಾ? ಏನಿಲ್ಲಪ್ಪ ಅಂದ್ರೆ ಅದೇ ಈಗ ನಂದು ಏನಿದೆ ಪಾಸ್ಟ್ ಅದು ತಗೊಳಕ್ ಬಂದಾಗ ಏನಾಗತ್ತೆ ಅಂದ್ರೆ ನನ್ಗೆ ಅದು ಟ್ರೋಮಾ ಅಂತ ಹೇಳ್ತಾರೋ ಏನಂತ ಗೊತ್ತಿಲ್ಲ, ಬಟ್ ಅಂದ್ರೆ ಆಂಗ್ಸೈಟಿ ತರ ಶುರು ಆಗತ್ತೆ. ಲೈಕ್ ಹೇಳಕ್ ಸ್ಟಾರ್ಟ್ ಮಾಡುವಾಗ ಅದ್ ಬಂದಿದ್ ಪಾಸ್ಟ್ ತುಂಬಾ ನೆನಪಾಗತ್ತೆ, ಟ್ರಿಗರ್ ಆಗತ್ತೆ, ಶಿವರ್ ಆಗತ್ತೆ. ಅದೆಷ್ಟೊತ್ತಾರಲ್ಲಿ ನಾನು ಅದನ್ನು ಹೇಗೆ ನೋಡಬೇಕು, ಅದನ್ನ ಹೇಗೆ ಮಾಡ್ಬೋದು ಅಥವಾ ಅದನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ಖಂಡಿತ ಹೇಳ್ತೀನಿ. ಭಯ ಬೇಡ, ಫೈನ್. ಬದುಕು ಯಾವಾಗಲೂ ಒಂದಿಸ್ ಮುಕ್ತಾಯ ಆಗಬೇಕು. ಅದು ಈಗಲೇ ಆದರೂ ಏನು ಪರವಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನೀವು ಹೇಳಬೇಕು. ಭಯ ಇಟ್ಕೊಂಡು ಡೈಲಿ ಸಾಯೋದಕ್ಕಿಂತ ಹೊರಗಡೆ ಹಾಕಿಬಿಡಿ. ಗೊತ್ತಿಲ್ಲ ಯಾವ ಕೃಷ್ಣನ ಅನುಗ್ರಹದಿಂದ ಅಲ್ಲೇನೋ ಪವಾಡ ನಡಿಬೋದು, ಗೊತ್ತಿಲ್ಲ. ಹಾಗಾಗಿ ಭಯ ಇಲ್ಲದೆ ಮುಕ್ತವಾಗಿ ಹಂಚ್ಕೊಳಪ್ಪ. ಇದೇ ನನಗೆ ಭಗವಂತ ಕೊಟ್ಟಿರೋ ಕೊನೆಯ ಅವಕಾಶ. ಇಲ್ಲಿ ನಾನು ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ಸೋನು ಹತ್ರ ಅಲ್ಲ, ಇದು ಭಗವಂತನ ಹತ್ರ ಹೇಳ್ಕೊಳ್ಳೋ ಸಮಯ ಬಂದ್ಬಿಟ್ಟಿದೆ, ಹೇಳ್ಕೊಳ್ತೀನಿ. ಅವನ್ ಮಿಕ್ಕಿದ್ ನೋಡ್ಕೊಳ್ಳಿ ಅನ್ನೋ ಭಾವನೆಯಿಂದ ಎಲ್ಲವನ್ನ ಮುಕ್ತವಾಗಿ ಮಾತಾಡುವ. ನಾನ್ ಸ್ವಲ್ಪ ಜಾಸ್ತಿನ ಎಮೋಷನಲ್ ಫೂಲ್ ಕೂಡ. ಅದು ಮಾತಾಡ್ತಾ ನನ್ ಅದು ಅಳುವಂದ್ ಬಿಡತ್ತೆ, ಮಾತು ಬರಲ್ಲ. ಸೊ ಹಂಗಾಗ್ಬಿಡತ್ತೆ. ಅದ್ ಆ ಟೈಮಲ್ಲಿ ನನ್ ಮಾತುಗಳು ಎಷ್ಟೋ ಸರಿ ಕಟ್ ಆಗ್ಬಿಟ್ಟಿರತ್ತೆ. ನಂದು ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ಅದು ಯಾವ್ದೇ ತರದ್ದು ಆ ತರ ಈ ತರ ಎಲ್ಲ ಅಲ್ಲೇ ಮದ್ವೆ. ಇಬ್ರು ಇದಾರೆ ಮಕ್ಕಳವ್ವ ಅಂದೆ. ನಾವ 5 ಜನ, 5 ಜನ ಅಪ್ಪ ಅಮ್ಮಂಗೆ. ಅಪ್ಪ ಅಮ್ಮಂದೆ ಅಂತ ಅಂದ್ರೆ ಇಲ್ಲ, ಒಳ್ಳೆ ಚೆನ್ನಾಗಿ ಬೆಳ್ದಿ ಒಂಥರ ಡೋಂಟ್ ಕೇರ್ ಆಟಿಟ್ಯೂಡ್ ತರಾನೇ ಬೆಳ್ದಿದ್ದು. 5 ಜನದಲ್ಲಿ ನಾನು 4ನೇ ಆಗಿದ್ದೆ. ಸೊ ಅರೇಂಜ್ ಮ್ಯಾರೇಜ್ ಅಕ್ಕಂದಾಗಿತ್ತು. ಅಕ್ಕಂದಾಗಿ ಎಕ್ಸಾಕ್ಟ್ಲಿ 10 ವರ್ಷಕ್ಕೆ ನಂದಾಯ್ತು. ಅವಾಗ ಅಕ್ಕನ ಮದ್ವೆ ಆಗೋದು ನಾನಿನ್ನು 9th ಆಗಿ 10th ಅಲ್ಲಿದ್ದೆ. ಸೊ ಹಂಗಾಗಿ ಅದು ಟೈಮ್ ತಗೋತು. ಅಮ್ಮ ತುಂಬಾನೇ ನೋಡ್ತಾ ಇದ್ರು, ಯಾಕಂದ್ರೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ಯಾವ್ದಾದ್ರು ಅಂದ್ರೆ ಹಿರಿ ಸೊಸೆ ಆದ್ರೂ ಮತ್ತೊಂದಾದ್ರೂ ಜವಾಬ್ದಾರಿ ತಗೊಳಕ್ ಕಷ್ಟ ಆಗತ್ತೆ ಅನ್ನೋ ತರ ನೋಡಿ 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 ತುಂಬಾ. ಅದು ಮಧ್ಯದಲ್ಲಿ ಒಂದು ಎಂಗೇಜ್ಮೆಂಟ್ ಆಯ್ತು, ಬಟ್ ಅದು ನನ್ನ ಹಣೆ ಬರೋದೆಲ್ಲ ಇತ್ತ ಏನೋ ಗೊತ್ತಿಲ್ಲ. ಅವನು ಇದ್ದಕ್ಕಿದ್ದಂಗೆ ಇನ್ನೇನೋ ಲಗ್ನ ಪತ್ರಿಕೆ ಎಲ್ಲ ಆಗ್ಬೇಕಿತ್ತು. ಆ ಟೈಮಲ್ಲಿ ಅವ್ರು ಬಂದು ಹೇಳ್ಕೊಂಡ್ರು ಮದ್ವೆ ಆಗಲ್ಲ, ನಿಲ್ಲಿಸ್ಬೇಕಂತ. ಸೊ ಅದು ಯಾಕೆ ಏನೋ ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಮಾತಾಯ್ತು. ಅಪ್ಪನೂ ಇಲ್ಲ ಕಂಪ್ಲೇಂಟ್ ಮಾಡೋಣ ಹಂಗೆ ಹಿಂಗೆ ಅಂತಂದ್ರು. ಕೆಲವರೆಲ್ಲ ಅಡ್ವೈಸ್ ಮಾಡಿದ್ರು, ಬೇಡ ಒಳ್ಳೇದಾಯ್ತು, ಮದ್ವೆ ಮುಂಚೆ ಮದ್ವೆ ಆಗಿರ್ಲಿಲ್ಲ ನಿಲ್ಲಕ್ಕೆ ಅಂತ. ಸೊ ಆಮೇಲೆ ಲೇಟರ್ ಆನ್ ಗೊತ್ತಾಯ್ತು ಅವ್ನು ಯಾರೋ ಲವ್ ಮಾಡಿದ್ನಂತೆ, ಅವ್ಳು ಪ್ರೆಗ್ನೆಂಟ್ ಆಗಿರ್ಲ ಅಂತ. ಸೊ ಅವ್ಳು ಬಂದೇನೋ ಗಲಾಟೆ ಮಾಡಿ ಅವ್ರು ಮದ್ವೆ ಮಾಡ್ಕೊಂಡ್ರಿ ಅಂತ. ಸೊ ಅದಾದ್ಮೇಲೆ ಮದ್ವೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಹೋಯ್ತು. ಆಮೇಲೆ ಒಂದ್ ಜಾಬ್ ಕೂಡ ಮಾಡಿದೆ. ಎಂಗೇಜ್ಮೆಂಟ್ ಆಗಿ ನಿಂತು ಹೋಗಿದ್ದು? ಹಾ, ಆಗಿ ನಿಂತಾಯ್ತು. ಜೋರಾಗಿ ಆಯ್ತು, ಚೆನ್ನಾಗೇನೆ. ಅಕ್ಕನ ಹಂಗೆ ಜೋರಾಗಿ ಮಾಡ್ಕೊಟ್ಟಿದ್ರು. ಅದೇ ತರ ನಂದು ಬಿಗಿನಿಂಗ್ ಆಯ್ತು ಎಂಗೇಜ್ಮೆಂಟ್ ಎಲ್ಲ. ಬಟ್ ಹಾಗೆ ಹಾಗೆ ಬೇಡ ಅಂತ ಹೇಳಿದ್ದು ಆತನು ನೀವು? ಅವನೇ ಬಂದು ಹೇಳಿದ್ದು. ಅವಾಗ ಇನ್ನು ಏನಕ್ಕೆ ಅಂತ ರೀಸನ್ ಗೊತ್ತಿರ್ಲಿಲ್ಲ. ಇಲ್ಲ ಇದು ಮುಂದುವರಿಯಕ್ಕಾಗಲ್ಲ, ಮದ್ವೆ ಬೇಡ ಅಂತ. ಆಗ ನಿಮ್ಮ ಆಕ್ಷನ್ ಏನಿತ್ತು ಅಥವಾ ನೀವೇನ್ ಹೇಳಿದ್ರಿ ಎಕ್ಸಾಕ್ಟ್ಲಿ? ನನ್ ಪರ್ಸನಲ್ ನಂದ? ನೋ ನಿಮ್ ತಂದೆ ಅಥವಾ ನಿಮ್ಮ ಕಡೆಯಿಂದ? ತಂದೆ ತಾಯಿದೆಲ್ಲ ಶಾಕ್ ಆಯ್ತು. ಏನು ಎತ್ತ ಅಂತ ದೊಡ್ಡವರೆಲ್ಲ ಮಾತಾಡೋದು ಏನೋ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮಂಗ ಅವನೊಬ್ಬನೇ ಮಗ ಆಯ್ತ. ಸೊ ಇವ್ರು ಸ್ವಲ್ಪ ಇದೆಲ್ಲ ಮಾಡಿದ್ರು, ಹೆಂಗೆ ಏನು ಏನಕ್ಕೆ ಇದಾಯ್ತು ಅಂತ. ಅದ್ ಹೆಂಗ್ ಮುಚ್ಚೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಲೈಕ್ ಏನಕ್ಕೆ ಪ್ರೊಸೀಜರ್ ಮಾಡಕ್ ಆಗ್ಲಿಲ್ಲ. ಇದು
ಬೇರೆಯವ್ರ ಅಂದ್ರೆ ಸ್ವಂತದವರ ತೋರ್ಸಿದ್ದ ಸಂಬಂಧ ಆಗಿತ್ತು. ಅದ್ ಅಲ್ಲಿಗೆ ಆಯ್ತು. ಅದಾದ್ಮೇಲೆ 1-2-3 years ಗ್ಯಾಪ್ ತಗೊಂಡೆ. ಆಮೇಲೆ ನನ್ಗೆ ಲಿಟ್ರಲಿ ಬೇಡ ಅನ್ನೋ ತರಾನೇ ಇದಾಗ್ತಾ ಇತ್ತು. ಕೊನೆ ಲಾಸ್ಟಿಗೆ ಇದೊಂದು ಸಂಬಂಧ, ಅಮ್ಮನ್ ಬೀಳೋ ಸಂಬಂಧ ಬಂದು ಈ ತರ ಇದೆ ಒಂದ್ ಸಂಬಂಧ ಅಂತ ಹೇಳಿ ಕೊನೆ ಕರ್ಕೊಂಡ್ ಬಂದಿದ್ದು. ಆಮೇಲೆ ನೋಡಿದ್ದೆ, ಅವಾಗ ಇನ್ನು ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಾ ಇದ್ದು. ಆಯ್ತು, ಮನೆ ಕಡೆ ಎಲ್ಲ ಓಕೆ, ಕೊನೆ ಸೊಸೆ ಆಗ್ತೆ, ಜವಾಬ್ದಾರಿ ಕಮ್ಮಿ ಇರತ್ತೆ ಅನ್ನೋ ತರ ಇದ್ರೆ ಬ್ಯಾಂಗ್ಳೂರಲ್ಲೇ ಇರ್ತಾಳೆ ಅನ್ನೋ ತರ. ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂದ್ರೆ ಹಿರಿಯದಾದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಕಿರಿಯದಾದ್ರೆ ಸ್ವಲ್ಪ ಅಂತ ಜವಾಬ್ದಾರಿಗಳು ಬರಲ್ಲ ಮನೆಯಲ್ಲಿ. ಈಗ ಯಾರಾದ್ರು ಬಂದ್ರೆ ಹೋದ್ರೆ ಮಾಡಿದ್ರೆ ಬಾಬ್ಸೋದು ಆ ತರ ಎಲ್ಲ ಹೇಳ್ತಾರಲ್ಲ, ಕಮ್ಮಿ ಇರತ್ತೆ ಅನ್ನೋ ತರ. ಸೊ ಆಯ್ತು ಅಂದ್ರೆ ನವೆಂಬರ್ ಅಲ್ಲಿ ನೋಡಿದ್ದು. ಮತ್ತೆ ಇವ್ರಿಗೇನೋ ಇಲ್ಲಿ ಡ್ರಾಫ್ಟ್ ಮ್ಯಾನ್ ಆಗಿ ಬಂತು ಸ್ವಲ್ಪ 1-2-3 ತಿಂಗಳು. ಅವಾಗಿನ್ನೂ ಪಕ್ಕ ಅಂದ್ರೆ ಹಾಗೆ ಆಗತ್ತೆ ಅನ್ನೋ ತರ ಇಲ್ಲ. ಒಂದೆರಡು ಸರಿ ಬಂದ್ ಹೋಗಿದ್ರು ಅವ್ರು ಮನೆಗೆ ನೋಡ್ಕೊಂಡು. ಅವ್ರು ಹೋಗಿದ್ದೆ ಬಂದಾದ್ಮೇಲೆ ಅಣ್ಣನ ಸಂಜೆ ಆತರ ಎಲ್ಲ. ಸೊ ಅದಾದ್ಮೇಲೆ ಮತ್ತಿಲ್ಲಿ ಆಸ್ಟ್ರೇಲಿಯಾ ಬಂದು ವಾಪಸ್ ಬಂದಾದ್ಮೇಲೆ ಮತ್ತೆ ಶುರು ಮಾಡಿದ್ರು. ಫೆಬ್ರು ಬಂದಿದ್ದು, ಮಾರ್ಚ್ ಅಲ್ಲಿ ಶುರು ಆಯ್ತು. ಮತ್ತೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಮದ್ವೆ ಆಯ್ತು, 1-2-3 months. ಅರ್ಥಾತ್ ಇದೊಂದು 19 ವರ್ಷದ ಹಿಂದಿನ ಕಥೆನಾ? ಹೌದು. ಬಟ್ ಈಗ ಎಷ್ಟು ವರ್ಷ ನಿಮಗೆ? ನನ್ಗೆ ಈಗ 44. 34? 44. ಓಕೆ. ಬಟ್ ಈ ಎರಡನೇ ಸಂಬಂಧದವರಿಗೆ ಮೊದಲು ಏನಾಗಿತ್ತು ಅದು ಗೊತ್ತಿತ್ತಾ? ಗೊತ್ತು. ಅದು ಗೊತ್ತಿದ್ದೆ ಹೇಳಿದ್ದೇನೆ. ಅವ್ರಮ್ಮನ ಅಯ್ಯೋ ಈ ತರದ ಹುಡ್ಗ ತಪ್ಪಾದ್ರೇನಂತೆ, ಹುಡ್ಗಿ ಇದೇನಿರತ್ತೆ ಅದ್ರಲ್ಲಿ ತಪ್ಪು ಅನ್ನೋ ತರ ಪರ್ಸನಲ್ ಆಗೂ ಹೇಳಿದ್ದೆ. ಎಲ್ಲ ಗೊತ್ತಿತ್ತು, ಅದ್ರ ಬಗ್ಗೆ ಏನೂ ಇಶ್ಯೂ ಇರ್ಲಿಲ್ಲ. ಆಯ್ತು, ಮದುವೆ ಮಾಡಿಕೊಟ್ರು ನಿಮ್ಮನೆಯವರು? ಹೌದು. ಆಯ್ತು, ಮದ್ವೆ ಆಗಿದ್ದು 1-2 ತಿಂಗಳ ಕನ್ಸೀವ್ ಆಯ್ತು. ಹುಡ್ಗ ನಾನು ಅಲ್ಲೇ ಬಿಟ್ಟು ಬಂದು ಇಲ್ಲಿ ವರ್ಕ್ ಮಾಡಿದ್ದು. ಅದಾದ್ಮೇಲೆ ಡೆಲಿವರಿ ಟೈಮ್ ಬಂದು ಮಗು ಆದ್ಮೇಲೆ ಮಗುದು ನಾಮಕರಣ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದಿದ್ದು. ನಾನ್ ಅಷ್ಟರಲ್ಲೆಲ್ಲ ಇದು ಸ್ಟಾರ್ಟ್ ಆಗಿತ್ತು ನನ್ಗೆ, ಲೈಕ್ ಸಾಕು ಇಲ್ಲಿದ್ದು, ಇಲ್ಲ ಗಂಡ ಬರ್ಬೇಕಿಲ್ಲ ನಾನ್ ಗಂಡನ ಹತ್ರ ಹೋಗ್ಬೇಕು ಅಷ್ಟು. ಆಮೇಲೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು. ಆಸ್ಟ್ರೇಲಿಯಾದಲ್ಲಿ ಇದ್ರು ನೀವು ಇಲ್ಲೇ ಇದ್ರ ಕರ್ನಾಟಕದಲ್ಲಿ? ಹೌದೌದು. ನೀವು ಅಂದ್ಕೊಂಡ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ? ಹೌದು. ಅಂದ್ರೆ ನಮ್ಗೆ ಬಿಗಿನಿಂಗ್ ಹೇಳಿದ್ದು 6 ತಿಂಗಳಿಗೆ ಅಷ್ಟೇ ಹೋಗಿ ಬಂದ್ಬಿಡ್ತೀನಿ, ಕೆಲ್ಸ ಇದೆ ಮುಗಿಸ್ಕೊಂಡ್ ಬಿಡ್ತೀನಿ ಅನ್ನೋ ತರ ಹೇಳಿದ್ದಲ್ಲ. 6 ತಿಂಗಳಾದ್ರೂ 6 ತಿಂಗಳಿಂದ 6 ತಿಂಗಳು, ಇನ್ನೊಂದು 6 ತಿಂಗಳಾಯ್ತು, ಇನ್ನೊಂದು 6 ತಿಂಗಳಾಯ್ತು, ಹಂಗೆ 1.5 ವರ್ಷ ಆಗೋಯ್ತಲ್ಲ. ಅದು ಇಲ್ಲ ಚೆನ್ನಾಗಿರಲ್ಲ ಮಧ್ಯ ಆದ್ಮೇಲೆ ಇಲ್ಲೇ ಕೂತ್ಕೊಂಡ್ರೆ, ಇಲ್ಲ ಅಲ್ಲಿ ಇರ್ಬೇಕು ಇಲ್ಲ ಇಲ್ಲಿ ಇರ್ಬೇಕು ಅಂತ. ಆ ಮದ್ವೆ ಟೈಮಲ್ಲೂ ಸ್ವಲ್ಪ ಕ್ಲಾಶಸ್ ಆಯ್ತು. ಅಂದ್ರೆ ಅವರ ಅಣ್ಣನ ಹೆಂಡತಿ ಮತ್ತೆ ಇವ್ರದೆಲ್ಲ ತುಂಬಾ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಇತ್ತು. ಏನೋ ಗೊತ್ತಿಲ್ಲ, ಅವ್ರು ಸ್ವಲ್ಪ ಡಾಮಿನೇಟ್ ಇರೋದು. ಅಣ್ಣನ ಹೆಂಡತಿ ಅವ್ರದ್ದು ಇವ್ರದೆಲ್ಲ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್. ಅಂದ್ರೆ ಕೆಲಸ ಮಾಡುವಾಗೆಲ್ಲ ಪೂರ್ತಿ ಸಂಬಳ ಎಲ್ಲ ತಗೊಂಡೋಗ್ ಕೊಡ್ತಿದ್ದು. ಅಣ್ಣ ಅತ್ಕೆತಿಲ್ಲ ಅಂತ, ಅಣ್ಣ ಡೈರೆಕ್ಟ್ ಇಸ್ಕೊತಿಲ್ಲ ಅಂತ ಅತ್ಕೆತ್ರು ನಡೀತಾ ಇಲ್ವಂತೆ. ಸೊ ಆ ಅಮ್ಮಂಗೆ ನನ್ನ ತರದ್ ಇಷ್ಟ ಇರ್ಲಿಲ್ವಂತೆ. ಆ ತರದೆಲ್ಲ ಮುಂಚೆನೆ ಇತ್ತು. ಅದಾದ್ಮೇಲೆ ಮದ್ವೆ ಆಗಿ ಒಂದಷ್ಟು ಕ್ಲಾಶಸ್ ಮಾಡಿದ್ರು ಮಧ್ಯ ನಿಮ್ ಜೊತೆ? ಅಲ್ಲ ಫ್ಯಾಮಿಲಿ ಜೊತೆ. ಅಂದ್ರೆ ಫಸ್ಟ್ ವಿಷಯಕ್ಕೂ ಕ್ಲಾಶ್ ಆಯ್ತು. ಗೊತ್ತಿಲ್ಲ ನನ್ಗೆ ಕೆಲವೊಂದ್ಸರಿ ಏನ್ ಹೇಳ್ಬೇಕು ಎಷ್ಟು ಹೇಳ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಹೇಗೆ ಆ ವಿಚಾರಕ್ಕೆ ಹೇಗೆ ಕ್ಲಾಶ್ ಮಾಡ್ಲಿಕ್ಕೆ ಸಾಧ್ಯ? ಅದು ಕ್ಲಾಶ್ ಅಂದ್ರೆ ಅದು ಮದ್ವೆ ಆದ್ಮೇಲೆ ಅದಕ್ಕೊಂದು ಮುಹೂರ್ತ ನೋಡಿ ಇಟ್ಟು ಇದ್ ಮಾಡ್ತಾರಂತೆ. ಸೊ ಅದ್ ಹಂಗೆ ಆಯ್ತು. ಬೀಗ್ರೂಟದ್ದು ಬರುತ್ತಲ್ಲ ಆ ಟೈಮಲ್ಲಿ ಅಕ್ಕ ಎಲ್ಲ ಏನ್ ಮಾಡಿದ್ರು, ಅವ್ರು ಕೇಳಿ ಹೋಟೆಲ್ ಬುಕ್ ಮಾಡಿ ಬಂದಿದ್ರು. ಸೊ ಇದನ್ನ ಅತ್ತೆ ಹತ್ರ ಹೇಳ್ಬೇಕಾದ್ರೆ ಈ ಅಮ್ಮ ಬಂದು
ಈಗಷ್ಟೇ ಬಂದಿದ್ದಾಳೆ ಇವಳೆಲ್ಲ ಇದ್ ಮಾಡ್ಕೊಂಡ್ ಬರ್ತಾಳೆ ಹಂಗೆ ಹಿಂಗೆ ಅಂತ ಜೋರ್ ಇಡೀ ಇದಕ್ಕೆ ಕೇಳೋಂಗಿಲ್ಲ ಫುಲ್ ರೋಡ್ಗೆಲ್ಲ ಬಂದು ಜಗಳ ಮಾಡಿ. ಮತ್ತು ಅಕ್ಕ ಬಾವ ತುಂಬಾ ದೇವ ಅಂತವ್ರು. ಅವರೇ ಅಂದ್ರೆ ಅಪ್ಪನಿಗೆ ಸ್ವಲ್ಪ ಫೈನಾನ್ಷಿಯಲಿ ಟಫ್ ಆಯ್ತು ಆ ಟೈಮಲ್ಲಿ, ಮದ್ವೆ ಟೈಮಲ್ಲಿ. ಅಕ್ಕ ಬಾವನೇ ನಿಂತು ಮದುವೆ ಮಾಡಿದ್ರು. ಅಪ್ಪ ಅಮ್ಮ ಜೀವ ಕೊಟ್ಟಿರೋರು, ಅಕ್ಕ ಬಾವ ಜೀವನ ಕೊಟ್ಟ ಅಪ್ಪ ಅಮ್ಮ ನನ್ಗೆ ಆತರ. ಸೊ ಬಾವ ಅವಾಗ ಅಕ್ಕನ್ಗೆ ಹೇಳಿದ್ರು, ಬೇಡ ನೀನ್ ಮಾತಾಡ್ಬೇಡ, ಯಾಕಂದ್ರೆ ನೀನ್ ಮಾತಾಡೋದ್ರಿಂದ ಅವ್ರಿಗೆ ಇದಾಗತ್ತೆ ಅನ್ನೋ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ ಮುಂದೆ ಹೋದ್ರು. ಬಟ್ ಅದು ತುಂಬಾನೇ ಡ್ರಾಮಾ ನಡೀತು ಆ ಟೈಮಲ್ಲಿ. ಅವಳು ಅಳೋದು, ಇವನು ಗಂಡನು ಅಳೋದು, ಏನೋ ಜೋರ ಮಾತಾಡಿ. ಅದೇ ಇಬ್ರುನು ಇವ್ರು ಅಳೋದು, ನಾನು ಅಂದ್ರೆ ನನ್ಗೆ ಈಗಾಗ್ಲೇ ಇವಳು ಬಂದೆಲ್ಲ ಜವಾಬ್ದಾರಿ ಅಂದ್ರೆ ಇದ್ ತಗೊಂಡ್ಲು ಅನ್ನೋ ತರ. ಅಂದ್ರೆ ಆ ಎಮ್ಮಂದು ಹೆಂಗೆ ಅಂತಂದ್ರೆ ಇರೋ ಬೇರೆ ಸೊಸೈಟಿರ್ಗುನು ನಾನ್ 5ನೋಳು 4ನೇ 3 ಜನ ಮಧ್ಯದವರ್ಗುನು ಹೆಂಗೆ ಅಂದ್ರೆ ಎಜುಕೇಟೆಡ್ ತರಬಾರ್ದು ಮನೆಗೆ, ಎಲ್ಲ ಒಂಥರ 8th 9th ಆತರ ಇರೋದ್ರಲ್ಲಿ ನಾನೇ ಡಿಗ್ರಿ ಓದ್ತಾ ಇದ್ದು. ಅದು ಬೇಡವಾಗಿತ್ತು. ಬಟ್ ಗಂಡನ್ಗೆ ಎಜುಕೇಟೆಡ್ ಬೇಕಿತ್ತು, ಬ್ಯಾಂಗ್ಳೂರ್ ಸೆಟ್ಲ್ ಆಗ್ಬೇಕು ಅಥವಾ ಈ ತರ ಹೊರಗಡೆ ಹೋಗ್ಬೇಕು ಅನ್ನೋದು ತುಂಬಾ ಇತ್ತು ಆವತ್ತು. ಆಯ್ತು, ಅದಾದ್ಮೇಲೆ ಈಗ ಬಂದ್ಮೇಲೆ ಹೆಂಗಿತ್ತಂತ ಗೊತ್ತಿಲ್ಲ. ಮತ್ತೆ ನಾನ್ ಮಗು ಎತ್ಕೊಂಡ್ ಬಂದು ಸಂಸಾರ ಅಂತ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ. ಅದುವರೆಗೂ ಜಸ್ಟ್ ಫೋನ್ ಕಾನ್ವರ್ಸೇಷನ್ ಅಷ್ಟೇ. ಮತ್ತೆ ಡೆಲಿವರಿ ಟೈಮ್ ಬಂದಿತ್ತು. ಮತ್ತೆ ವಾಪಸ್ ಇಲ್ಲಿ ಬಂದಾಗ ಅದು ಗಂಡ ಹೆಂಡತಿ ಸಂಸಾರ, ಮಗು ಜೊತೆನಲ್ಲಿ. ಅದು ಬಂದಾಗ ಅದು ವೈಬೇ ಬೇರೆ ತರ ಇತ್ತು. ಫೋನಲ್ಲಿ ಮಾತಾಡುವಾಗ್ಲಾದ್ರು ಅಥವಾ ಅಲ್ಲಿ ಬಂದಾಗ ಇದ್ದಿದ್ದು 1 ವಾರಕ್ಕೆ 2 ವಾರಕ್ಕೆ ಇದ್ದಿದ್ದು ಮನುಷ್ಯನೇ ಬೇರೆ. ಇಲ್ಲಿ ಬಂದಾಗ್ಲೇ ಅದ್ರದ್ದು ಅಂದ್ರೆ ಬೇರೆ. ಅಂದ್ರೆ ಫೋನಲ್ಲಿ ಮಾತಾಡ್ಬೇಕಾದಾಗ ಇದ್ದ ಪ್ರೀತಿ ನೇರವಾಗಿ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇರ್ಲಿಲ್ಲ ಅಂತ. ಇರ್ಲಿಲ್ಲ. ಅದು ನಮ್ಗೆ ಅದು ಕಾಲಕ್ರಮೇಣ ಗೊತ್ತಾಗಿದೆ. ಅದ್ ಹೆಂಗೆ ಅಂತ ಅಂದ್ರೆ ಓನ್ಲಿ ಫಾರ್ ಫಿಸಿಕಲ್ ಅಂತ, ಅದಕ್ ಮಾತ್ರ. ಅದ್ ಬಿಟ್ರೆ ಮನೆ ಕೆಲ್ಸ ಮಾಡ್ಕೊಂಡು ಹೆಸರಿಗೆ ಹೇಳ್ಕೊಳಕ್ ಒಂದ್ ಹೆಂಡತಿ ಮಕ್ಕಳು ಅಂತ ಬೇಕಂತ ಅಷ್ಟೇ. ಬಟ್ ಆ ಸಮಯಕ್ಕೆ ಒಂದು ಮಗು ಆಗಿತ್ತು. ಒಂದಾಗಿತ್ತು. ನಾನು ಹೆಂಗೆ ಅಂದ್ರೆ ತುಂಬಾ ನಂಬಿದೆ. ಅಂದ್ರೆ ನನ್ಗೆ ಆ ಫ್ರೇಮ್ ಇತ್ತು, ಲೈಕ್ ಗಂಡ ಯಾರಾದ್ರೂ ಆಗಿರ್ಬೋದು, ಗಂಡ ಅಂದ್ರೆ ಅದು ನನ್ಗೆ ಅದು ಸ್ಪೆಷಲ್. ಅದು ನಂಗೆ ನಾನ್ ಯಾವಾಗ್ಲೂ ಹೇಳ್ತಿದ್ದೆ ಅದೇ. ಈವನ್ ಅಪ್ಪ ಅಮ್ಮ ಏನಂದ್ರು ಕೇರ್ ಮಾಡಲ್ಲ, ಯಾಕಂದ್ರೆ ಕೊನೆಯಲ್ಲಿ ಅಷ್ಟೇ ನನ್ ಗಂಡ ಇದಾನೇನೋ ಒಂದ್ ಧೈರ್ಯ ಇರತ್ತೆ ಅನ್ನೋದು. ಗಂಡನೇ ತಿರ್ಗ್ ಬಿದ್ದಾಗ ಬೇರೆನೆ ಪ್ರಪಂಚನ ತಿರ್ಗ್ ಬಿದ್ದಂಗ್ ಫೀಲ್ ಆಗತ್ತೆ ಅಂತ. ಒಂದ್ ನಿಮಿಷ ಆಗಿರು. ನಾನ್ ಯಾವಾಗ್ಲೂ ಹೇಳ್ತಿದ್ದೆ ಈವನ್ ಅಪ್ಪ ಅಮ್ಮ. ಓಕೆ, ಅಡಿಬಲ್. ಹೇಳುವ. ಅಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದೆ, ಅಷ್ಟು ಪ್ರೀತಿ ಮಾಡ್ತಿದ್ದೆ, ಅಷ್ಟೇ ಕೇರ್ ಮಾಡ್ತಿದ್ದೆ. ಅವರ ಬ್ಯುಸಿ ಶೆಡ್ಯೂಲ್ ಅಥವಾ ಅವ್ರ ವರ್ಕ್ ಕಾರಣ ಆಗ್ತಿತ್ತ ಪ್ರೆಷರು, ಅಥವಾ ಉದ್ದೇಶಪೂರ್ವಕವಾಗಿನೇ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತ? ಅದು ಗ್ರಾಜುಲಿ ಗೊತ್ತಾಯ್ತು, ಅದು ಉದ್ದೇಶಪೂರ್ವಕವಾಗಿ. ಮತ್ತೆ ಕಂಟ್ರೋಲಿಂಗ್ ಜಾಸ್ತಿ. ಹೋಗಿದ್ 1 ವರ್ಷ ಅಂತ ಹೆಂಗ್ ಫೀಲ್ ಆಯ್ತು ಅಂದ್ರೆ ನನ್ಗೆ, ನಾನ್ ಎಲ್ಲಿಂದ ಎಲ್ಲಿ ಬಂದ್ಬಿಟ್ಟು ಅನ್ನೋ ತರ ಫೀಲ್ ಆಯ್ತು. ಇಲ್ಲಿ ಇದ್ದಾಗ ನನ್ಗೆ ಅಕ್ಕ ಅಮ್ಮ ಅಣ್ಣ ಎಲ್ಲರೂ ಹೆಲ್ಪ್ ಬರ್ತಿದ್ರು ಮಗು ಜೊತೆ. ಇಲ್ಲಿ ಬಂದ ತಕ್ಷಣ ಹೆಂಗೆ ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ, ಇವನ್ ನನ್ ಮಗು ಎತ್ಕೊಳಕ್ಕೂ ಬರಲ್ಲ ಅನ್ನೋ ತರ. ಮಗು ಸಪ್ರೇಟ್ ಅಡ್ಗೆ ಮಾಡು, ಮನೆ ಕ್ಲೀನ್ ಮಾಡು, ಗಂಡನ್ಗೆ ಅಡ್ಗೆ ಮಾಡು. ಅಡ್ಗೆ ಅಂದ್ರೆ ಪ್ರಾಪರ್ ಅಡ್ಗೆ ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇಡ್ಲಿ ಮಾಡಿದ್ರೆ ಇಡ್ಲಿ ವಡ ಜೊತೆ ಚಟ್ನಿ ಸಾಂಬಾರ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದು. ನಾನ್ ಏನ್ ಮಾಡಿದ್ದು ಅಂದ್ರೆ ಯಪ್ಪ ಊರಲ್ಲಿ ಇದ್ದಿದ್ದು, ಹಳ್ಳಿಲಿ ಇದ್ದಿದ್ದರಿಂದ ಬೆಂಗಳೂರು ಬಂದಾಗ 10 ವರ್ಷ ಗ್ಯಾಪ್ ಅಂದ್ರೆ ಒಂಟಿಯಾಗಿದ್ದಿದ್ದು ಅಂತ. ಸೊ ಅದೆಲ್ಲ ಹೇಳ್ಕೊಬೇಕಾದ್ರೆ ಅಯ್ಯೋ ಪಾಪ ಊಟ ತಿಂಡಿ ಸರಿಯಾಗಿರಲ್ಲ, ಪ್ರೀತಿ ಮತ್ತೆ ಏನ್ ಹೇಳ್ತಾರೆ ಅದು ಚೆನ್ನಾಗ್ ನೋಡ್ಕೋಬೇಕನ್ನೋ ಒಂದು ಆಸೆ, ಏನ್ ಕೇಳಿದ್ರು ಮಾಡಾಕ್ಬೇಕು.
ಆತರ ಸ್ವಲ್ಪ ಓವರ್ ಪ್ರೀತಿನೇ ಮಾಡ್ದೆ ಅನ್ಸುತ್ತೆ. ಅದಕ್ಕೆ ಒಬ್ಬ ಹೆಣ್ಣಿಗೆ ಅದು ನಿನ್ನ ಕರ್ತವ್ಯ ಮತ್ತು ಅದೊಂದು ಧರ್ಮ. ಹೌದು, ಅದ್ ನನ್ ಜೀವ ನನ್ ಸ್ವಂತ ಅನ್ನುವಾಗ ಏನ್ ಬೇಕಾದ್ರೂ ಮಾಡ್ಬೇಕಂತ ಫೀಲ್ ಆಗತ್ತೆ. ಇರ್ಲಿ, ಈಗ ಅವರು ಏನಾದ್ರು ಕೇಳಿದ್ರೆ ಅಥವಾ ಅವರು ಬ್ಯಾಚುಲರ್ ಆಗಿದ್ದಾಗ ಪಾಪ ಸರಿಯಾಗಿ ಊಟ ಇರಲ್ಲ, ನಾನು ಚೆನ್ನಾಗಿ ಮಾಡಾಕಬೇಕು ಅಂದ್ರಲ್ಲ, ನಿಮಗೆ ಅಡುಗೆ ಚೆನ್ನಾಗಿ ಬರ್ತಿತ್ತ ಅಂತ? ಅಂದ್ರೆ ನಾನು ಮಾಡ್ತಾ ಇಲ್ಲ ಅಂತ ಅಲ್ಲ, ಅಮ್ಮ ಜೊತೆ ತಿಂತಾ ಇರ್ಲಿಲ್ಲ. ಹೌದು, ಸ್ವಲ್ಪ ಸ್ನಾಕ್ಸ್ ಆತರ ಜಾಸ್ತಿ ಇರ್ತಾ ಇತ್ತು, ಮೈನ್ ಫುಡ್ ಕಮ್ಮಿ. ನಾನು ಮಾಡ್ತಿದ್ದೆ, ಗಂಡಂಗ್ ತಿನ್ನಿಸ್ತಾ ಇದ್ದೆ, ನಾನಂತೂ ತಿಂತಿರ್ಲಿಲ್ಲ. ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ಏನೋ ಮಾಡ್ತೀನಿ ಅನ್ನೋ ತರ ಇರ್ಲಿಲ್ಲ. ಅಂದ್ರೆ ಜೀವನ ಪಾಠ ಕಲ್ಸ್ತು, ಎಲ್ಲ ಕಲ್ತೆ. ಲೈಕ್ ಕೆಲವೊಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಕಲ್ತಿದ್ದು, ಕೆಲವೊಂದ್ ಅಕ್ಕನ ಹತ್ರ ಕಲ್ತಿದ್ದು, ಅಮ್ಮನ ಹತ್ರ ಕಲ್ತಿದ್ದು. ಅವ್ರಿಗೆ ಬೇಕಾದೆಲ್ಲ ಮಾಡ್ಕೊಡ್ತಾ ಇದ್ರಿ. ನನ್ ಕೈ ಎಷ್ಟು ಬೆಸ್ಟ್ ಆಗತ್ತೆ ಎಲ್ಲಾ ಮಾಡ್ತಾ ಇದ್ದೆ. ನಂಬಲ್ಲ, ಈವನ್ ವೀಕೆಂಡ್ ಅಲ್ಲಿ ವೀಕ್ ಪೂರ್ತಿ ಕಂಪ್ಯೂಟರ್ ಮುಂದೆ ಕೂತ್ ಸುಸ್ತಾಗಿರತ್ತೆ, ಸಾಕಾಗಿರೋದ್ರಿಂದ ಇವನ್ ಬಾಡಿ ಮಸಾಜ್ ಕೂಡ ಮಾಡ್ಕೊಡ್ತಾ ಇದ್ದೆ ಮನೆಯಲ್ಲಿ. ಅಷ್ಟು ಒಂಥರ ಮಕ್ಕಳನ್ನ ಪ್ಯಾಂಪರ್ ಮಾಡೋ ತರ ಮಾಡಿ ಎಲ್ಲಾ ನೋಡ್ಕೊಂಡೆ. ಅದು ಹೆಂಗಾಗ್ತಿತ್ತು ಅಂತಂದ್ರೆ, ಗಂಡನ ಮನೆಗೂ ನನ್ಗೂನು ಫೋನ್ ಕಾಂಟ್ಯಾಕ್ಟ್ ಅಷ್ಟೇ. ಆ ಫೋನ್ ಕಾಂಟ್ಯಾಕ್ಟ್ ಅಲ್ಲೂನು ಹಾಯಲ್ಲೂ ಚೆನ್ನಾಗಿದ್ಯಾ ಅದ್ ಬಿಟ್ಟು ಮಿಕ್ಕಿದ್ದೆಲ್ಲ ಇವ್ರು ಮಾತಾಡ್ಕೊಳ್ಳೋದು. ಓಕೆ, ಅಂದ್ರೆ ಇನಾಗ್ರೇಷನ್ ನೀವು ಮಾಡ್ಕೊಡ್ತಾ ಇದ್ರಿ, ಕನ್ಸ್ಟ್ರಕ್ಷನ್ ಅವ್ರು ಮಾಡ್ಕೊಳ್ತಾ ಇದ್ರು ಅಂತ? ಇಲ್ಲ, ಇನಾಗ್ರೇಷನ್ ಇಲ್ಲ, ಮಧ್ಯದಲ್ಲಿ ಅಷ್ಟೇ ಒಂದು ಬಿಟ್ಟು ಪಜಲ್ ಬಿಟ್ ಬರ್ತದ, ಹಂಗೆ ಏನ್ ಮಾಡ್ತದಲ್ಲ ಅನ್ನೋ ತರ. ಅದ್ರಲ್ಲೂ ಜಾಸ್ತಿ ಕಾನ್ವರ್ಸೇಷನ್ ನಡೀತಿದ್ದು ಈ ಅತ್ತಿಗೆ ಮೈದಂದು. ಅಮ್ಮ ಮಗಂದು 5 ನಿಮಿಷದಾದ್ರೆ ಅತ್ತಿಗೆ ಮೈದಂದು ಒಂದ್ 50 ನಿಮಿಷ 1 hour ಆ ತರದ್ದು. ಅವ್ರ ಅಣ್ಣನ ಹೆಂಡತಿ? ಹಾ. ಓ, ನೀವ್ ಈ ಮುಂಚೆ ಕ್ಲೋಸ್ ಅಂತ ಹೇಳಿದ್ರಲ್ಲ ಆ ಹೆಣ್ಮಕ್ಳ ಜೊತೆ? ಹಾ ಹಾ. ಓಕೆ, ಬಟ್ ನಿಮ್ಗೆ ವಾಟ್ ಎಕ್ಸಾಕ್ಟ್ಲಿ ನೀವು ಆ ಸಂಬಂಧವನ್ನ ಹೇಗೆ ವ್ಯಾಖ್ಯಾನ ಮಾಡ್ತೀರಾ? ಅದು ಹೇಗೆ ಕ್ಲೋಸ್ ಅಂದ್ರೆ ಏನು ವ್ಯಾಖ್ಯಾನ? ಅದೇ ನನ್ಗೆ ನಾನ್ ಹೆಂಗ್ ಇರ್ಬೇಕಂತ ಗೊತ್ತಿಲ್ಲ, ಬಟ್ ಅವ್ರದ್ದು ಏನಿದೆಯೋ ಅದು ದೇವ್ರ ಬಿಟ್ಟಿರೋದು, ಭಗವಂತ ನೋಡ್ತಾನೆ. ಬಟ್ ನನ್ಗೆ ಏನ್ ಕಾಣಿಸಿದ್ರು ಅಂದ್ರೆ ಶಿ ಇಸ್ ವೆರಿ ಪೊಸೆಸಿವ್. ನನ್ಗೆ ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ ನಾನು ಅವ್ಳಿಗೆ ನನ್ನ ಇದ್ ಮಾಡ್ತಿದೀನೇನೋ ಅನ್ನೋ ತರ, ಅಷ್ಟು ಪೊಸೆಸಿವ್ ತೋರಿಸ್ತಿದ್ಲು. ಸೊ ಅಂದ್ರೆ ನಿಮ್ಗೆ ನೀವು ಮಾತಾಡಿಸಿದ್ರೆ ಅವ್ರಿಗೆ ಪೊಸೆಸಿವ್ ಆಗ್ತಿತ್ತು? ಹಾ ಹಾ, ಹಂಗೇನೆ. ಈಗ ಮದ್ವೆ ಅಷ್ಟರಲ್ಲಿ 1-2 ದಿನ 3 ದಿನ ಏನೋ ಆಗಿತ್ತು. ಬೀಗ್ರೂಟಕ್ಕೆ ಬರ್ಬೇಕಲ್ಲ, ಅವಳು ಬ್ಯಾಂಗ್ಳೂರ್ಲಿ ಇದ್ದಿದ್ದು. ಬಂದಿದ ತಕ್ಷಣ ಹೆಂಗ್ ಮಾಡಿದ್ಲು ಅಂದ್ರೆ, ನನ್ ತಂಗಿ ಕೂಡ ಗೊತ್ತಿದ್ಲು, ನಾವು ಹಿಂಗೆ ಕೂತ್ಕೊಂಡ್ ಮಾತಾಡ್ತಿದ್ವಿ, ಅವರು ಹಿಂಗೆ ನೆಲದ ಮೇಲೆ ಮಲ್ಕೊಂಡ್ ಸುಮ್ನೆ ಮಾತಾಡ್ತಿದ್ರೆ ಸಡನ್ ಆಗಿ ಬಂದಿದ್ದ. ಅವಳು ಹೆಂಗ್ ಪ್ರಾಜೆಕ್ಟ್ ಮಾಡಲ್ಲ, ಓಡ್ ಬಂದಿ ಒಂದ್ ಪಕ್ಕದಲ್ಲಿ ಮಲ್ಕೊಂಡ್ಲು. ನಾವ್ ಎಷ್ಟು ಕ್ಲೋಸ್ ಇದೀವಿ ಅನ್ನೋ ತರ ತೋರ್ಸಾಕೋ ಅಥವಾ ಏನಕ್ಕೋ ಗೊತ್ತಿಲ್ಲ. ಬಟ್ ಆಗ ಶಾಕ್ ಅತ್ತಿಗೆಯಿಂದಾಗ ತಾಯಿಯ ಭಾವನೆ ಅಥವಾ ತಾಯಿ ಅನ್ನೋ ಸ್ವಭಾವ, ಬಟ್ ಆ ಮಟ್ಟಿಗೆ ಅಂದ್ರೆ ಕ್ಲೋಸ್ ಇರ್ಬೋದು, ಬಟ್ ತಾಯಿಯ ಸ್ವರೂಪದಲ್ಲಿ ಕ್ಲೋಸ್ ಅಥವಾ ಏನೋ ಒಂದು ಅತ್ತಿಗೆಯನ್ನ ಪ್ರೀತಿಯಿಂದ ತಾಯಿಯಾಗಿ ನೋಡೋರು ಇದ್ದಾರೆ. ಬಟ್ ಆ ಮಟ್ಟಿಗೆ ಅಂತ ನಿಮ್ಗೆಲ್ಲೂ ಅದು ಕಾಣಿಸ್ಲಿಲ್ವಾ ಅಥವಾ ಅದೇ ರೀತಿ ಅನ್ನಿಸ್ಲೇ ಇಲ್ವಾ ನಿಮ್ಗೆ? ಇಲ್ಲ, ಅದು ಅಮ್ಮ ಮಗಂತೂ ಬೇರೆ ತರ ಬರುತ್ತೆ, ಗೌರವ ಬರ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಫಂಕ್ಷನ್ ಇದ್ದೀವಿ ಅಂತಂದ್ರೆ, ಈಗ ಬೇರೆ ಹಿಂಗೆ ಹೇಳಿ ಅವ್ರ ಅಕ್ಕನ ಜೊತೆ ಸೇರ್ಕೊಂಡು ಈಗ ನೀನು ಆಗ್ಲೇ 8 ಗುಲಾಮ ಆಗ್ಬಿಟ್ಟೆ, ಇನ್ನು 2-3 ದಿನ ಆಗಿರೋದು ಮದ್ವೆ ಆಗಿ, ನೀನ್ ಬಿಡಪ್ಪ ಆಗ್ಲೇ 8 ಗುಲಾಮ ಆಗ್ಬಿಟ್ಟಿದ್ಯಾ ಅಂತ. ಬಟ್ ನಿಮಗೆ ಆಮೇಲೆ ಆತರ ನನ್ ಮುಂದೆ ಅವ್ರಿಗೆ ಹೇಳಿತ್ತು. ಆಮೇಲೆ ಕೆಲವೊಂದ್ಸರಿ ಒಂಥರ ತುಂಬಾ ಸಲಿಗೆ ಅಂತ ಹೇಳೋದಲ್ಲ. ನಾನು ಅವನು ಸೇಮ್ ಏಜು, ನಾನ್ ಮದ್ವೆ ಬಂದಾಗ ಅದೇ ಸ್ಕೂಲ್ ಓದ್ತಾ ಇದ್ದೆ, ಅಷ್ಟೇ ಓದ್ತಾ ಇದ್ದೆ, ಆತರ ಎಲ್ಲ. ಅಫ್ಕೋರ್ಸ್ ಈಗ ನಾನು ಅದಕ್ಕೆ ಒಂದು ಗೌರವಾನ್ವಿತ ಅರ್ಥ ಕೊಡೋ ಪ್ರಯತ್ನ ಮಾಡಿದೆ. ಬಟ್ ನಿಮ್ ಕಣ್ಣು, ನೀವು ದೊಡ್ಡೋರು ಇದ್ದೀರಿ, ನಿಮ್ಗೆ ಅದನ್ನ ತಿಳ್ಕೊಳ್ದಾರೋಷ್ಟು ದಡ್ಡತನ ಏನ್ ಖಂಡಿತ ಇಲ್ಲ. ಸೊ ಅದನ್ನ ಅಲ್ಲ, ಗ್ರಾಜುಲಿ ನಾನು ಅದನ್ನ ಆತರ ತಗೊಳ್ಳೇ ಇಲ್ಲ. ಆತರ ನೋಡ್ದಾಗ್ಲೂ ನನ್ನ ಕರ್ಕೊಂಡೋಗ್ ಕನ್ವೆ ಮಾಡಿದ್ ಹಿಂಗೆ, ಅವಳಿಗೆ ಗೊತ್ತಾಗಲ್ಲ ಹಂಗೆ ಏನತ್ರ. ನಾನು ಅದನ್ನ ದೊಡ್ಡದು ಮಾಡ್ಲಿಲ್ಲ, ಜಗಳನೂ ಆಡ್ಲಿಲ್ಲ, ಯಾರ ಹತ್ರ ಹೇಳೂ ಇಲ್ಲ ನಾನು. ಈಗ ನಾವು ಮತ್ತೆ ಆಸ್ಟ್ರೇಲಿಯಾಕ್ಕೆ ಬರೋಣ. ಬಟ್ ಅವ್ರು ಕರೆ ಮಾಡಿದಾಗ ತುಂಬಾ ಹೊತ್ತು ಮಾತಾಡ್ತಿದ್ದು ಅತ್ತಿಗೆ ಜೊತೆ.
ಓಕೆ, ನೈಸ್. ಹೌದು. ಮುಂದೆ ನಾನು ಹಂಗೆ ಒಂದ್ 2-3 ಸರಿ ಅದು ತುಂಬಾ ಓವರ್ ಅನ್ಸ್ದಾಗ ನಾನು ಕೇಳ್ದೆ, ಏನಿರತ್ತೆ ಅಷ್ಟ್ ಮಾತಾಡೋದು ಏನಕ್ಕೆ ಅಂತ. ಇಲ್ಲ ಕಣೆ, ಯಾರು ಹೇಳಲ್ಲ ನಂಗೆ, ಮನೆ ವಿಷಯ ಎಲ್ಲ ದೂರ ಇದ್ದೀನಿ ಅಂತ ಅಂದ್ಬಿಟ್ಟು, ಸರಿ ಅಮ್ಮ ಹೇಳ್ದಿರೋದು ಇಲ್ಲೇನಿರತ್ತೆ, ಇವ್ರೇನ್ ಹೇಳೋದು ಅಂತ. ಅದಕ್ಕಿಲ್ಲ ಹಂಗಲ್ಲ, ಅವ್ರು ಯಾರು ಎಲ್ಲ ಮುಚ್ಚಿಟ್ಬಿಡ್ತಾರೆ, ನಾನು ದೂರ ಇದ್ದೀನಿ ಅಂತ. ಕೊನೆ ಮಗ ಅದು ಅಂದ್ರೆ ದೊಡ್ಡ ಮಗ ಅಂತಾರ ಟ್ರಿಗರ್ ಅಂದ್ರೆ ಹೇಳೋದು, ಅವನ್ ಇದ್ ಮಾಡ್ತಾನೆ ಅಂತ ಏನೇನೋ ಹೇಳ್ತಾರೆ ಅಂತ ಹೇಳೋದು. ಈಗ ನಾನಂದೆ ಆಯ್ತಪ್ಪ, ಹೇಳಿದ್ರೆ ಅಮ್ಮ ಹೇಳ್ಬೇಕು, ಅದ್ ಬಿಟ್ರೆ ನಿಮ್ ಅಣ್ಣದಿರ್ ಮಾತಾಡ್ಬೇಕು, ಇದೇನಿದೆ ಎಕ್ಸ್ಟ್ರಾ, ಇವ್ರೇನು ಮಾತಾಡೋದು, ಅದು ಬಿಟ್ಟು ನನ್ನ ಹತ್ರ ಮಾತಾಡ್ಬೇಕಿಲ್ಲ ಅಂದ್ರೆ ನೋಡಲತ್ತ ಹಿಂಗ ಆಗ್ತಾ ಇದೆ ಹಿಂಗೆಲ್ಲ ಅಂತ. ಅದು ಇಲ್ಲ, ಇದು ಇಲ್ಲ, ಸುಮ್ಮನೆ ನೀವೇ ಮಾತಾಡ್ಕೊಳ್ಳೋದು. ಮತ್ತೆ ಇದು ಸ್ವಲ್ಪ ಅತಿ ಆಯ್ತು ಅಂತ ಹೇಳ್ದೆ ತುಂಬಾ ಸರಿ ಆದ್ಮೇಲೆ. ತುಂಬಾ ವರ್ಷ ಅಂದ್ರೆ 2-3 ವರ್ಷಗಳೇ ನಡೀತಾನೆ ಇತ್ತು. ಅದಾದ್ಮೇಲೆ ಮನೇಲಿ ಕಟ್ಟಾಯ್ತು, ಹೊರಗಡೆ ಆಫೀಸಿಂದ ಬರ್ತಾ ಅಲ್ಲೇ ಮಾತಾಡ್ಕೊಳ್ಳೋದು, ಎಲ್ಲ ಇದ್ ಮಾಡೋದು. ಅದ್ ನನ್ಗೆ ನಾನು ಈಗ್ಲೂ ಅರ್ಥಾತ್ ಮನೆಯಿಂದ ಹೊರಗೆ ಇವ್ರು ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಅದು ಕಂಪ್ಲೀಟ್ ಆಗಿ ಮನೆಯಲ್ಲಿ ಮಾತಾಡ್ತಾನೆ ಇಲ್ವಲ್ಲ, ಮಾಡಿದ್ದೆ ನಾನು ಅಲ್ಲಿ ಮಾಡಿದ್ದೆ, ಅಮ್ಮ ಅಣ್ಣ ಎಲ್ಲ ಹಿಂಗಿದ್ದಾರೆ ಅಂತ ನೋಡ್ರೆ. ಇದ್ರ ಮಧ್ಯೆ ಹೆಂಗೆ ಅಂತಂದ್ರೆ, ಅದು ಪ್ರೀತಿ ಅಂತ ಹೇಳೋದು, ಪ್ರೀತಿ ಹೆಸರಲ್ಲಿ ಅದನ್ನ ಒಂಥರ ಬಿಗಿ ಹಿಡಿಯೋದು. ಅಂದ್ರೆ ನೀನ್ ಏನ್ ಮಾಡ್ತಿದ್ಯಾ, ಯಾರ ಜೊತೆ ಮಾತಾಡ್ತಿದ್ಯಾ, ಅದೂನು ಜೊತೆಗೆ. ಆಮೇಲೆ ದುಡ್ಡು ಕಾಸಿನ ವಿಷಯದಲ್ಲೂ ತುಂಬಾ ಸ್ಟ್ರಿಕ್ಟ್ ಸ್ಟಾರ್ಟ್ ಆಯ್ತು. ಅಲ್ಲ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಯಾರು ಗಂಡ ನಿಮ್ಮನ್ನ ಕೇಳ್ತಿದ್ದ? ಹಾ, ಅಂದ್ರೆ ಅದು ಪ್ರತಿಯೊಂದು ಅದು ಬ್ರೀಫ್ ಆಗಿ ಹೇಳಕ್ ಗೊತ್ತಾಗ್ತಿಲ್ಲ, ಬಟ್ ಎಲ್ಲಾ ತರನು ಇತ್ತು. ಫೋನ್ ಟ್ರ್ಯಾಕ್ ಇತ್ತು, ಫೈನಾನ್ಷಿಯಲಿ ಕಂಟ್ರೋಲ್ ಇತ್ತು, ಆಮೇಲೆ ಯಾರ ಜೊತೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು. ಆಮೇಲೆ ಕಾಲಕ್ರಮೇಣ ಸೋಷಿಯಲ್ ಲೈಫ್ ಕಟ್ ಆಯ್ತು, ಹೊರಗಡೆ ಕರ್ಕೊಂಡು ಹೋಗೋದು, ಪಾರ್ಟಿ ಫಂಕ್ಷನ್ಸ್ ಆ ತರದೆಲ್ಲ. ಅದು ಹೆಂಗಾಯ್ತು, ಏನಕ್ಕೆ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಕೆಲವೊಂದ್ಸರಿ ಹೆಂಗೆ ಅಂದ್ರೆ ರೆಡಿಯಾಗಿ ಹೋಗೋಣ ಅಂತಂದ್ರೆ ರೆಡಿಯಾಗಿ ಮೇಲೆ ಅದು ಹೆಂಗಾಗ್ಬಿಡ್ತಿತ್ತು ಅಂದ್ರೆ ಮ್ಯೂಟ್ ಸಿಚುವೇಶನ್, ಅದು ಏನು ಮಾತಾಡಲ್ಲ. ನನ್ಗೆ ಅದು ತಲೆ ಕೆಡ್ಸ್ಕೋಬೇಕು, ಏನ್ ಮಾಡ್ದೆ, ಏನಾಯ್ತು ಎಷ್ಟಾಯ್ತು ಅಂತ. ಅದು ಎಷ್ಟೋ ವರ್ಷಗಳಾದ್ಮೇಲೆ ಹೇಳಿದಂಗೆ ಅಂದ್ರೆ, ನೀನು ಗಂಡನ ಅರ್ಥ ಮಾಡ್ಕೋಬೇಕು, ಅವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಿನಗ್ ಗೊತ್ತಿರ್ಬೇಕು. ನಿನ್ಗೆ ಅಲ್ಲಪ್ಪ, ನಾವ್ ದೇವ್ರ ಮುಂದೆ ನಿಂತಾಗೂ ಕೇಳ್ತೀವಿ, ದೇವ್ರೆ ಇದ್ ಬೇಕು ನಮ್ಗೆ, ಇದಿಲ್ಲ, ಇದ್ ಹಿಂಗಾಗತ್ತೆ ಅಂತ. ಹಿಂಗ್ ಮೌನ ಆಗಿರೋದ್ ಬದಲು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರೆ ಅದನ್ನ ನಾವೇ ಸರಿ ಮಾಡ್ಕೋಬೋದಲ್ಲ. ಈಗ ನಿಮ್ಗೆ ಅಂತ ಬಂದ್ಮೇಲೆ ಈ ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿರತ್ತೆ, ಅದ್ರಲ್ಲಿ ಏನ್ ಬೇಜಾರಿಲ್ಲ. ಇರೋದಿದ್ದಂಗೆ ಹೇಳಿದ್ರೆ ಡೈರೆಕ್ಟ್ ಆಗಿ. ಅಂದ್ರೆ ಅದು ಯಾವ ವಿಚಾರದಲ್ಲಿ? ನನ್ ಆಮೇಲೆ ಹೇಳಿದ್ದು ಈಗ ಬಟ್ಟೆ ಹಾಕೊಳ್ಳೋ ವಿಷಯದಲ್ಲಿ. ಈಗ ಇದು ಸೀರೆ ತೆಳು ಇದೆ ಅನ್ನೋ ತರ, ಏನೋ ಬೇರೆ ಅದು ನಾನ್ ಮದ್ವೆ ಆದಾಗ ಅದು 1-2 ವರ್ಷ ಏನ್ ಫೀಲ್ ಮಾಡ್ದೆ ಅಂದ್ರೆ, ಅಯ್ಯೋ ದೇವ್ರು ಒಂದೇ ಅಂತಾನು, ಒಂದಷ್ಟು ಒಳ್ಳೆ ಮನುಷ್ಯ ಸಿಕ್ಬಿಟ್ಟಿದಾನಲ್ಲಪ್ಪ ಅನ್ನೋ. ಅದ್ ಹತ್ರ ಬಂದಾಗ ಅದು ಒಂದೊಂದಾಗಿ ಗುಣಗಳು ಗೊತ್ತಾಗ್ತಾ ಬಂತು. ಅನುಮಾನನೂ ಇದೆ. ಮತ್ತೆ ಅಂದ್ರೆ ನೀವು ಚೆನ್ನಾಗಿರೋ ಡ್ರೆಸ್ ಹಾಕಿದ್ರೆ ಬೇರೆಯವರು ಕಣ್ಣಿನ ಮೇಲೆ ಬೀಳುತ್ತೆ ಅನ್ನೋ ಅನುಭವನ ಅದು? ಅಂದ್ರೆ ಡ್ರೆಸ್ ಚೆನ್ನಾಗಿ ಆಗ್ತಿದೆಯಾ ಅಂತಲೋ ಅಥವಾ ಆಗ್ತಿಲ್ಲ ಅಂತಲೋ ಅದು ಬೇಜಾರಿದ್ದು? ಐ ಮೀನ್ ಡ್ರೆಸ್ ಅದ್ ನನ್ಗೆ ಯಾವತ್ತು ಕಾನ್ಫಿಡೆನ್ಸ್ ಸಿಕ್ಕೇ ಇಲ್ಲ. ನೀನ್ ಚೆನ್ನಾಗ್ ಕಾಣಿಸ್ತೀಯಾ, ಚೆನ್ನಾಗ್ ಹಾಕೊಂಡಿದ್ಯಾ, ಆತರ ಇಲ್ವಲ್ಲ, ಯಾವಾಗ್ಲೂ ಡಿಗ್ರೇಡೇ ಮಾಡ್ತಾ ಇದ್ದೀನಿ. ಅವ್ರಿಗೆ ಬೇಕಾದಂಗೆ ಅಂತ ಹೇಳ್ತಿದ್ರಲ್ಲ, ಗಂಡಂಗೆ ಏನ್ ಬೇಕು ಏನ್ ಬೇಡ ಅಂದ್ರೆ ಅದು ಯಾವ ವಿಚಾರದಲ್ಲಿ ಅದು? ಪ್ರತಿಯೊಂದು ಸಣ್ಣ ವಿಷಯಗಳನ್ನ ಹಂಗೆ ಹೇಳ್ತಾ ಇದ್ದು. ಇವಾಗ ಹಿಂಗೆ ಹೇಳಿ, ಫಾರ್ ಎಕ್ಸಾಂಪಲ್ ಮಾತಾಡೋ ವಿಷಯಗಳಾಗ್ಲಿ, ಅಮ್ಮನ ಹತ್ರ ಏನ್ ಮಾತಾಡ್ಬೇಕು ಅಥವಾ ಅಕ್ಕನ ಹತ್ರ ಏನ್ ಹೇಳ್ಕೋಬೇಕು, ಅಥವಾ ಈಗ ಬಟ್ಟೆ ಹಾಕೊಳ್ಳೋ ವಿಷಯದಲ್ಲೇ ಫಾರ್ ಎಕ್ಸಾಂಪಲ್ ಸೀರೆ ಯಾವ ತರ ಸೀರೆ, ಅದ್ರಲ್ಲೂ ತೆಳುದ ಚಿಕ್ಕದ, ನನ್ಗೆ ಇನ್ನೂ ಅದು ಯಾವ ತರ ಇನ್ನೂ ಅರ್ಥ ಆಗಿಲ್ಲ, ಮನುಷ್ಯ ಯಾವ ಲೆಕ್ಕದಲ್ಲಿ ಹೇಳ್ತಾರದು ಅಂತ. ಆಯ್ತು.
ಸೊ ಕಾಲಕ್ರಮೇಣ ನಿಮ್ಮನ್ನು ಸೋಷಿಯಲ್ ಅಥವಾ ಹೊರಗಡೆ ಪಾರ್ಟಿ ಅದು ಇದು ಅದು ಹೊರಗಡೆ ಕರ್ಕೊಂಡು ಹೋಗೋದು ಅದು ಕೂಡ ಕಟ್ ಆಯ್ತು. ಹಾ ನಾನು ಎಷ್ಟೊಂದ್ ಸರಿ ಸ್ಪಷ್ಟತೆ ಇತ್ತ ಇದು ಓಕೆ ಅನುಮಾನವಾಗಿ ಬದಲಾಗ್ತಾ ಇದೆ, ಕಾಳಜಿ ತೀರಾ ದೊಡ್ಡ ಹಂತಕ್ಕೆ ಹೋದ್ರೆ ಅದು ಅನುಮಾನವಾಗ್ಬಿಡುತ್ತೆ. ಓಕೆ, ಅನುಮಾನ ಆಗಿ ಬದಲಾಯ್ತಿದೆ ಅಂತ ಗೊತ್ತಾಯ್ತು ನಿಮ್ಗೆ. ನಾನು ಅದು ಅನುಮಾನ ಇದೆ ಅಂತ ಗೊತ್ತಿರ್ಲಿಲ್ಲ. ನನ್ಗೆ ಒಂದ್ಸರಿ ಬಂದು ಸಡನ್ ಆಗಿ ಯಾರ ಜೊತೆ ಮಾತಾಡಿದೆ ಯಾರವನು ಅಂತ ಬಂತು ವಿಷಯ. ನಮ್ಗೆ ಯಾರವನು ಇಷ್ಟೊತ್ತು ಮಾತಾಡಿದ್ವಿ ಅಂತ ಕೇಳಿದ ತಕ್ಷಣ ನನ್ಗೆ ಇದಾಯ್ತು. ಬಿಕಾಸ್ ಯಾಕಂದ್ರೆ ಇಬ್ಬರದು ಫೋನು ತಗೋತಿದ್ದು ಅಥವಾ ಸಿಮ್ ಕಾರ್ಡ್ ತಗೋತಿದ್ದು ಒಂದೇ ಅಕೌಂಟ್ ಅಲ್ಲಿ ತಂದೇನೆ ಎಲ್ಲ ಚೆಕ್ ಮಾಡ್ಬೋದಿತ್ತು, ಯಾವ ನಂಬರ್ಗೆ ಎಷ್ಟು ಟೈಮ್ ಕಾಲ್ ಆಗುತ್ತೆ, ಯಾವ ನಂಬರ್ ಇಂದ ಮಾತಾಡಿರೋದು ಅದೆಲ್ಲ. ನನ್ಗೆ ಆ ಕ್ಷಣಕ್ಕೆ ಅದು ಏನಕ್ಕೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಹೌದಾ ಏನಾಯ್ತು ಅಂದಾಗ ಆಮೇಲೆ ಸಡನ್ ಆಗಿ ಹೌದಾ ಬನ್ನಿ ಅನ್ಬಿಟ್ಟು ಕೂರ್ಸ್ಬಿಟ್ಟು ಅದೇ ನಂಬರ್ ಫೋನ್ ನೋಡ್ಬಿಟ್ಟು ಮಾತಾಡ್ದೆ. ಅದು ಸ್ವಂತ ಮಾವನ್ ಮಗನೇ ಆಗಿದ್ದ. ತುಂಬಾ ವರ್ಷಗಳಿಂದ ಸಿಕ್ಕಿರ್ಲಿಲ್ಲ. ಅವಾಗ ನಾವು ಚಿಕ್ಕವರಿದ್ದಾಗ ನೋಡಿದ್ದು. ಅದಾದ್ಮೇಲೆ ತುಂಬಾ ವರ್ಷಗಳ ಮೇಲೆ ಅಮ್ಮ ಅಕ್ಕನೆಲ್ಲ ಮೀಟ್ ಮಾಡಿದಾಗ ನಂಬರ್ ಕೊಟ್ಟಿದ್ರೆ ಅವ್ರು ಹೇಳಿದ್ರು ಈ ತರ ಕೇಳ್ತದ ನೋಡಿ ಮಾತಾಡಿದ್ರು. ಮಾತಾಡಿದ್ದಕ್ಕೆ ಎದುರಿಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡಿ ಅವ್ರ ಅಮ್ಮನ ಮಾತಾಡಿದ್ರು, ಅತ್ತೆ ಎಲ್ಲ ಇದ್ರು, ಅದೆಲ್ಲ ಮಾತಾಡಾಯ್ತು. ಅಮ್ಮ ಸ್ವಲ್ಪ ಕನ್ಫ್ಯೂಸ್ ಬಂದ ತಕ್ಷಣ ನಾನೇ ನನ್ ಮನೆ ಕಟ್ಟಿಲ್ಲ ಕಣೆ ಸುಮ್ಮನೆ ಕೇಳ್ದೆ ಅಂತ. ಓಕೆ ಒಳ್ಳೇದಾಯ್ತು ಕೇಳಿತ್ತು ಅಂತ. ಆಮೇಲೆ ನನ್ಗೆ ಗೊತ್ತಾಯ್ತು ಇದು ಹಿಂದೇನು ಈ ತರ ಕೆಲ್ಸಗಳು ನಡೀತಾ ಇದೆ ಅಂತ. ನಾನು ಎಲ್ಲಿ ಲಾಸ್ ಆಗಂತ ಗೊತ್ತಿಲ್ಲ ಈಗ. ಆಮೇಲೆ ಬರ್ತಾ ಅದು ತುಂಬಾ ಒಂಥರ ಹಿಡ್ತಾ ಜಾಸ್ತಿ ಆಯ್ತು. ಜೊತೆಗೆ ಮಾತಿಗೂ ಅಪ್ಪ ಅಮ್ಮನ ಡಿಗ್ರೇಡ್ ಮಾಡೋದು, ನಿಮ್ಮ ವಂಶದ ಹಿಂಗೆ ಅಪ್ಪ ಮದುವೆ ಮಾಡಿಲ್ಲ. ಮತ್ತೆ ಮಗ ಹುಡ್ಬೇಕಾದ್ರೆ ಹಾಸ್ಪಿಟಲ್ ಬಿಲ್ಲು 5,000 ರೂಪೀಸ್ ಆಗ್ಬಿಟ್ಟಿತ್ತು. ಅದನ್ನ ನಾವ್ ಯಾರು ಕೊಡಲ್ಲ ಅಂತ ಹೇಳಿಲ್ಲ, ಅಪ್ಪ ಅಮ್ಮನ ಕೇಳಲಿಲ್ಲ. ಬಟ್ ಇವರೇ ಪೇ ಮಾಡಿದ್ದು. ಅದನ್ನೆಲ್ಲಾನು ಲೆಕ್ಕ ಹಾಕೊಳ್ಳೋದು, ಕೊಟ್ಟಿಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂದ್ರೆ ಏನೇ ನಾನು ಏನಾದ್ರು ಒಂದ್ ಸಣ್ಣ ಡಿಮ್ಯಾಂಡ್ ಇಡಕ್ ಬಂದ್ರು ಅಲ್ಲಿಗೆ ನನ್ನ ಮ್ಯೂಟ್ ಮಾಡ್ಬೇಕು. ಅದ್ನ ಚುಚ್ಚಿ ಮಾತಾಡಿ ಅದು ಕಾಲಕ್ರಮೇಣ ಹೆಂಗಾಗೋಯ್ತು ಅಂದ್ರೆ ನಾನು ಸೂಟಬಲ್ ಅಲ್ಲ ಯಪ್ಪಂಗೆ. ನಾನ್ ಸತ್ತೋಗ್ಬಿಟ್ಟು ಈಗ ಬೇರೆ ಒಳ್ಳೆ ಹುಡುಗಿ ಸಿಗ್ತಾಳೆ, ನಾನ್ ಇರ್ಲೇಬಾರ್ದು ಅನ್ನೋದು ಹಂತಕ್ಕೂ ಹೋಗಿ ಟ್ರೈ ಮಾಡ್ಬಿಟ್ಟಿದೆ ಬೇಡ ಅಂತ. ಮತ್ತೆ ನಾನು ಯಾವ್ದೇ ಜಗಳ ಆದ್ರೂನು ಅದನ್ನ ಇಲ್ಲಿಗೆ ಅಮ್ಮನ್ ಹೇಳ್ದಿರೋ ತರ ಕಂಟ್ರೋಲ್ ಮಾಡ್ತಾ ಇದ್ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದು. ಬೇಡವ ಈ ತರ ನಾವ್ ಇವತ್ ಚೆನ್ನಾಗಿರ್ತೀವಿ, ನಾಳೆ ಇವತ್ ಜಗಳ ಆಡ್ತೀವಿ, ನಾಳೆ ಚೆನ್ನಾಗಾಗ್ಬಿಡ್ತೀವಿ, ಅವ್ರಿಗೆಲ್ಲ ಹೇಳ್ಬಿಟ್ರೆ ಅಮ್ಮ ಯೋಚನೆ ಮಾಡ್ತಾರೆ ಅಪ್ಪ ಅಮ್ಮ ಎಲ್ಲ ಆತರ. ನಾನು ಅದನ್ ಬಾಯಿನೂ ಬಿಡ್ತಾ ಇಲ್ಲ, ಕೇಳಿದ್ರು ಚೆನ್ನಾಗಿದೀವಿ ಅಂತಂದ್ರೆ ಎಲ್ಲ ಇದೇ ತರ ನಡೀತಾ ಇತ್ತು. ನಾನು ಮಕ್ಳು ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ. ನನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ತಿದ್ದು ಮಕ್ಳ ಜೊತೆ. ಅಂದ್ರೆ ಮಕ್ಳದ್ದು ಸ್ಕೂಲು ಪ್ರತಿಯೊಂದು ನಾನೇ ಮಾಡ್ಬೇಕಿತ್ತು. ಎದ್ದು ಸ್ನಾನ ಮಾಡಿ ಕೆಲ್ಸ ಬರೋದೊಂದ್ ಬಿಟ್ರೆ ಸಮ್ಟೈಮ್ಸ್ 12 ಗಂಟೆ 1 ಗಂಟೆ ಎಕ್ಸ್ಟ್ರಾ ವರ್ಕ್ ಇತ್ತು, ಕ್ಲೈಂಟ್ಸ್ ಇದ್ರು, ಇದಿದ್ರು ಮಧ್ಯರಾತ್ರಿಗೆ ಬಂದ್ರು ಇಡೀ ದಿನದ್ದೆಲ್ಲ ನಾನ್ ನೋಡ್ಬೇಕಿತ್ತು ಮಕ್ಕಳಿಗೆ. ಅದಾದ್ 4ನೇ ಅಂದ್ರೆ 2ನೇ ಮಗುನು ಆಗತ್ತೆ. ಆಮೇಲೆ ಬರ್ತಾ ಇರತ್ತೆ ಅದು ತುಂಬಾ ಟೈಟ್ ಆಗಿ ಸ್ಟಾರ್ಟ್ ಆಗತ್ತೆ. 2 ಮಕ್ಳು ನೋಡಿ ಯಪ್ಪನ ಇನ್ನೊಂದ್ಸರಿ ಮಗು ತರ ನೋಡ್ಬೇಕಂದ್ರೆ ಪ್ರೀವಿಯಸ್ ತರಾನೇ ಎಲ್ಲಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಂಗೊಂದು ಸ್ವಲ್ಪನೂ ಹೆಲ್ಪ್ ಅಂತ ಒಂದ್ ಸ್ವಲ್ಪನೂ ಸಿಗ್ತಾನೂ ಇಲ್ಲ. ಇವಾಗ ಪಾರ್ಟಿ ಫಂಕ್ಷನ್ ಮಾಡ್ತೀವಿ, ಮನೆಯಲ್ಲಿ ಗೆಟ್ ಟುಗೆದರ್ ಇರ್ತೀವಿ ಅಂದ್ರೆ ಒಂದ್ 4-5 ಫ್ಯಾಮಿಲಿ ಕರಿತೀನಿ ಅಂದ್ರೆ ಹೆಂಗೆ ಅಂದ್ರೆ ಕರೆದ್ಬಿಟ್ಟು ನಾನು ಇಷ್ಟೊತ್ತಿಗೆ ಬರ್ತೀನಿ ಅಷ್ಟೆಲ್ಲ ರೆಡಿ ಮಾಡ್ಬಿಟ್ಟಿರಮ್ಮ ಅಂದ್ರೆ ಮೆನುನು ಕೊಟ್ಬಿಡೋದು. ಸ್ಟಾರ್ಟರ್ಸ್ ಇಂದ ಇದ್ದು ಡೆಸರ್ಟ್ ವರ್ಗುನು ಇದೆಲ್ಲ ಬೇಕು, ಇದೆಲ್ಲ ಮಾಡ್ಬಿಡು ಅಂತ. ಅದು ಬಂದು ಏನ್ ಮಾಡಿದ್ಯಾ ಏನ್ ಬೇಕು ಅಂತ ಕೇಳೋದ್ಕಿಂತ ಬರ್ತಿದ್ದಂಗೆ ಜಗಳ. ಇದ್ ಮಾಡಿಲ್ವಾ ಅದ್ ಮಾಡಿಲ್ವಾ ನೀನ್ ಹಂಗೆ ಹಿಂಗೆ ಅದು ಬೇರೆ ತರಾನು ಒಂಥರ ಕಂಪೇರ್ ಮಾಡ್ಕೋತಿದ್ವಿ. ಹೆಂಗೆ ಅಂದ್ರೆ ಏನೋ ಹಳ್ಳಿಲೆಲ್ಲ 6 ಇದ್ದು ನಾನು 6 ಗಂಟೆಗೆ ಇದ್ರು 5:30 ಹೋಗ್ಬೇಕನ್ನೋ ತರ. 90 ಮಾಡಿದಂದ್ರೆ 1 ಪಾಯಿಂಟ್ ಮಾಡಿ ಮಿಕ್ಕಿದ್ದೆಲ್ಲಾನು ಹೋಮ ಮಾಡ್ದೆ. ಅಲ್ಲಿಗೆ ಅದು
ಏನ್ ಮಾಡಿದ್ರು ನಾನ್ ಸರಿ ಇಲ್ಲ, ನಾನೇ ಸರಿ ಇಲ್ಲ, ಅದು ಅಂತಕ್ಕೆ ಹೊಟ್ಟೋಗ್ಬಿಟ್ಟು ಅದು ಟ್ರೈ ಮಾಡಿದೆ. ಆ ದಿನ ಅಯ್ಯಪ್ಪನೇ ಸ್ಟಾಪ್ ಮಾಡಿ ಬೇಡ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿ ರಾತ್ರಿ ನಂಗೇನು ಗೊತ್ತಾಗ್ತಿಲ್ಲ ಏನ್ ಮಾಡಿ. ಡ್ರೈವಿಂಗ್ ಒಂದ್ ಗೊತ್ತು ಅಷ್ಟೇ, ಹೋಗ್ಬೇಕು ಇವತ್ ನೈಟ್ ಅಷ್ಟೇ, ಉಳಿಬಾರ್ದು. ಅದು ಬೆಳಿಗ್ಗೆ ಎದ್ದು ಹ್ಯಾಂಗ್ ಮಾಡ್ಕೊಳಕ್ ಹೋಗಿದ್ರ? ಇಲ್ಲ ಇಲ್ಲ, ಅದಕ್ಕಿಂತ ಆಪ್ಷನ್ ಇಲ್ಲ. ಯಾಕೆ ಅಲ್ಲಿ ಫ್ಯಾನ್ ಇಲ್ಲ? ಇಲ್ಲ ದೇಶದಲ್ಲಿ ನೆಮ್ಮದಿ ಸಾಯಕ್ಕೂ ಬಿಡಲ್ಲ. ಹೌದು ಹೌದು, ಆಪ್ಷನ್ ಇಲ್ಲ. ಮತ್ತೆ ಏನು ಆಪ್ಷನ್ ನಿಮಗೆ? ಡ್ರೈವಿಂಗ್ ಗೊತ್ತಲ್ಲ. ಓ ದೇವ್ರೆ, ಡ್ರೈವಿಂಗ್ ತಗೊಂಡೋಗಿ ಎಲ್ಲಾರ ಗುದ್ದೋದು ಅಂತಲ್ಲ. ಅಲ್ಲ, ನೀವಾಗಿ ಬಡಪಾಯಿಗಳನ್ನ ಯಾಕೆ ಸಾಯಿಸ್ತೀರಾ? ಇಲ್ಲ ಇಲ್ಲ, ಅದು ಗೊತ್ತಿತ್ತು, ಹೋದ್ರೆ ನಾವು ಬೇರೆ ಯಾರಿಗೂ ಏನು ಮಾಡಬಾರ್ದು ಅಂತ. ಅಂದ್ರೆ ಮನೇಲಿ ಸಾಯೋ ಆಪ್ಷನೇ ಇಲ್ವಾ? ಇಲ್ಲ, ಅದೆಲ್ಲ ನೋಡಿಲ್ಲ ಯಾವ ತರ ಇರ್ಲಿ. ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಹೌದು, ಸೀರಿಯಸ್ ಇಲ್ಲ, ಇವಾಗ ನನ್ಗೆ ನನ್ ಮಕ್ಳದು ಜವಾಬ್ದಾರಿ ಮುಗಿಯೋರ್ಗು ನಾನು ಹೋಗ್ಬಾರ್ದು ಅಂತ ಜಾಗಕ್ಕೆ ಇರ್ತಾ ಇದ್ದೀನಿ. ನೀವು ಮುಂದಿನ ಜನರೇಷನ್ಗೆ ಕೊಡುವ ಅತಿ ದೊಡ್ಡ, ಆಸ್ಟ್ರೇಲಿಯನ್ ಜನರೇಷನ್ಗೆ ಕೊಡುವ ಅತಿ ದೊಡ್ಡ ಉಡುಗೊರೆ ಏನಂದ್ರೆ ಮನೆ ಸಾಯೋದು ಹೇಗೆ ಅಂತ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟು ಬುಕ್ಸ್ ಬರೀಬೇಕು ನೀವು. ಇಲ್ಲ, ಕೆಲವೊಬ್ರು ಅದೇ ನಮ್ಮ ಇಂಡಿಯನ್ ಕಮ್ಯುನಿಟಿಯಲ್ಲೇನೆ ತುಂಬಾ ಜನ ಈ ತರ ಸ್ಟ್ರಗಲ್ ಮಾಡ್ತಾರೆ. ಈಗ ರೀಸೆಂಟ್ ಆಗು ಒಂದು ಹುಡುಗಿ ಮಾಡಿದ್ಲು, ಮನೆಯಲ್ಲಿ ಹೇಳೋಂಗೆ ಮನೆ ಹತ್ರ ಬರೋದೇನು ಇರುತ್ತೆ ಅಂತ. ಓಕೆ, ಆಯ್ತು. ನೀವು ಅದನ್ನ ಪ್ರಯತ್ನ ಮಾಡಿದ್ರು, ಯಾವರೇ ತಡೆ ಹಿಡಿದ್ರು, ಸೊ ಅದಾದ್ಮೇಲೆ ಅದಾದ್ರ ಇಲ್ಲ ಇಲ್ಲ, ಅದ್ ಹೇಳೋದಷ್ಟೇ. ನಾನು ಈಗ 1 ವಾರ ಚೆನ್ನಾಗಿರ್ಬೇಕಂದ್ರೆ 3 ವಾರ ಜಗಳ ಆಡ್ಬೇಕು, ಅಳ್ಬೇಕು, ನಂಗೆ ಈ ತರ ಆಗ್ತದೆ, ಈ ತರ ಎಲ್ಲ ಹೇಳಿ ಅದೇನೋ ಒಂಥರ ಸೈಕಿ ಮೈಂಡ್. ಅಂದ್ರೆ ನಾ ಹತ್ರ ಇದ್ ಮಾಡಿದ್ರೆ ಅದು ಖುಷಿ ಪಡೋದು, ಎಂಜಾಯ್ ಮಾಡೋದು ಆತರ. ಆಮೇಲೆ ಹೇಳೋದು, ಬಾಯಿ ಬಂದಂಗ್ ಬೈತಾನೆ ಇರೋದು, ನೀ ಇಲ್ಲಿರೋದ್ರಿಂದ ಬಸ ಆಗ್ಬಿಟ್ಟೆ, ನೀನ್ ಅಲ್ಲಿದ್ರೆ ದಿನ ತಿಂತಾ ಇದ್ದೆ ನೀನು, ಹಂಗೆ ಹಿಂಗೆ. ಅದು ಹೊಡಿಯೋದು, ಬೈಯೋದು ಇದೆಲ್ಲ ಒಂದು ಗಂಡಸ್ತನದ ಲಕ್ಷಣಗಳಂತ, ಅದೆಲ್ಲ ಇರ್ಬೇಕಂತೆ. ಗಂಡ ಅಂದ್ರೆ ಎದ್ರಕೋಬೇಕಂತೆ, ಅಪ್ಪ ಅಂದ್ರೆ ಎದ್ರಬೇಕಂತೆ ಮಕ್ಕಳು, ಆತರ. ಅವರೇ ಹೇಳಿದ್ದು, ಅಂದ್ರೆ ಗಂಡನ ಇವೆಲ್ಲ ಮಾಡದೆ ಹೋದ್ರೆ ವೇಸ್ಟ್ ಅಂತ. ಗಂಡನ ಹತ್ರ ಒಂದ್ ಲೋಟ ನೀರ್ ಕೇಳಿದ್ರು ನಾವು ಪಾಪ ಇದಕ್ಕೆ ಕೊಟ್ಟೋಗ್ಬಿಡ್ತೀನಂತೆ, ನರಕಕ್ಕೆ. ಆತರ ತುಂಬಾ ಗಂಡ ಅಂದ್ರೆ ದೇವ್ರಿಗಿಂತ ಹೆಚ್ಚು ಆತರ. ಅದು ಫೈನಲಿ ಏನಾಯ್ತು? ತೊಂದ್ರೆ ಏನಾಯ್ತು? ಅದು ತುಂಬಾ ನಡೀತಾ ಇತ್ತು. ಫಿಸಿಕಲಿ ಓಡಿದ್ರು ಅದನ್ನ, ಅಂದ್ರೆ ಗೊತ್ತಿತ್ತು ಇಲ್ಲಿ ಜಾಸ್ತಿ ಓಡಿದ್ರೆ ಮಾಡಿದ್ರೆ ಅದು ಕಂಪ್ಲೇಂಟ್ ಆದ್ರೆ ಬೇರೆ ತರ ಅಂತ. 1-2 ಸರಿ ಓಡಿದ್ರು, ಅಟೆಂಡ್ ಮಾಡಿದ್ರು ತುಂಬಾ ಬುದ್ಧಿವಂತಿಕೆಯಿಂದ ತಲೆ ಮೇಲೆ ನೆಕ್ ಮೇಲೆ ಈ ತರ ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಹಿಂಗೆ ಅಂದ್ರೆ 1-5 ನಿಮಿಷ ಆದ್ಮೇಲೆ ಅದನ್ನ ಬೇರೆ ತರ ಟರ್ನ್ ಮಾಡ್ತಿದ್ರು. ನಾನ್ ತಮಾಷೆಗೆ ಮಾಡಿದ್ದು, ನೀ ಹಿಂಗ ಅನ್ಕೊಂಡ್ಬಿಟ್ಯಾ, ನಾನ್ ಆ ಮಾತಿನ ಅರ್ಥ ಹಂಗ್ ಬರುತ್ತೆ, ಈಗ ಊಟ ತಿಂತೀವಿ ಅಂದ್ರೆ ಊಟ ತಿಂತೀವಿ ಅರ್ಥ ಬರುತ್ತೆ, ಅದಕ್ಕೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡೋದು. ಆತರ ಅರ್ಥ ಮಾಡ್ಕೊಂಡ್ಬಿಟ್ಯಾ, ನಿನ್ಗೆ ಯೋಚನೆ ಶಕ್ತಿ ಕಮ್ಮಿ, ನೀನ್ ಹಂಗೆ, ನೀನ್ ಹಿಂಗೆ. ಕೊನೆಗೆ ಅದು ತುಂಬಾ ಮ್ಯಾನಿಪುಲೇಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಂಗೆ ತಲೆ ಸರಿ ಇಲ್ವೇನೋ ಆ ತರ ಟ್ರೈ ಮಾಡೋಕೆ. ಓಕೆ, ನೀವು ಅದು ಕನ್ವಿನ್ಸ್ ಆಗ್ತಾ ಇದ್ರಾ? ಹೌದಲ್ವಾ ಅನ್ಸ್ತಿತ್ತ? ಹಾಗೆ ಬಿಟ್ಟಿದೆ. ನಾನು ಹೇಳಿದ್ನಲ್ಲ, ಅದನ್ನ ತಿಳ್ಕೊಂಡೆ ನಾನು ಹೋಗಿದ್ದೆ, ಈ ಮಹಾತ್ಮಂಗೆ ಒಂದೊಳ್ಳೆ ಹುಡುಗಿ ಸಿಗ್ಲಿ, ನಾನು ಹೊರಟ್ಬಿಡೋಣ ಅಂತ. ಸೊ ಇದ್ರ ಮಧ್ಯದಲ್ಲಿ ಒಂದು ಆಸ್ತಿ ವಿಷಯ ಸ್ವಲ್ಪ ಬರುತ್ತೆ. ಅದೊಂದು ಪ್ರಾಪರ್ಟಿ ತಗೊಂಡಿರ್ತೀವಿ, ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಗಿರತ್ತೆ, ಅಂದ್ರೆ ಅಕ್ಕನ್ಗೆ ಬೇಕಾಗಿರುತ್ತೆ. ಆಗ ಇವರೇ ಕೇಳಿರ್ತಾರೆ ಇವ್ರನ್ನ ಸಹಾಯಕ್ಕೆ. ಹೊರಗೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಏನೇ ಮಾಡಿದ್ರು ಹೊರಗಿನವ್ರಿಗೆ ದೊಡ್ಡ ಕೈ ತರ, ಅಪ್ಪ ಈ ಮನುಷ್ಯನ್ ಬಿಟ್ರೆ ಬೇರೆ ಇಲ್ಲ. ನಾನ್ ಹೇಳ್ತಿದ್ದೆ ಹಂಗೇನೆ, ನೀನ್ ಸುತ್ತ 10 ಹೇಳಿದ್ರಿ ನನ್ ಮಗನ ನಂಬಲ್ಲ ನಿನ್ನ, ನೀನೇನೋ ಹೇಳ್ಕೊಂಡ್ ಬಂದ್ರು. ಅದ್ ಹಂಗೆ ಆಯ್ತು ನನ್ ಕೊನೆಗೆ. ಬೇರೆಯವ್ರಿಗೆಲ್ಲ ಒಳ್ಳೆ ಮನುಷ್ಯ, ಒಳ್ಳೆ ಜನ ಆತರ.
ನಮ್ಗಿಲ್ಲಿ $1 ಕೇಳಿದ್ರು ಇಲ್ಲ ಅನ್ನೋರ್ಗೆ ಇಲ್ಲ ಅಂತ ಹೇಳಿದ್ರು ಹೊರ್ಗಿನವ್ರಿಗೆ $100-200 ಕೊಟ್ಟು ಗಿಫ್ಟ್ ಮಾಡೋದು, ಅದು ಬೇರೆನೆ ಮನುಷ್ಯ ಅಲ್ಲಿ ದೇವ್ರ ತರ. ಆಮೇಲೆ ಯಾವಾಗ ಅದು ತುಂಬಾ 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 ಅತಿಯಾಗ್ತಾ ಬಂತು, ಅದಕ್ಕೊಬ್ಬ ಫ್ರೆಂಡು ಇದ್ದ, ಅವ್ರಿಬ್ರು ಬೆಂಗಳೂರಲ್ಲೂ ರೂಮ್ ಮೇಟ್ಸ್ ಆಗಿದ್ರಂತೆ. ಆಮೇಲೆ ಇಲ್ಲಿ ಅಯ್ಯಪ್ಪ ಬಂದ್ಮೇಲೆ ಬೇರೆ ಇದ್ರು, ಮದ್ವೆ ಆಗಿತ್ತು ಅಯ್ಯಪ್ಪಂಗೆ, ಬಟ್ ಫ್ಯಾಮಿಲಿ ಕರ್ಕೊಂಡ್ ಬಂದಿರ್ಲಿಲ್ಲ. ರೀಸನ್ ಬಂದು ಹೆಂಡತಿ ಅಷ್ಟು ಓದಿಲ್ಲ, ಇಂಗ್ಲಿಷ್ ಎಲ್ಲ ಬರಲ್ಲ ಅನ್ನೋ ತರ. ನಾವು ಎಷ್ಟೊಂದ್ ಸರಿ ಕೇಳಿ ಹಂಗೆಲ್ಲ ಮಾಡ್ಬೋದು, ಎಷ್ಟೊಂದ್ ಜನ ಇಲ್ಲ ಕರ್ಕೊಂಡ್ ಬನ್ನಿ ಅಂತ, ಅದಾಗ್ಲಿಲ್ಲ. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಇನ್ನೊಂದ್ ಕಡೆ ಮನೆ ಮೂವ್ ಮಾಡ್ಬೇಕಿತ್ತು, ಅವಾಗ ಹೋಗಿದ್ದು ಸ್ವಲ್ಪ ದೊಡ್ಡದಕ್ಕೆ ಹೋಗೋಣ, ಅವನು ಬಂದ್ ನಮ್ ಜೊತೆನೆ ಇಟ್ಕೊಳ್ಳಿ. ಆಯ್ತು ಸ್ವಲ್ಪ ಅದನ್ನ ಅಮಾಸೆ ಮೇಲೆಲ್ಲ ಇಶ್ಯೂಸ್ ಆಗತ್ತೆ, ನೈಟ್ ದೊಡ್ಡಾಗ್ಬಿಡ್ತಾನೆ, ಆ ತರದೆಲ್ಲ ಆಗಿತ್ತು ಮುಂಜಾನೆ, ನಮ್ ಜೊತೆಲೆ ಇಟ್ಕೊಳ್ಳಿ ಅಂತ. ಸರಿ ಆಯ್ತು, ಹೋಗಿ ಬಂದು ಊಟಕ್ಕೆಲ್ಲ ಬಂದ್ ಮಾಡ್ತೀರ ಇಟ್ಕೊಳ್ಳಿ ಅಂತ ಆಯ್ತು ಅಂತ ಆಯ್ತು. ಮನೆಗ್ ಬಂದ್ಮೇಲೆ ಹೆಂಗಾಗೋಯ್ತು ಅಂದ್ರೆ, ಅದು ಬ್ಯಾಚುಲರ್ ಲೈಫ್ ಅಲ್ಲಿ ಇದ್ರಲ್ಲ ಅವ್ರಿಬ್ರು, ಹಂಗಾಗೋದ್ರು. ಅವ್ರಿಬ್ರು ಆಫೀಸ್ಗೆ ಹೋಗೋದು ಬರೋದು, ಮಾತುಕತೆ, ಶಾಪಿಂಗ್, ಮೂವಿ ಎಲ್ಲ ಅವ್ರಿಬ್ರದಾಗೋಯ್ತು. ನಾನು ನನ್ ಮಕ್ಳು ಈ ತರ ಆಗೋಯ್ತು, ಬೇರೆ ಬೇರೆ ತರ ಫೀಲ್. ಈಗ ಊಟಕ್ಕೆ ಕೂತ್ರೆ ಅವತ್ತ ಇಬ್ರು ಊಟ ಮಾಡ್ಕೊಳ್ಳೋದು, ಮಾತಾಡ್ಕೊಳ್ಳೋದು. ಆಮೇಲೆ ಏನಾದ್ರು ಬಂದಿರೋದು, ನಿಂಗೆ ಹೇಳಿಲ್ವೇನೆ ನಾನು ನಿಂಗೆ ಹೇಳಿದ್ನಲ್ಲ ಅಂದ್ರೆ ಎಲ್ಲ ಅಲ್ಲಿ ಮಾತಾಡಾಗಿರತ್ತಲ್ಲ, ಅದನ್ನ ನನ್ಗೆ ಕೇಳೋದು. ಅವ್ರು ರೆಡಿ ಆಗಿರೋ ಅಂತ ಹೇಳ್ದೆ, ನೀನ್ ಮಾಡಿಲ್ಲ, ಹಂಗೇನ್ ಗೊತ್ತಿಲ್ವಲ್ಲ, ಈ ತರ ಏನೋ ಆಗ್ಲಿಲ್ವಲ್ಲ ಅಂತ. ಸೊ ಇದ್ರದ್ದು ಮಧ್ಯದಲ್ಲಿ ಅದೇ ಹೆಂಗೆ ಅಂದ್ರೆ, ಈ ತಂದೆ ಲೈಕ್ ಆಕ್ಚುಲಿ ತುಂಬಾನೇ ಇದು ಜಾಸ್ತಿ ಬೇಕೇ ಬೇಕು ಅನ್ನೋ ತರ. ನೀನ್ ಏನಾದ್ರೂ ಮಾಡ್ತೀವಿ ಏನಿಲ್ಲ, ನಾನು ಸೆಕ್ಷುವಲ್ ಲೈಫ್ ಅಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಬೇಕೇ ಬೇಕು. ಅಂದ್ರೆ ನಿಮ್ಮ ಹಸ್ಬೆಂಡ್ ಎಷ್ಟೊಂದ್ ಸರಿ ಸಾಕಾಗಿ ಬೇಡ ಅಂದ್ರೂ ಇದಿಲ್ಲ. ಅಂದ್ರೆ ಅದ್ ಹೆಂಗ್ ಬರ್ತಾ ಇದೆ ಅಂದ್ರೆ, ನನ್ಗೆ ರೈಟ್ಸ್ ಇದೆ, ರೇಟ್ ಮಾಡೋ ರೈಟ್ಸ್ ಇದೆ ಅನ್ನೋ ತರ ಇದ್ ಮಾಡ್ತಾ ಇದ್ದೆ. ಅದು ಒಂದ್ಸರಿ ಅತಿಯಾಗಿ ಉಸಿರು ಕಟ್ಸಿಲ್ಲ ಇದೆಲ್ಲ ಮಾಡಿ ಟ್ರೈ ಮಾಡಕ್ಕೆಲ್ಲ ಆಗಿದ್ದು ಒಂದ್ಸರಿ. ಕೋಪ ಇರುತ್ತಲ್ಲ, ಕೋಪ ಇದ್ದಾಗ ಇಲ್ಲ, ಕೋಪದ್ಕಿಂತ ಅದ್ ಹೆಂಗಾಗಿರುತ್ತಿತ್ತು ಅಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೆಲ್ಲಾ ಮಾಡಿ ಒಂದ್ 10-12 ಗಂಟೆ ಆಗಿರುತ್ತೆ, ಮಲಗಿರುತ್ತೆ, ಆವಾಗ ನಿದ್ರೆ ಬಂದಿರುತ್ತೆ, ಅವಾಗ ಆಫೀಸಿಂದ ಈ ಕೆಲ್ಸ ಮುಗೀತು ಅಂತ ಬರೋದು. ಬಟ್ ಕೆಲ್ಸ ಯಾವಾಗ್ಲೂ ಮುಗ್ದಿರುತ್ತೆ, ಪಾರ್ಟಿ, ಫಂಕ್ಷನ್, ಪಬ್ಬೋ ಏನೋ ಮಾಡ್ಕೊಂಡ್ ಬರೋದು. ಇವ್ರಿಬ್ರು ಅಯ್ಯಪ್ಪನೂ ಸೇರ್ಕೊಂಡ್ಬಿಟ್ಟಿದ್ದ, ಬ್ಯಾಚುಲರ್ ಆಗ್ತಾರೆ. ಈ ತರ ಎಲ್ಲ ತುಂಬಾ ನೀಡಿದ್ದು, ತುಂಬಾ ಯಾವಾಗ ಎಕ್ಸ್ಟ್ರೀಮ್ ಒಪ್ಪಾಗ್ತಾ ಇದೆ, ಇದ್ ಜಾಸ್ತಿ ಆಗ್ತದೆ ಅಂದಾಗ ಅವಾಗ ನಾನು ಇಲ್ಲ ಹೇಳ್ಬೇಕು ಮನೆಯಲ್ಲಿ, ಇಲ್ಲ ಅದು ತಪ್ಪಾಗತ್ತೆ ಅನ್ನೋ ತರ ನನ್ ಮನೇಲೂ ಹೇಳ್ದೆ, ಅವ್ರ ಮನೇಲೂ ಹೇಳ್ದೆ. ಅದು ಅವಮಾನ ತರ ಫೀಲ್ ಆಗೋಯ್ತು. ನಮ್ಮ ಅತ್ತಿಗೆದೇರ್ ಮುಂದೆಲ್ಲ ಹೇಳ್ಬೇಕಲ್ಲ ನೀನು ಅಂತ. ಅವ್ರ ಮನೇಲೂ ಹೊಡ್ದಿದ್ ನನ್ಗೆ. ಯಾಕೆ ಹೊಡ್ದಿದ್ದು ಅಂದ್ರೆ, ಇದೆ ಮತ್ತೆ ಅಲ್ಲಿ ಅತ್ತಿಗೆ ಜೊತೆ ಮಾತಾಡ್ತಾ ಇದ್ದು. ಮತ್ತೆ ಅವರು ಹೆಂಗೆ ಅಂತ ಅಂದ್ರೆ, ಇವನ್ ಹತ್ರ ಅಷ್ಟೇ ಮಾತಾಡ್ಬೇಕು, ಇವನ್ಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅನ್ನೋ ತರ ಆಯಮ್ಮಂದು. ಹಂಗೆ ಒಂದು ಅಣ್ಣನ್ಗೆ ಒಂದು ಹುಷಾರಿರೋ ಅಂದ್ರೆ ಸಿವಿಯರ್ ಆಗಿ ಹುಷಾರಿರಲ್ಲ, ಅವ್ರಿನ್ನೇನೋ ಉಳಿಯಲ್ಲ ಅನ್ನೋ ತರನು ಇರುತ್ತೆ. ಅದು ಗೊತ್ತಾಗಿರುತ್ತೆ. ಗೊತ್ತಾದ್ಮೇಲೂ ಹೆಂಡತಿಗೆಲ್ಲ ಹೇಳ್ಬೇಡ ಅಂತ ಹೇಳಿರ್ತಾರೆ. ಮತ್ತೆ ಈಗ ಗಂಡ ಕಷ್ಟ ಹತ್ರದಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾನೆ ಅಂದ್ರೆ ಅದು ಗೊತ್ತಾಗತ್ತಲ್ಲ, ಏನ್ ನಡೀತಾ ಇದೆ ಏನಿಲ್ಲ, ಹೇಳ್ಕೋಬೇಡ ಅಂತಂದ್ಮೇಲೆ ಸರಿ ಹೊಟ್ವಿ ಬಂದ್ವಿ ಅಲ್ಲಿಗೆ. ಬಂದಾದ್ಮೇಲೆ ನಾನು ಅಷ್ಟ್ರಲ್ಲಿ ಗೊತ್ತಾಯ್ತು, ನಾನು ಕೇಳ್ದೆ, ಇಲ್ಲ ಈ ತರ ಕಷ್ಟ ಆಗತ್ತೆ ನೋಡಕ್ಕೆ, ಹೆಲ್ತ್ ಇಶ್ಯೂಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಏನಾಯ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಹೀಗಾಗಿದೆ ಹಿಂಗೆ. ಸರಿ ಆಯ್ತು, ನಾನು ಬರ್ತೀನಿ, ಇದ್ದು ಹೆಲ್ಪ್ ಮಾಡ್ತೀನಿ, ಮಕ್ಕಳನ್ನ ಬೇಕಾದ್ರೆ ಅಕ್ಕನ ಮನೆ ಕಳಿಸ್ತೀನಿ ಅಂತ. ಅಲ್ಲಿ ಹೋದ ತಕ್ಷಣನೇ ಸೀನೆ ಚೇಂಜು. ಹುಷಾರಿಲ್ಲರ ಅಣ್ಣ ಊರಲ್ಲಿದ್ದಾರೆ, ಅಲ್ಲಿ ಹೋಗ್ದೇನೆ ಇಲ್ಲಿ ಬೆಂಗಳೂರಲ್ಲಿ ಅಣ್ಣನ ಮನೇಲಿ ಇಟ್ಬಿಟ್ಟು ಬೆಳಗಾಗಿ ಎದ್ದು ಅದೇನೋ ಹಾಸಿಗೆ ತರ್ಬೇಕು, ಬೆಡ್ ಸ್ಪ್ರೆಡ್ ನೋಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಶಾಪಿಂಗ್ ಮಾಡ್ತಾ ಇದಾರೆ. ಲೈಕ್ ಮದ್ವೆ ಮನೆ ಇವ್ರು ಇರ್ತಾರಲ್ಲ ಆತರ.
ನಾನ್ ಕೇಳ್ದೆ, ಸಡನ್ ಆಗಿ ಬಂದ್ಬಿಟ್ಟಿಲ್ಲಲ್ಲ ನೀನ್ ಓಡ್ಬಿಡು ಅಂತ. ಏನು ಇತ್ತ ಅಂತ ಇರ್ಲಿಲ್ಲ, ಓಡ್ಬಿಡು ಅಂತೆಲ್ಲ ಅಂದ್ಬಿಟ್ಟು ಕೋಮ ಮಾಡ್ಕೊಂಡು ಓಟದೆ ನಾನು. ಅದಕ್ಕೆ ನಾನಂಗ್ ಮಾತಾಡಲ್ದು ಅಂತಾನೋ ಅಥವಾ ಏನ್ ಒಟ್ಟು ಬರ್ತಾನೆ ಇಲ್ಲ ನನ್ ನೋಡಕ್ಕೆ. ಅಂದ್ರೆ ನಾನು ಆ ಕಡೆ ಮನೇಲಿದ್ದಾಗ ಮಗಳಿಗೂ ಇಲ್ಲಿಂದ ಹೋದ್ಮೇಲೆ ಮಕ್ಳಿಗೆ ಅದು ಯಾವಾಗ್ಲೂ ಒಂದ್ ರೌಂಡ್ ಹುಷಾರ್ ತಪ್ಪತ್ತೆ. ಸೆನ್ಸಿಟಿವ್ ಇರ್ತೀವಿ, ಅಲ್ಲಿ ಬಂದ ತಕ್ಷಣ ವೆದರ್ ಚೇಂಜ್ ಆಗತ್ತೆ ಆತರ. ಆವಾಗ್ಲೂ ಕೂಡ ಬಂದ್ ನೋಡ್ಲಿಲ್ಲ. ನಾನು ಫೋನ್ ಮಾಡ್ದೆ, ಇಲ್ಲ ಅಷ್ಟೊಂದು ಬಿಸಿ ಏನು ಹಾಸ್ಪಿಟಲ್ ಮನೆ ಅಂತ ಓಡಾಡಕ್ಕೆ, ಅವ್ರಿಗೂ ಹೆಂಡತಿ ಮಕ್ಳು ಅಂತೆಲ್ಲ ಇದಾರೆ. ಅದೇ ಬಿಸಿ ಅಂತ ಹೇಳೋದಷ್ಟೇ. ಇದ್ರ ಮಧ್ಯ ಅಲ್ಲಿ ನಾನಿರೋ ಊರಿಗೆ ಬಂದು ಫ್ರೆಂಡ್ ಕರ್ಕೊಂಡ್ ಬಂದು ಫ್ರೆಂಡ್ ಕರ್ಕೊಂಡ್ ಬಂದು ಪ್ರಾಪರ್ಟಿ ಎಲ್ಲ ನೋಡಿ ಡೀಲ್ ಮಾಡಿಸಿ ಅದೆಲ್ಲ ಓಡಾಟ ನಡೀತಾ ಇದೆ. ಬೇಕಂತ ಬರ್ತಾ ಇರ್ಲಿಲ್ಲ. ಸರಿ ಹೇಳಿದಕ್ಕೆ ಬರ್ಲೇಬೇಕಂತ ಆಮೇಲೆ ಡಿಮ್ಯಾಂಡ್ ಮಾಡಿದಕ್ಕೆ 2 ವಾರ ಮೇಲಾಗಿತ್ತು. 2 ವಾರ ಮೇಲಾಗಿತ್ತು. ಅದು ಕರ್ದಿದಾಳಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಣ್ಣಗೆಲ್ಲ ಹೇಳಿ ಕರ್ಸಿದಾಳಲ್ಲ ಅಂದ್ಬಿಟ್ಟು ರಾತ್ರಿ 10-11 ಗಂಟೆ ಹಂಗೆ ಬಂದು ಅದೇ ಊರಲ್ಲಿ ಫ್ರೆಂಡ್ ಜೊತೆ ಊಟ ಮಾಡಿ ಡಿನ್ನರ್ ಎಲ್ಲ ಮಾಡಿ ಚೆನ್ನಾಗಿ ಕುಡ್ದು ಮನೆಗೆ ಬಂದಿದ್ದು. ಆಮೇಲೆ ಅದು ಮುಂದೆ ಬಂದಿದ್ದಿಲ್ಲ, ಕರ್ದಿರೋದು ಬಂದು ಮಲ್ಕೊಳಕ್ಕೆ ಅನ್ನೋತರ. ನಾ ಎಲ್ಲ ಊಟ ಮಾಡ್ಬಿಟ್ಟಿದೀನಿ, ನಾನೇನು ಬರಲ್ಲ, ಮಲ್ಕೋತೀನಿ ಮಲಗಿದ್ದು. ಬೆಳಿಗ್ಗೆ ಒಂದು 4-5 ಗಂಟೆಗೆ ಫೋನ್ ಬರುತ್ತೆ. ನಾನೇ ರಿಸೀವ್ ಮಾಡ್ತೀನಿ. ಅದ್ನೋಡ್ರೆ ಅದಕ್ಕೆ ಆಗಿರುತ್ತೆ, ಕೊಡು ಅವನ್ಗೆ ಅಂತ. ಅದಕ್ಕೆ ಏನು ವಿಷಯ? ಅದಕ್ಕೆ ಇಲ್ಲ ಕೊಡು ಇಲ್ಲ ಮೈಗಿರೋದೇನು ಹೇಳಿ ನಾನು ಹೇಳ್ತೀನಿ ಅಂತ. ಅದಕ್ಕೆ ಇಲ್ಲ ಅವನ ಹತ್ರ ಮಾತಾಡ್ಬೇಕಿತ್ತು. ಅದು ಸ್ವಲ್ಪ ಟೋನ್ ಜೋರ್ ಅಂದ್ರೆ ಇಷ್ಟೇ, ಅದೇನಿದೆ ಹತ್ರ ಹೇಳಿ ನಾನು ಹೇಳ್ತೀನಿ ಅಂತ ಅಷ್ಟೇ ಹೇಳಿದ್ದು. ಅಷ್ಟಲ್ಲಿ ಕಿರ್ಚ್ಕೊಂಡು ಅವ್ರವ್ರ ಗಂಡನ ಹತ್ರ ಡ್ರಾಮಾ ಮಾಡಿ, ಇವಳು ಹೆಂಗಿದ್ ಮಾಡ್ತಾಳೆ ಹಂಗೆ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಇದನ್ನ ಕೇಳಿಸ್ಕೊಂಡು ಈ ಅಪ್ಪಂಗೆ ಸಿಟ್ಟು ಬಂದಿತ್ತು, ಫೋನ್ ಕೊಟ್ಟಿರಲ್ಲ ಅಂತ. ಸರಿ ಏನು ಮಾತಾಡಲಿಲ್ಲ, ಬೇಗ ಸ್ನಾನ ಮಾಡ್ಕೊಂಡು ಹೊರಡ್ತೀನಿ ಅನ್ನೋ ತರ ಹೋಗ್ತಾ ಇದ್ದೆ. ಅದೇನ್ ಹೋಗ್ತೀರಾ ಅಂದ್ಬಿಟ್ಟು ನಾನು ಡೋರ್ ಹಾಕೊಂಡೆ, ಹೋಗ್ಬಾರ್ದು ಅಂತ. ಡೋರ್ ಹಾಕೊಂಡಲ್ಲ ಅನ್ನೋ ಸಿಟ್ಟಿಗೆ ಮತ್ತೆ ಅಲ್ಲೂನು ನನ್ಗೆ ಎಲ್ಲಾರ ಮುಂದೆ ಹೊಡೆದಿದ್ದು. ಆ ಟೈಮಲ್ಲಿ ಅಮ್ಮ ಅಣ್ಣ ಅಕ್ಕ ಎಲ್ಲ ಇದ್ರು. ಅವರು ಎಲ್ಲ ಬಂದು ಇಟ್ಕೊಂಡ್ರು, ಬೇಡಪ್ಪ ಹಂಗೆಲ್ಲ ಮಾಡ್ಬೇಡಿ ಅಂತ. ಅವಾಗ ಅವ್ರಿಗೂ ರಿಯಲೈಸ್ ಆಗಿತ್ತು ಇದು ತುಂಬಾನೇ ವರ್ಸ್ಟ್ ನಡೀತಾ ಇದೆ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಅಂತ. ಬಟ್ ಇದ್ರ ಮಧ್ಯೆ ಅಮ್ಮ 2ನೇ ಮಗು ಬಾಣತನಕ್ ಬಂದಿದ್ರು, ಒಂದ್ 6 ತಿಂಗಳಿದ್ರು, ನೋಡಿದ್ರು ಹಾವಭಾವಗಳೆಲ್ಲ ಅಂತೆಲ್ಲ. ಏನಪ್ಪ ಇದು ಹೋಗ್ತಾ ಬರ್ತಾ ಬರೀ ಬೈಯದೆ ಇದೇನ್ ಅಂತಾರೆ, ಇದನ್ನ ಜೀವನ ಅಂತಾರ ಅಂತ ಅಂದ್ಬಿಟ್ಟು. ಬಟ್ ಅಮ್ಮ ಕ್ವಶನ್ ಮಾಡಕ್ ಹೋಗ್ಲಿಲ್ಲ. ನಾನು ಬಿಡಮ್ಮ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಬೈಗ್ಲಾಗಲ್ನೇ ಅದು ಹೇಳ್ತಾ ಇದ್ದ ಅಪ್ಪ ಹೆಂಗಂದ್ರೆ ಅದು ಪ್ರೀತಿಗನ್ನೋದು ಅಂತ. ನಮ್ಗೆ ಮಕ್ಳನ್ನು ನನ್ ಜವಾಬ್ದಾರಿ ಇತ್ತಲ್ಲ, ಅದನ್ನ ನಾನು ಹಿಂಗ್ ತಗೊಂಡೆ. ಅದು ಆ ಟೈಮ್ ಪೀರಿಯಡ್ ಹೆಂಗೆ ಅಂದ್ರೆ ನನಗೆ ಅದು ಹೇಳ್ತಿರೋದು ಬೇರೆ ತರ ಅನ್ಸ್ಬೋದು, ಬಟ್ ಅದು ಅನುಭವಿಸ್ಬೇಕಾದ್ರೆ ತುಂಬಾ ಉಸಿರುಗಟ್ಟಿಸ್ತಾ ಇತ್ತು. ಎಲ್ಲ ನಡೀತಾನೆ ಇತ್ತು, ಏನೇನ್ ಆಗ್ಬೇಕು ಆತರ ಅದೆಲ್ಲ. ಬಟ್ ಡಾಮಿನೇಟ್ ಮಾಡ್ತಿದ್ದೆ ಹೆಂಗೆ ಅಂದ್ರೆ ನನ್ ದುಡ್ಡು, ನನ್ ಮನೆ, ನಾನ್ ಇಷ್ಟ, ನಾನ್ ಹೆಂಗ್ ಬೇಕಾದ್ರೆ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೋದು ಅನ್ನೋ ತರ. ಆಮೇಲೆ ಮತ್ತೆ ನಾವು ಬರ್ಬೇಕಿತ್ತು ವಾಪಸ್ಸು ಹಾಲಿಡೇಸ್ ಇದಾದ್ಮೇಲೆ. ಬರುವಾಗ ಮತ್ತೆ ಅವ್ರ ಅಣ್ಣನ ಮನೆಗೆ ಹೋಗಿದ್ದು. ನಾ ಹತ್ರ ಅಲ್ಲಿ ಒಂದ್ ಸ್ವಲ್ಪ ಲಗೇಜ್ ಇದೆ ಕಲೆಕ್ಟ್ ಮಾಡ್ಬೇಕಂತ. ಇನ್ 3 ಅವರ್ಸ್ ಇದೆ ಫ್ಲೈಟ್ ಅಷ್ಟೇ ಹೋಗ್ಬೇಕಿತ್ತು. ನಾ ಎಲ್ಲ ಬೇಡ ಹೋಗುದು, ಏನೋ ಫ್ರೆಂಡ್ಸ್ ಆಯ್ತು ಬೇಡ ಹೋಗುದು, ಏನಾದ್ರು ಇದ್ರೆ ಅಲ್ಲೇ ಏರ್ಪೋರ್ಟ್ ತಂದ್ಕೊಡ್ಲಿ, ಅವ್ರ ಮಗಂಗೆ ಹೇಳಿ ಹೋಗುದ್ ಬೇಡ ಅಂತ. ಇಲ್ಲ ನಾನು ಹೋಗ್ಲೇಬೇಕಂತ ಕರ್ಕೊಂಡು ಹೋಗಿ. ಆಮೇಲೆ ಅವ್ರ ಅಣ್ಣ ಕೆಳಗಡೆ ಇಲ್ಲಿ ಬಂದು, ಮಗಳು ಇನ್ನೂ ಕಾರಲ್ಲಿ ತೊಡೆ ಮಲಗಿದ್ರು. ಅದಕ್ಕೆ ಬಂದು ಬಾ ಮನೆಗೆ ಯಾಕೆ ಮಗುದಿಲ್ಲ ಅಂತಂದ್ರೆ, ಇಲ್ಲ ಮಗು ಮಲಗಿದೆ ಬರಲ್ಲ, ಹೊಡ್ಬೇಕಲ್ಲ, ಇಲ್ಲ ಬರ್ಕೆ ಇಲ್ವಲ್ಲ ಸರ್, ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಹಂಗೆ ಅಂತ ಹೇಳಿ ಡೋರ್ನ ದಡ್ ಅಂತ ಹೊಡೆದು ಕಾರ್ಗೆ ಹೋದ್ರು. ಇಲ್ಲೇನೋ ನಡೀತಾ ಅಂದ್ಬಿಟ್ಟು ಅಷ್ಟ್ರಲ್ಲಿ ಮಗಳು ಇದ್ಬಿಟ್ಲು, ಕರ್ಕೊಂಡು ಹೋದೆ. ಆಮೇಲೆ ನೋಡಿದ್ರೆ ಎಲ್ಲ ಶುರು ಹಚ್ಚಿದ್ರು, ಏನು ನಾನು ಹೆಂಡತಿಗೆ ಅನ್ಕೊಂಡೆ ನೀನು ಹಂಗೆ ಹಿಂಗೆ. ಅಲ್ಲ ನೀವು ನಾನ್ ಕೇಳಿದ ಇಷ್ಟ ಯಾರು ಇಲ್ಲ, ನಾನೊಬ್ಳೆ, ನನ್ ಮಕ್ಳು ಇದ್ದಾರೆ, ಅವ್ರ 3 ಜನ ಅಣ್ಣದಿರು. ಅದಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಅಲ್ಲ ನೀವು ಹಿಂಗ್ ಹೇಳ್ತೀರಾ, ನೀವು ಗಂಡ ಹೆಂಡತಿ ಮತ್ತೆ ಮಾತಾಡಿದ್ಬೇಡ, ಅದು ಹೇಳ್ಬೇಡ ಇದು ಹೇಳ್ಬೇಡ ಅಂತ ಹೇಳ್ಕೊಡೋದು. ಹೇಳಿದ್ರಲ್ವಾ, ಮಾತಾಡದ್ಮೇಲೆ ಫೋನ್ ಮಾಡದ್ಮೇಲೆ ಏನಿದೆ ಅಂತ ವಿಷಯ ಈ ತರ ಇದೆಮ್ಮ ಹೇಳ್ಬಿಡು. ಈಗ ಮೆಡಿಸಿನೇ ತರ್ಬೇಕಿತ್ತು ಅಂದ್ರೂ ಅವ್ನು ತಗೊಂಡ್ ಬಾರಕ್ ಕೇಳು,
ಇಷ್ಟ ಆಗಿತ್ತು. ಅದ್ರಲ್ಲಿ ಏನಿದೆ, ಡೈರೆಕ್ಟ್ ಆಗಿ ನನ್ ಹೇಳಿದ್ರೆ ತಪ್ಪಾಗ್ತಿತ್ತು. ಇಷ್ಟ ಕೇಳಿದಕ್ಕೆ ಏನೆಲ್ಲ ಜಗಳ ಮಾಡಿ, ಏನೋ ನೀನೇನಾದ್ರು ದೊಡ್ಡ ಸೊಸೆ ಆಗ್ಬಿಟ್ಟಿದ್ರೆ, ನೀನ್ ಹಂಗ್ ಮಾಡ್ತಿದೆ ಹಿಂಗ್ ಮಾಡ್ತಿದೆ ಅಂತೋಳು ಇಂತೋಳು ಅಂತೆಲ್ಲ ಹೊಡಿತೀನಿ ಅಂತೆಲ್ಲ ಬಂದ್ರು. ನಾ ಹೇಳ್ದಾಗ ನಿಮ್ಗೆ ರೈಟ್ಸೇ ಇಲ್ಲ, ಮುಟ್ಟಂಗೆ ಇಲ್ಲ, ಆತರ ಎಲ್ಲ ಮಾಡಂಗೂ ಇಲ್ಲ ಅಂತ ಹೇಳಿ ಒಂದಷ್ಟೊತ್ತು ನಡೀತು. ಒಂದು 20 ನಿಮಿಷ. ಆಮೇಲೆ ನಾನ್ ಹೇಳ್ದೆ, ನನ್ಗೆ ನಾನು ಅಂತೀರೇನ್ ಕಂಡೆ ಅನ್ನುವಾಗ ನಾನೇನು ಕಂಡಿಲ್ಲ, ನಿನ್ ತಮ್ಮ ಕಂಡಿರೋದು ನನ್ಗೆ ಹೇಳಿರೋದು. ನನ್ಗೆ ಯಾವಾಗ್ಲೂ ಹೇಳ್ಕೊಟ್ಟಿದ್ದು ಅವ್ಳು ಸರಿ ಇಲ್ಲ, ಅವಳ ಜೊತೆ ಸೇರ್ಬೇಡ, ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನನ್ಗೆ ಹೇಳ್ಬಿಟ್ಟು ಅವ್ರವ್ರೇ ಚೆನ್ನಾಗಿರ್ತಾರೆ, ಇದ್ ನನಗ್ ಗೊತ್ತಿಲ್ಲ ಹಿಂಗೆ ಅಂತ. ಅದಕ್ಕೆ ಆಮೇಲೆ ಅವಳಿದ್ದವಳು ಡೈರೆಕ್ಟ್ ಆಗಿ ಏನೋ ಇದ್ರಲ್ಲಿ ಹೇಳಿದ್ಯಾ, ಏನು ಹಂಗೆ ಹಿಂಗೆ ಅಂದ ತಕ್ಷಣ ಮತ್ತೆ ಅಪ್ಪ ಹತ್ಕೊಂಡು, ಓ ಬಿಡಿ ಆಯ್ತು ನಂದೇ ಎಲ್ಲ ಹಿಂಗಾಗತ್ತೆ ಬಿಟ್ಬಿಡಿ ಅಂತ ಹತ್ಕೊಂಡು ಬಂದ್ಬಿಡಕ್ ಇಳ್ದಾಗ್ತಾರೆ. ಸರಿ ಇವತ್ತು ನಾನು ಬಂದೆ. ಆಕ್ಚುಲಿ ಅವತ್ತೇನೆ ನಾನು ಬರ್ದೆ ಗಲಾಟೆ ಮಾಡಿ ರಂಪ ಮಾಡ್ಬೋದಿತ್ತು, ಬಂದ್ಬಿಟ್ಟೆ ನಾನು. ಯಾಕಂದ್ರೆ ಮಕ್ಳು ಮಗ ದೊಡ್ಡವನಿದ್ದ, ಅವನು ಇಲ್ಲೇ ಓದ್ಬೇಕು ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ರಿಂದ ಅದೊಂದ್ ಟೈಮ್ ಬಂದಿತ್ತು. ಅವಾಗ ಅಮ್ಮ ಎಲ್ಲ ಹೇಳಿದ್ರು, ಅಪ್ಪನವರೆಗೂ ಹೋಗಿರ್ಲಿಲ್ಲ ಈ ವಿಷಯ. ಅಮ್ಮ ಅಂದ್ರೆ ಗೊತ್ತಿತ್ತು, ಅವ್ರು ಹೇಳಿದ್ರು, ನಿನ್ ಇಷ್ಟ ನೋಡು ಏನ್ ಮಾಡ್ತೀಯ ಅಂತ. ಸೊ ಇದೆಲ್ಲ ಸರಿ ಹೋಗ್ಬೋದು ಅಂತ ಮತ್ತೆ ಇಲ್ಲ ನೋಡೋಣ ಅಂದ್ಬಿಟ್ಟು ಮತ್ತೆ ಬಂದೆ. ಮತ್ತೆ ಬಂದ್ಮೇಲೆ ಅದು ಇನ್ನೂ ಎಕ್ಸ್ಟ್ರೀಮ್ ಆಯ್ತು. ಏನೆಲ್ಲರಿಗೂ ಗೊತ್ತಾಯ್ತಲ್ಲ ಇನ್ನೇನು ಅನ್ನೋ ತರ ತಂದೆ ಇದು. ಅದು ಮಧ್ಯದಲ್ಲಿ ಏನೇ ತೆಗ್ದ್ರು ಏನೇ ಮಾಡಿದ್ರು ಎಲ್ಲ ಅಯ್ಯಪ್ಪನ ಹೆಸರೆಲ್ಲ ಮಾಡ್ಕೋತಾ ಇದ್ರು. ಇಲ್ಲೇನು ತೆಗಿಲಿಲ್ಲ, ಆಸ್ತಿ ಅಂತ ಏನು ಮಾಡ್ಲಿಲ್ಲ. ಈಗ ದುಡ್ಡಿಲ್ಲ ಅಂತ ಹೇಳಿದ್ರು. ಬಟ್ ಒಳ್ಳೆ ಸಂಬಳನೂ ಇತ್ತು, ದುಡ್ಡಿಲ್ಲ ಅನ್ನಕ್ಕೆ. ಎಲ್ಲ ಇಂಡಿಯಾದೆಲ್ಲ ಪ್ರಾಪರ್ಟಿ ಮಾಡ್ಕೊಂಡಿದ್ದು ಎಲ್ಲ ಆಯ್ತು. ಅದು ಬರ್ತಾ ಆಮೇಲೆ ಒಂದಷ್ಟು ಅದಾದ್ ನೆಕ್ಸ್ಟ್ ಇಯರ್ಗೆ ನಾನು ಜಾಬ್ ನೋಡಿದೆ. ನಂಗೊಂದು ಪಾರ್ಟ್ ಟೈಮ್ ಜಾಬ್ ಅಂತ ಆಯ್ತು. ಅದ್ರಲ್ಲೂ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು. ನಿನ್ ಕೆಲ್ಸದಿಂದ, ನಿನ್ ಸಣ್ಣ ಕೆಲ್ಸದಿಂದ ನನ್ ದೊಡ್ಡ ಕೆಲ್ಸಕ್ಕೆ ಎಫೆಕ್ಟ್ ಆಗ್ಬಾರ್ದು, ಎಲ್ಲ ನೀನೇ ಮಾಡ್ಬೇಕು, ಮಕ್ಕಳದು ಪಿಕಪ್ ಡ್ರಾಪ್ ಅಡಿಗೆ ಕ್ಲೀನು ಎಲ್ಲ ಮಾಡ್ತೀನಿ ಅಂದ್ರೆ ಮಾಡು ಅಂತ. ಸರಿ ಆಯ್ತು ಅಂದ್ರೆ. ಯಾಕಂದ್ರೆ ಅದು $1 ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ಇವತ್ ಕೇಳಿದ್ರೆ ನಾಳೆ ಕೇಳು, ನಾಳೆ ಕೇಳಿದ್ರೆ ಈಗಷ್ಟೇ ಆಫೀಸ್ನ ಬಂದೀನಿ ಬೆಳಿಗ್ಗೆ ಕೇಳೋಷ್ಟರಲ್ಲಿ ನಾನ್ ಬಿಸಿ ಇರ್ತೀನಿ, ಅಡಿಗೆ ಮಾಡಿ ಪ್ಯಾಕ್ ಮಾಡಿ ಮಕ್ಕಳನ್ನ ಓಡಿಸ್ಕೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿ. ಅದು ಮರೀತು ಅಂದ್ರೆ ಬರ್ಸ್ಬಿಟ್ಟಿ ಹಬ್ಬ ಆಫೀಸ್ ತರ ಬಂದಿಸ್ಕೊ. ಇಷ್ಟೆಲ್ಲ ಡ್ರಾಮಾ ನಡೀತಾ ಇತ್ತು. ಎಷ್ಟೊಂದ್ಸರಿ ಮಕ್ಕಳು ಎಕ್ಸ್ಟ್ರಾ ಶಾಪ್ ಮಾಡಿ ಒಂದ್ ಐಸ್ ಕ್ರೀಮ್ ಕೇಳುವಾಗ್ಲೂ ದುಡ್ಡಿಲ್ಲ ಅಂತ ಕೇಳ್ಬಿಟ್ಟು ಕರ್ಕೊಂಡ್ ಅದು ನಂಗೆ ತುಂಬಾನೇ ದುಃಖ ಆಗ್ತಿತ್ತು. ಯಾಕಂದ್ರೆ ನಾನು ಚಿಕ್ಕವಳಿರ್ಬೇಕಾದ್ರೆ ಅಪ್ಪ ಹೆಂಗ್ ಕೇಳೋರು ಅಂದ್ರೆ, ದುಡ್ಡಿದೆ ಮನೆ ಅಂತ ಹೇಳಿ ಅದಕ್ಕೆ ₹5, ₹10, ₹50 ಈ ತರ ತೆಗ್ದು ಕೊಡ್ತಾ ಇರೋರು. ಅಮ್ಮನ್ ಹೇಳೋರು ಯಾವಾಗ್ಲೂನು, ಮಕ್ಳು ಕ್ಯಾಂಟೀನ್ ಅಲ್ಲಿ ಹತ್ರ ಮಕ್ಳು ಯಾರಾದ್ರು ತಗೊಂಡ್ ತಿನ್ನುವಾಗ ನನ್ ಮಕ್ಳು ಕೈ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ. ಅದು ನನ್ ಮಕ್ಳು ನನ್ ಕೇಳುವಾಗ ನನ್ಗೆ ಕೊಡ್ಸಕ್ ಆಗ್ತಿಲ್ವಲ್ಲ ಅಂತ. ಅದು ನಾನ್ ಮಾಡಿದ್ರೆ ಖರ್ಚು ಮಾಡ್ಬಾರ್ದು, ತಾನ್ ಮಾಡ್ಬೋದು ಅಂದ್ರೆ ಅಪ್ಪ ಕರೆಕ್ಟ್, ಅಮ್ಮ ಕೈಲಾಗಲ್ಲ ಅಂತ. ಅದು ಹಂಗೆ ನಡೀತಾ ಆಯ್ತು. ಓಕೆ ಲಿಟ್ರಲಿ. ಆಮೇಲೆ ಹಿಂಗೆ ಇನ್ನೊಂದು ಸರಿ ಜಗಳ ಆದಾಗ ನಾನ್ ಇಲ್ಲಿ ಕಂಪ್ಲೇಂಟ್ ಮಾಡಿದೆ ಪೊಲೀಸ್ಗೆ. ಅದು ಟ್ರಿಗರ್ ಮಾಡಿದ್ದೀನಿ, ನೀನೇ ಮಾಡು, ಏನ್ ಮಾಡ್ತೀಯ ನೋಡು, ಮಾಡ್ತೀಯ ಇದಕ್ಕೆ ಆಯ್ತು ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಬರೋಷ್ಟರಲ್ಲಿ ಇವ್ರು ಇಬ್ರು ಸೇರ್ಕೊಂಡು ಮ್ಯಾನಿಪುಲೇಟ್ ಮಾಡಿದ್ರು. ಇಲ್ಲ ನೀನ್ ಹಿಂಗ್ ಮಾಡಿದ್ರೆ ಕೆಲ್ಸಕ್ಕೆ ತೊಂದ್ರೆ ಆಗತ್ತೆ, ಮಕ್ಳ ಎಜುಕೇಶನ್ ಸ್ಟಾರ್ಟ್ ಆಗತ್ತೆ, ಹಂಗೆ ಹಿಂಗೆ ಏನಾದ್ರು ಮಾಡಿ ಸ್ಟೋರಿ ಬೇರೆ ಮಾಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮಾಡಿದ್ರು. ಸರಿ ಆಯ್ತು ಬಂದ್ರು. ಅವ್ರಿಗೆ ಹೇಳ್ದೆ, ಇಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತೆಲ್ಲ ಹೇಳ್ದೆ. ಸರಿ ಹೊರಟೋದ್ರು. ಮತ್ತೆ ಇನ್ನೊಂದ್ಸರಿ ಅದಾದ 1-2 ವರ್ಷಕ್ಕೆ ತುಂಬಾ ಸಿವಿಯರ್ ಆಗಿ ಇದಾಯ್ತು, ಜಗಳ ಆಯ್ತು. ಆ ಟೈಮಲ್ಲಿ ನಂಗೆ ತುಂಬಾ ಹುಷಾರಿಲ್ಲ, ಅಡಿಗೆ ಮಾಡ್ಕೊಡುವಂತ ಕೇಳಿದ್ದಕ್ಕೆ ಇಲ್ಲ ನಂಗೆ ಎಕ್ಸ್ಟ್ರಾ ಕೆಲ್ಸ ಇದೆ, ನಾನ್ ಹೋಗ್ಬೇಕಂತ ಹೇಳಿ ಇಲ್ಲ ನಂಗೆ ಅಡಿಗೆ ಮಾಡ್ಕೊಟ್ಟೆ ಹೋಗ್ಬೇಕಂತ ನಾನು ಅಡ್ಡ ಮಾಡಿದಕ್ಕೆ ಒದ್ದು ಅದು ಹೆಂಗಾಯ್ತು ಅಂದ್ರೆ, ಒಡೆದು ಒದ್ದಿದ ತಕ್ಷಣ ನಂಗೆ ಇನ್ನೂ ಹೋಗಕ್ ಬಿಡ್ಬಾರ್ದು ಅನ್ನೋ
ಕೋಪ ಬಂತು, ಹಠ ಬಂತು. ಸರಿ ಹಿಂಗ್ ಹೋಗ್ತಿ ಅಂದ್ಬಿಟ್ಟು ನಾನು ಹೋಗಿ ಗರಾಜಲ್ಲಿ ನಿಂತ್ಕೊಂಡು ಕಾರ್ ಅಡ್ಡ ಮಾಡಿದೆ. ಅದಕ್ಕೆ ಅಷ್ಟ್ರಲ್ಲಿ ಬಂದು ಏನ್ ಮಾಡಿರೋದು, ನಾನ್ ಮತ್ತೆ ಫೋನ್ ಮಾಡಿದೆ ಪೊಲೀಸ್ಗೆ, ಮತ್ತೆ ಕಂಪ್ಲೇಂಟ್ ಆಗತ್ತೆ ಅಂತ. ತಾನೇ ಫೋನ್ ಮಾಡಿ ನಾನ್ ಹೆಂಡತಿ ನಂಗೆ ಥ್ರೆಟ್ ಮಾಡ್ತಾ ಇದ್ದಾಳೆ, ಆಫೀಸಿಗೆ ಬಿಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಕರ್ಸಿ, ಅದಾದ್ಮೇಲೆ ಅವರು ಹೇಳಿದ್ರು ಈ ಸಿಚುವೇಶನ್ ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಆಫೀಸ್ಗೆ ಹೋಗ್ಬಿಡಿ, ಬಂದ್ಮೇಲೆ ಸರಿ ಹೋಗ್ಬೋದು ಅಂತ ಹೇಳಿ ಅವ್ರು ಅವ್ರನ್ನ ಕಳ್ಸಿದ್ರು. ಆಮೇಲೆ ನಾನು ಅದುವರೆಗೂ ನಮ್ಮ ಅಪ್ಪ ಅಮ್ಮ ಹತ್ರ ಕೂತು ಹೇಳಿಲ್ವನ, ಅವತ್ತಷ್ಟು ಕೂತು ಅವ್ರ ಹತ್ರ ಹಿಂಗ್ ನಡೀತಾ ಇದೆ ಅಂತೆಲ್ಲ ಹೇಳ್ದೆ. ಆಮೇಲೆ ಅವ್ರು ಹೇಳಿದ್ರು ಈ ತರ ಇದೆ ಕಾಂಟ್ಯಾಕ್ಟ್ಸ್, ಇಲ್ಲಿ ಕೇಳಿ ನಿಮ್ಗೆ ಹೆಲ್ಪ್ ಸಿಗ್ಬೋದು ಅಂತ ಹೇಳಿ ಅವ್ರು ಅಲ್ಲಿ ಕೊಟ್ಟೋದ್ರು ಅವತ್ತು. ಸೊ ನನ್ ಆ ದಿನಕ್ಕೆ ಏನ್ ಅನ್ಸ್ತು ಅಂತಂದ್ರೆ, ಕಟ್ಕೊಂಡಿರೋ ಗಂಡನೇ ಇನ್ನೊಂದು ಗಂಡಸ್ರ ಹತ್ರ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಇನ್ನು ಇದ್ರಲ್ಲಿ ವ್ಯಾಲ್ಯೂ ಇಲ್ಲ ಇನ್ನು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಡಿಸೈಡ್ ಮಾಡಿದೆ. ಸೊ ಆಮೇಲೆ ಮತ್ತೆ ಪೊಲೀಸ್ ಹೆಲ್ಪ್ ತಗೊಂಡೇನೆ. ಅಷ್ಟ್ರಲ್ಲಿ ತುಂಬಾ ಥ್ರೆಟ್ಸ್ ಎಲ್ಲ ಜಾಸ್ತಿ ಆಗಿತ್ತು. ಇಲ್ಲ ನೀನ್ ಬಿಟ್ಟೋದ್ರೆ ನೀನ್ ಸಾಯಿಸ್ತೀನಿ, ಹಂಗೆ ಹಿಂಗೆ, ನೀನ್ ಹಿಂಗ್ ಬಿಟ್ಬಿಡ್ತೀಯಾ ಅಂತೆಲ್ಲ. ಬಟ್ ಏನಕ್ ಬೇಕಂದ್ರೆ ಸೊಸೈಟಿಗೆ ಹೆಸರು ಹೇಳಕ್ಕಷ್ಟೇ ಹೆಂಡತಿ ಇವಾಗ, ಮತ್ತೆ ಹಾಸಿಗೆಗೆ, ಅಡಿಗೆಗೆ, ಊಟಕ್ಕೆ, ಕ್ಲೀನಿಂಗ್. ಆಮೇಲೆ ರಿಸೆಷನ್ ಇದು ಕೋವಿಡ್ ಟೈಮ್ ಸ್ಟಾರ್ಟ್ ಆಗಿತ್ತು 2020 ಹೊರಗಡೆ ಬಂದೆ. ಪೊಲೀಸ್ ಹೆಲ್ಪ್ ತಗೊಂಡೆ ಬಂದಿದ್ದು. ಅದಾದ್ಮೇಲೆ VRO ಅಪ್ಲೈ ಮಾಡಿದೆ, ನನ್ ಪ್ರೊಟೆಕ್ಷನ್ ಬೇಕಂತ ಇದೆಲ್ಲ ಮಾಡ್ಕೊಂಡೆ. ಈಗ ಲಾಸ್ಟ್ ಇಯರ್ ರೀಸೆಂಟ್ ಆಗಿ ಅವರೇ ಡಿವೋರ್ಸ್ ಆಯ್ತು. ಇದ್ರ ಮಧ್ಯದಲ್ಲಿ ನಾನೊಂದ್ ಪ್ರಾಪರ್ಟಿ ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಈಗ ರಿವೆಂಜ್ ತರ ಸ್ಟಾರ್ಟ್ ಆಗಿದೆ. ಈಗ ಹೆಂಗೆ ಅಂತಂದ್ರೆ, ನಾನು ಈ ಪ್ರಾಪರ್ಟಿ ಸೆಟಲ್ಮೆಂಟ್ ನಾನು ಹಾಕೊಂಡು ಇರ್ಲಿಲ್ಲ, ನನ್ಗೆ ಏನ್ ಬೇಕು ಏನ್ ಬೇಡ ಅಂತ, ನಂಗೆ ಸಾಕಾಗಿತ್ತು, ಬಿಟ್ಟರೆ ಸಾಕು ಅನ್ನೋ ತರ. ಸೊ ಇವಾಗ ಬಂದು ಈಗ ನಾನ್ ಹಿಂಗ್ ಮಾಡಿದ್ಲು ಅನ್ನೋದು ಒಂದಿದೆ. ಅದಾದ್ಮೇಲೆ ಬೇಕಾಗೂ ಇರ್ಲಿಲ್ಲ ನಾನು ಲೆಕ್ಕದಲ್ಲಿ. ಇವಾಗ ಇನ್ನೊಂದ್ ಮದ್ವೆಗೂ ಪ್ರಿಪ್ರೇಷನ್ ನಡೀತಾ ಇದೆ ಅಂತೆ, ಮಾಡ್ಕೊಳ್ಳಿ ಅಂತ ನಾನು ಸುಮ್ನೆ ಇದೀನಿ. ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ ನನ್ಗೆ. ಈಗ ಅವ್ರು ಎಲ್ಲಿದ್ದಾರೆ? ಇಲ್ಲ ಇರೋದು ಈಗ, ಕೆಲ್ಸ ಇಲ್ಲೇ ಇರೋದು. ಅಂದ್ರೆ ನೀವು ಆಸ್ಟ್ರೇಲಿಯಾದಲ್ಲೇ, ಅವರು ಆಸ್ಟ್ರೇಲಿಯಾದಲ್ಲೇ ಇರೋದಾ? ಹೌದೌದು, ಅವ್ರು ಬೇರೆ ಬೇರೆ. ಬಟ್ ಡಿವೋರ್ಸ್ ಆಗಿದೆ. ಡೈವರ್ಸ್ ಆಗಿದೆ. ಈಗ ಅದೇ ರೀಸೆಂಟ್ ಆಗಿ ಆಯ್ತು. ಮತ್ತೆ ಅಲ್ಲೇ ಉಳಿಯೋದಿಕ್ಕೆ ಕಾರಣ ಏನು? ನೀವು ಕೇಳಿಸ್ಲಿಲ್ಲ. ಅಂದ್ರೆ ಡೈವರ್ಸ್ ಆದ್ಮೇಲೂ ಅಲ್ಲೇ ಉಳಿದಿದ್ದೀರಲ್ಲ, ಯಾಕೆ ಎಂದೆ? ಅದು ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಸ್ಕೂಲ್ ಇದೆಲ್ಲ ಇಲ್ಲೇ ನಡೀತಿರೋದ್ರಿಂದ, ಮತ್ತೆ ಎಜುಕೇಶನ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತಲ್ಲ, ಇಲ್ಲಿಂದ ಅಲ್ಲಿಗೆ ಬಂದ್ರೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಆಡ್ ಆಗೋದು, ಅದು ಓದಕ್ ಕಷ್ಟ ಆಗತ್ತೆ, ಮತ್ತೆ ಅಡ್ಜಸ್ಟ್ ಆಗಕ್ ಕಷ್ಟ ಆಗತ್ತೆ ಅಂತ. ಅದೂನು ಕೇಳ್ದೆ, ಯೋಚನೆ ಮಾಡ್ದೆ, ಹೋಗ್ಬಿಡೋಣ ಬಂದ್ಬಿಡೋಣ ಅಂತ. ಯಾವ್ದು ಕನ್ಫ್ಯೂಷನ್ ಬರ್ತಲ್ಲ. ಇವಾಗ ಬಂದ್ರೂನು ಅಲ್ಲಿ ಜಾಬ್ ನೋಡ್ಬೇಕು, ಬಂದ ತಕ್ಷಣ ಡಿಪೆಂಡ್ ಆಗ್ಬೇಕು. ಎಷ್ಟ್ ದಿನ ಚೆನ್ನಾಗಿರುತ್ತೆ, 1 ದಿನ 2 ದಿನ, 1 ತಿಂಗಳು, 1 ವರ್ಷ ಓಕೆ, ತಂಗಿ ಮನೆ, ಅಣ್ಣನ್ ಮನೆ ಅಂತ ಏನಾದ್ರು, ಅಕ್ಕನ್ ಮನೆ ಅಂತ ಏನಾದ್ರು ಹೋದ್ರು. ಬಟ್ ಈಗ ಅಲ್ಲಿ ಏನು ಅರ್ಥಾತ್ ಈಗ ಅಲ್ಲಿ ಮನೆ ಖರ್ಚು ಎಲ್ಲ ಹೇಗ್ ನಡೀತಾ ಇದೆ? ಮತ್ತೆ ಇಲ್ಲಿ ಅದೇ ನಾನು ಪಾರ್ಟ್ ಟೈಮ್ ಮಾಡ್ತೀನಿ, ಕಾಂಟ್ರಾಕ್ಟ್ ಜಾಬ್ ಮಾಡಿದ್ದೆ. ಬಟ್ ನೀವೇನು ಪರಿಹಾರ ಅಥವಾ ನೀವು ಹಣದ ವಿಚಾರವಾಗಿ ಏನು ಕೇಸ್ ಹಾಕಿರ್ಲಿಲ್ಲ? ಕೇಸ್ ಇಲ್ಲ ಹಾಕಿರ್ಲಿಲ್ಲ, ನಾನು ಏನು ಹಾಕಿಲ್ಲ. ಅದ್ ಬಿಟ್ಟು ಇಲ್ಲಿ ಏನಂತಂದ್ರೆ, ಮಕ್ಳಿದ್ಮೇಲೆ ಈಗ ನಾನ್ ಹೆಂಡತಿ ಜಾಸ್ತಿ ಅರ್ನ್ ಮಾಡ್ತಿದ್ರುನು ಅಥವಾ ಗಂಡ ಜಾಸ್ತಿ ಅರ್ನ್ ಮಾಡ್ತಿದ್ರು ಮಕ್ಳಿಗೆ ಪೇ ಮಾಡ್ಲೇಬೇಕು. ಈಗ ಗಂಡನ್ ಸ್ಯಾಲ್ರಿ ಕಮ್ಮಿ ಇತ್ತು, ಹೆಂಡತಿ ಜಾಸ್ತಿ ಅರ್ನ್ ಮಾಡ್ತಿದ್ರು ಅಂದ್ರೆ ಅವ್ರು ಪೇ ಮಾಡ್ಬೇಕು ಗಂಡನ್ಗೆ. ಈಕ್ವಾಲಿಟಿ ಜಾಸ್ತಿ ಇಲ್ಲಿ. ಈಗ ನಾನ್ ಸದ್ಯಕ್ಕೆ ನಾನು ವರ್ಕ್ ಮಾಡ್ತಿಲ್ಲ, ಮತ್ತೆ ಅವ್ರ ಸಂಬಳ ಜಾಸ್ತಿ ಚೆನ್ನಾಗಿರೋ ಫುಲ್ ಟೈಮ್ ವರ್ಕ್ ಇರೋದ್ರಿಂದ ಅವ್ರು ಪೇ ಮಾಡ್ಲೇಬೇಕು. ಓಕೆ, ಪೇ ಮಾಡ್ತಾರಾ? ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ತಾನ್ ಕೊಟ್ಟಿಲ್ಲ ಅಂದ್ರೆ ಕಂಪ್ನಿ ಥ್ರೂ ತಗೋತಾರೆ. ಸೊ ಈಗ ಅದೊಂದು ರೂಲ್ ಇದೆ. ಆ ಹಣ ಸಿಗುತ್ತೆ ಈಗ? ಅದು 18 ಇಯರ್ಸ್ ಆಗೋವರೆಗೆ ಮಕ್ಳಿಗಷ್ಟೇ. ಓಕೆ ಓಕೆ. ಈಗ ಮಕ್ಳಿಗೆ ಎಷ್ಟು ವರ್ಷ? ಒಬ್ಬನಿಗೆ ಆಯ್ತು 18, ಇನ್ನೊಂದು ಈಗ 13 ನಡೀತಾ ಇದೆ. ನಿಮ್ಗಿಂತ ಆತ ಎಷ್ಟು ವರ್ಷದಲ್ಲಿ ದೊಡ್ಡವರು? 8 ವರ್ಷ.
ಅರ್ಥಾತ್ ಈಗ ಅವ್ರಿಗೊಂದು 41 42. ಇಲ್ಲ 52 ಅವರು. ಓಕೆ ಓಕೆ ಓಕೆ. ಈಗಲೂ ಇನ್ನೊಂದು ಮದುವೆ? ಹಾ ಬೇಕಂತೆ. ಮಗಳ ಹತ್ರನೇ ಹೇಳೋದು, ಮಾಡ್ಕೋತೀನಿ, ಇನ್ನೊಂದ್ ಮಗುನು ಮಾಡ್ಕೋತೀನಿ, ನಾನ್ ನೋಡ್ಕೊಳಕ್ ಬೇಕಲ್ಲ. ಅಂದ್ರೆ ಮಕ್ಕಳು ಆತನ ಸಂಪರ್ಕದಲ್ಲೂ ಇದ್ದಾರೆ? ಹೋಗಿ ಬರ್ತಾರೆ, ಅಂದ್ರೆ ಅಲ್ಲಿ ಏನ್ ಉಳ್ಕೊಳಲ್ಲ, ಹೋದ್ರುನು ಸ್ವಲ್ಪ ಅಂದ್ರೆ 1-2-3 3-4 hours ಆತರ ಏನಾದ್ರು ಹೋಗಿದ್ದಾರೆ ಅದಷ್ಟೇ ವೀಕೆಂಡ್. ಮತ್ ಮಕ್ಳ ಜವಾಬ್ದಾರಿ ಏನ್ ಬೇಕಾಗೂ ಇಲ್ಲ, ತಗೊಳ್ಳೂ ಇಲ್ಲ, ಕೇಳೂ ಇಲ್ಲ. ನಾನ್ ಬೇಕು ಮಕ್ಳು, ಬಟ್ ಮಕ್ಳು ಹಿಂದೆ ಮಕ್ಳ ಹತ್ರ ಏನನ್ನೋ ಹೇಳೋದು, ಅವಳಿಗೆ ತಲೆ ಸರಿ ಇಲ್ಲ, ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ, ಹುಷಾರಾಗಿರಿ, ಹಂಗಿರಿ ಹಿಂಗಿರಿ, ಮತ್ತೆ ನಿಮ್ಮಮ್ಮಂಗ್ ದುಡ್ಡು ಕೊಡ್ತೀನಿ ಅಲ್ಲಿ ತೆಗೆಸ್ಕೊಳ್ಳಿ, ಆತರ ಮಾಡಿ. ಆಮೇಲೆ 2 ಮಕ್ಳ ಮಧ್ಯ ತಂದು ಹಾಕೋದು, ಅವನಂಗ್ ಮಾಡ್ತಾನೆ ಇವಳು ಹಿಂಗ್ ಮಾಡ್ತಾಳೆ ಅನ್ನೋ ತರ ಎಲ್ಲ. ಗೊತ್ತಿಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಬೇಕು. ಆತನ ಆ ಮಾತಿಗೆ ಮಕ್ಕಳು ರಿಯಾಕ್ಟ್ ಮಾಡ್ತಾರ? ಅಂದ್ರೆ ಅದೇ ಅವ್ರಿಗೆ ಅರ್ಥ ಆಗುತ್ತಾ? ಆತ ಹೇಳಿದ್ನನ್ನು ಇವ್ರು ಕೇಳಿ ಅದನ್ನು ಕಾರ್ಯರೂಪಕ್ಕೆ ತರೋ ಬುದ್ಧಿ ಇದೆಯಾ? ಅಥವಾ ನೀವು ಆತನ ಆ ದುಷ್ಟ ಉಪದೇಶವನ್ನು ಮೀರಿ ನೀವೇನೋ ಒಳ್ಳೇದು ಹೇಳ್ಬೋದಲ್ವ? ಅಥವಾ ವಾಸ್ತವ ಏನಿದೆ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? ಹೇಳಿದೀನಿ, ಗೊತ್ತು ಅವ್ರಿಗೆ, ಬಟ್ ಅದು ಪದೇ ಪದೇ ಹೇಳುವಾಗ ಹೋದಾಗೆಲ್ಲ ಮ್ಯಾನಿಪುಲೇಟ್ ಮಾಡುದು. ಅದು ಒಂಥರ ಮತ್ ಅವರು ಡಿಸ್ಟರ್ಬ್ ಆಗ್ತಾರಲ್ಲ, ಬೆಳೆಯೋ ಮಕ್ಕಳು. ಅವ್ರಿಗೆ ಈ ಬೆಳೆಯೋ ಮಕ್ಕಳಿಗೆ ಏನ್ ಕೊಡ್ಬೇಕು ನಾವು? ಒಳ್ಳೆ ಜಾಗ, ವಾತಾವರಣ. ನಿಮ್ ನಡುವೆ ಏನಾಗಿದೆ ಅಥವಾ ಪರಿಸ್ಥಿತಿ ಏನಿದೆ, ಮನಸ್ಥಿತಿಗಳು ಏನಿದೆ, ಮಕ್ಕಳಿಗೆ ಅದ್ರ ಸ್ವಲ್ಪ ಅಟ್ಲೀಸ್ಟ್ ಅದರ ಅಂದಾಜಾದ್ರೂ ಇದೆಯಾ? ಗೊತ್ತಾಗಿದೆ, ಅವ್ರು ಗೊತ್ತು, ನೋಡಿದ್ದಾರೆ ಮನೆ, ಅದೇ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಬರೀ ಜಗಳ ಗಲಾಟೆ ಮನೆಯಲ್ಲಿ ನಡೀತಾನೆ ಇತ್ತು. ಅದು ಹೆಂಗಾಗ್ತಿತ್ತು ಅಂದ್ರೆ ಅದು ಮಕ್ಳ ಮೇಲೆ ಹೋಗ್ತಿತ್ತು, ಹೊಡಿಯೋದು ಚೆನ್ನಾಗಿ. ನನ್ಗೆ ಹೊಡಿಯಕ್ ಆಗಲ್ಲ ಅನ್ನೋ ಟೈಮಲ್ಲಿ, ಅದು ಜಾಸ್ತಿ ಗೊತ್ತಾಗ್ಬಿಡತ್ತೆ ಅನ್ನೋ ಟೈಮಲ್ಲಿ ಮಕ್ಳಿಗೆ ಹೊಡಿಯೋದು ಬೆಟ್ಟಲ್ಲ, ಅದು ಜಾಸ್ತಿ. ಒಂದು ಆತನ ಜೊತೆಗಿನ ಸಂಬಂಧ, ಮಾತುಕತೆ ಅಥವಾ ಅನುಮಾನ ಅವಮಾನ ಇದೆಲ್ಲ ಒಂದು ಮುಗಿದ ಅಧ್ಯಾಯ. ಈಗ ಏನಿದ್ರು ಈಗ ಪ್ರಾಂಪ್ಟಾಗಿ ಕೇಳೋದಾದ್ರೆ, ನಿಮಗೆ ಇನ್ನೊಂದು ಮದುವೆಯ ಯೋಚನೆ ಅಥವಾ ಅಪ್ಪ ಅಮ್ಮ ಏನಾದರೂ ಅದ್ರ ಬಗ್ಗೆ ಮಾತುಕತೆ ಆಗಿದೆಯಾ? ಅಯ್ಯೋ ಇಲ್ಲ ಇಲ್ಲ, ನನ್ಗೆ 15 ವರ್ಷದ್ದು ಒಂಥರ ಹೆಂಗಾಗಿದೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಭಯ ಆಗತ್ತೆ. ಓಕೆ. ಸೊ ನಿಮ್ಮ ಉಳಿದ ಜೀವನವನ್ನು ಮಕ್ಕಳ ಭವಿಷ್ಯಕ್ಕೆ ಕೊಡೋದಿಕ್ಕೆ ನೀವು ಸಿದ್ಧರಿದ್ದೀರಿ, ಮತ್ತು ಇನ್ನೊಂದು ಮದುವೆ ಬಗ್ಗೆ ನಿಮಗೆ ಆಲೋಚನೆ ಇಲ್ಲ, ಆ್ಯಂಡ್ ಒತ್ತಾಯ ಮಾಡಿದ್ರೆ ಅದಕ್ಕೆ ಒಪ್ಕೊಳ್ಳೋ ಬುದ್ಧಿನೂ ಈಗಿಲ್ಲ, ಅದು ಬೇಡವಾಗಿದೆ ಅಂತ. ಹೌದೌದೌದು. ಈಗ ನನ್ಗೆ ಹೆಂಗೆ ಅಂದ್ರೆ ನಾನೀಗ ಫ್ರೀ ಇದೀನಿ, ಅದು ಮತ್ತೆ ಇನ್ನೊಂದು ತಲೆನೋವು ಬೇಡವೇ ಬೇಡ ಅನ್ನೋ ಇದ್ರಲ್ಲಿರೋದು ನಂಗೆ. ಆಯ್ತು ಆಯ್ತು. ಆ ಇಂಟೆನ್ಷನ್ ಇಲ್ಲ, ಆ ಆಸೆನೂ ಇಲ್ಲ, ಆ್ಯಂಡ್ ಅದರ ಅವಶ್ಯಕತೆನೂ ಇಲ್ಲ ಬಹುಶಃ, ಹೌದಲ್ಲವಾ? ಅನ್ನಿಸ್ತಾ ಇಲ್ಲ. ಅದು ಹೆಂಗಾಗಿತ್ತು ಅಂದ್ರೆ ಅದು ಗಂಡ ಅನ್ನೋದಕ್ಕಿಂತ ಮೇಲ್ ಡಾಮಿನೇಷನ್ ಜಾಸ್ತಿ ಆಗಿತ್ತಲ್ಲ, ನಾನೇ ಎಲ್ಲ ಅನ್ನೋ ತರ. ಅದಕ್ಕೆ ಇವಾಗ ಹೆಂಗ ಅನ್ಸುತ್ತೆ ಅಂದ್ರೆ, ಒಂದು ಎಲ್ಲ ನಾನೇ ಮಾಡ್ಕೊತಿರೋದ್ರಿಂದ ದುಡಿಯೋದೊಂದು ದುಡ್ಡೊಂದು ಬರ್ತಿತ್ತು ಅಂದ್ಬಿಟ್ರೆ ಬಿಟ್ಟಿದ್ದೆಲ್ಲ ನಾನೇ ಮಾಡ್ತಾ ಇದ್ದೆ ಅಲ್ಲಿದ್ದಾಗ, ಅವಾಗ ಜೊತೆನಲ್ಲಿದ್ದಾಗ. ಮಕ್ಳ ಜವಾಬ್ದಾರಿಯಿಂದ ಹಿಡಿದು ಕ್ಲೀನಿಂಗ್ ಆಗ್ಲಿ, ಕೆಲ್ಸ ಆಗ್ಲಿ, ಅಡಿಗೆ ಆಗ್ಲಿ ಎಲ್ಲ. ಹೊರಗ್ ಬಂದಾದ್ಮೇಲೆ ಅಂತದೇನೋ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಅದು ಕೆಲ್ಸ ಒಂದು, ಸಂಪಾದನೆ ಒಂದು ಬಿಟ್ರೆ ಬೇರೆದೆಲ್ಲ ಆಸ್ ಯೂಶುವಲ್ ಇತ್ತು. ಆಯ್ತಾ, ಬರ್ತಿದ್ದೆ ರಾತ್ರಿ ಮಧ್ಯರಾತ್ರಿ. ದೂರ ಆಗಿರೋದ್ರ ಬಗ್ಗೆ ಅಥವಾ ಈಗ ಏನ್ ನಡೆದಿದೆಯೋ ಅದ್ರ ಬಗ್ಗೆ ಅಸಮಾಧಾನ ಏನಿಲ್ಲ, ಓಕೆ ಫೈನ್, ಏನಾಗಬೇಕಿತ್ತು ಅಥವಾ ಆಗಿರೋದು ಒಳ್ಳೇದಕ್ಕೆ, ಇದನ್ನೇ ನಾನು ಒಪ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಇದೆಯಾ? ಅದ್ರ ಬಗ್ಗೆ ಯಾವ ಅಸಮಾಧಾನವೂ ಇಲ್ವ? ಹಿಂಗ ಆಗ್ಬಿಡುತ್ತಲ್ಲ ಅನ್ನೋ ನೋವೇನಿಲ್ಲ? ಇಲ್ಲ ಇಲ್ಲ, ಆ ತರದ್ ಏನೋ ಅನ್ಸ್ಲೂ ಇಲ್ಲ, ಅನಿಸ್ತಾನೂ ಇಲ್ಲ. ಅದ್ರದ್ದು ಒಂದ್ ಸ್ವಲ್ಪನೂ ರಿಗ್ರೆಟ್ ಅನ್ನಿಸ್ತಾ ಇದೆ. ಏನ್ ಅನ್ಸ್ತಾ ಇದೆ, ನಾನು ಏನೂ ಮಾಡದೆ ಬಂದ್ಬಿಟ್ಟಲ್ಲ ಅಂತ ಅನ್ಸ್ತಾ ಇದೆ. ತುಂಬಾ ಮಾಡಿದ್ರು ನಾನು ಏನು ಮಾಡದೆ ಬಂದಲ್ಲ ಅಂತ ಬೇಜಾರಾಗ್ತದೆ. ಇಲ್ಲ, ಈಗ ನಿಮ್ಮ ಸ್ವಂತ, ನೀವು ಕೇವಲ ಒಬ್ಬರೇ ಇದ್ದುಕೊಂಡು ಹೋರಾಟ ಮಾಡಿ ಅಲ್ಲಿ ಸತ್ತು ಹೋದ್ರು ಅದಕ್ಕೊಂದು ಬೇರೆ ಕತೆ ಅದು. ಬಟ್ ಮಕ್ಕಳು ಅಂತ ಬಂದಾಗ ನಾನು ಜೇನುಗಳ ಜೊತೆ ಒಡೆದಾಡಿ ಜೇನುಗಳ ಹತ್ರ ಕಚ್ಚಿಸ್ಕೊಂಡು ಜೇನುತುಪ್ಪ ಪಡ್ಕೊಳ್ಳೋದು ಬೇಕಿಲ್ಲ.
ಅರ್ಥ ಆಯ್ತಲ್ಲ. ಅಂದ್ರೆ ನನ್ನ ಪ್ರತಿಯೊಂದು ಸ್ಟೆಪ್ ಒಬ್ಬ ತಾಯಿಯಾಗಿ, ಅಂದ್ರೆ ತಂದೆಯಾಗಿ ಆತ ತೆಗೆದುಕೊಳ್ಳೋ ನಿರ್ಧಾರ, ಇನ್ನೊಂದು ಮದುವೆ ಆಗ್ತಾನೆ, ಇನ್ನೂ 10 ಮದುವೆ ಆಗ್ತಾನೆ, ಬಹುಶಃ ಮಕ್ಕಳ ಮೇಲೆ ಆ ಮಟ್ಟಿನ ಪ್ರಭಾವ ಬೀರೋದಿಲ್ಲ. ಬಟ್ ಒಬ್ಬ ತಾಯಿಯಾಗಿ, ಅದಕ್ಕೆ ನಮ್ಮ ದೊಡ್ಡವರು ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ, ತಂದೆಯಂತೆ ಮಕ್ಕಳು ಅಂತ ಹೇಳಿಲ್ಲ. ಅಂದ್ರೆ ಇಲ್ಲಿ ನೀವು ಇನ್ನೊಂದು ಮದುವೆ ಅಥವಾ ಇಲ್ಲಿ ಆತನಿಗೇನೋ ಮಾಡ್ಲಿಕ್ಕೆ ಹೋಗಿ ನೀವೇನೋ ಅಪರಾಧ ಆಗೋದು, ಅಪರಾಧಿ ಅಂದ್ರೆ ಇಂಥದ್ದೇನೋ ನಡೆದ್ರೆ ಇದರ ನೇರ ಪರಿಣಾಮ ಮಕ್ಕಳಿಗೆ ಬೀಳುತ್ತೆ. ಇನ್ಫ್ಯಾಕ್ಟ್ ಆತ ಏನೋ ಇನ್ನು ಏನೋ 10 ಮದುವೆ ಆಗಲಿ, 5 ಮದುವೆ ಆಗಲಿ, ವಾಟ್ ಎವರ್ ಇಟ್ ಈಸ್, ಅದು ಮಕ್ಕಳ ಮೇಲೆ ಅಷ್ಟು ಪ್ರಭಾವ ಬೀರ್ಲಿಕ್ಕಿಲ್ಲ. ಅಂದರೆ ಪ್ರಾಕ್ಟಿಕಲ್ ಆಗಿ ಸಮಾಜದ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಮಕ್ಕಳ ಮೇಲೆ ಅಷ್ಟು ಪ್ರಭಾವ ಬೀರುವುದಿಲ್ಲ. ಒಬ್ಬ ತಾಯಿಯಾಗಿ ನೋಡೋದಕ್ಕಿಂತ ಒಂದು ಹೆಣ್ಣಾಗಿ ನೀವು ಮೊದಲು ಆಲೋಚನೆ ಮಾಡಬೇಕು. ಮೇಲ್ ಡಾಮಿನೇಷನ್ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಪ್ರೋಸೆಸ್. ಅದು ಯಾವುದೋ ಒಂದು ಪ್ರಾಕೃತಿಕ ಧರ್ಮ ಅಲ್ಲ. ಅದರ ಮೇಲ್ ಡಾಮಿನೇಷನ್ ಹಿಂದೆ ಅವರವರ ಸಂಸ್ಕಾರಗಳಷ್ಟೇ ಪ್ರಭಾವ ಬೀರಿರ್ತವೆ. ಪ್ರಕೃತಿದತ್ತವಾಗಿರುವಂತಹ ಗುಣ ಅದಲ್ಲ. ಡಾಮಿನೇಷನ್ ಅನ್ನೋದು ಪ್ರಕೃತಿದತ್ತವಾದ ಗುಣ ಅಲ್ಲ. ಅದು ಇವರು ರೂಢಿಸಿಕೊಂಡ ಅಹಂಕಾರ, ಇವರು ಬೆಳೆದ ವಾತಾವರಣ, ಇವರಿಗೆ ಸಿಕ್ಕಿರುವ ಕುಮ್ಮಕ್ಕು, ಅಥವಾ ಇವರಿರುವ ಜಾಗ, ಇವ್ರ ಪರ್ಸಲ್ಲಿರೋ ದುಡ್ಡು, ಇವರಲ್ಲಿರೋ ಜಾಬ್, ಇವರಿಗಿರೋ ಸಂಬಳ. ಅಂದರೆ ಈ ಹೊರಗಿನ ಕೆಲವು ವಿಚಾರಗಳು ಅವರನ್ನ ಡಾಮಿನೇಷನ್ ಮಾಡೋ ತರ ಮಾಡ್ತವೆ ಹೊರತು ಸ್ವಭಾವತಃ ಮನುಷ್ಯನ ಗುಣ ಅದಲ್ಲ. ಹೌದಲ್ಲ? ನಿನ್ನ ಗಂಡನ ಹಿನ್ನೆಲೆ ಆ ಮನೆತನ, ಅಲ್ಲಿರುವ ಅತ್ತಿಗೆ, ಅವ್ರು ಹೇಳ್ಕೊಡೋ ಮಾತು, ಅವರು ಮಾಡೋ ವಿಚಾರ, ಅಂದರೆ ಈ ಡಾಮಿನೇಷನ್ ಅನ್ನೋದು ಸ್ವಭಾವತಃ ಮನುಷ್ಯನಲ್ಲಿರೋ ಗುಣ ಅಲ್ಲ. ಅವನ ಅಂದರೆ ನಿನ್ನ ಗಂಡನ ಮನೆಯವರು, ಅವರು ಅತ್ತಿಗೆ, ಅದು ಇದು ಅಲ್ಲಿನ ವಾತಾವರಣದಿಂದ ಇದು ಮೋಟಿವೇಟ್ ಆಗಿ ಇಲ್ಲ ಆಡ್ತಿರೋದೇ ಹೊರತು ಸ್ವಭಾವತಃ ಗುಣ ಅಲ್ಲ ಅದು. ಈಗ ನಿಮ್ಮ ಮಕ್ಕಳಲ್ಲಿ ಇವತ್ತು ನಿಮ್ಮನ್ನು ಡಾಮಿನೇಟ್ ಮಾಡೋ ಬುದ್ಧಿ ಇಲ್ಲ, ಬಟ್ ಮುಂದೆ ಬರ್ಬೋದು. ಅಂದರೆ ಇವತ್ತಿಲ್ಲ, ಮುಂದೆ ಬರ್ಬೋದು ಅನ್ನೋದಾದರೆ ಅದು ಹುಟ್ಟಿನಿಂದ ಬಂದಿದ್ದಲ್ಲ, ಅಲ್ಲೆಲ್ಲೋ ಒಂದು ಪ್ರಚೋದನೆ ಆಗಿದ್ದು, ಮೋಟಿವೇಟ್ ಆಗಿದ್ದು ಅಂತ ಅರ್ಥ. ಹೌದಲ್ಲ? ಸೊ ಮೇಲ್ ಡಾಮಿನೇಟ್ ಅನ್ನುವಂಥದ್ದು ಅದು ಅವರಿಗೆ ಸಿಕ್ಕಿರೋ ಸಂಸ್ಕಾರ, ಅವರಿರೋ ಪರಿಸ್ಥಿತಿ, ಅವರಿಗಿರೋ ಬೆಂಬಲ, ಇದೆಲ್ಲದರ ಮೇಲೆ ಅವಲಂಬಿತವಾಗುತ್ತೆ ಹೊರತು ಒಬ್ಬ ಭಿಕ್ಷುಕ ಯಾರನ್ನು ಡಾಮಿನೇಟ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವನಿರೋ ಪರಿಸ್ಥಿತಿ ಅಂಥದ್ದು. ಅದೇ ಕಂಪನಿಯಲ್ಲಿರೋ ಬಾಸ್ ಡಾಮಿನೇಟ್ ಆಗಿ ವರ್ತಿಸಬಹುದು, ಅದೇ ಒಬ್ಬ ಕಸ ಹೊಡೆಸೋ ಒಬ್ಬ ಅಜ್ಜಿ ಡಾಮಿನೇಟ್ ಆಗಿ ವರ್ತಿಸೋಕಲ್ಲ. ಯಾಕಂದ್ರೆ ನಮ್ಮ ಸ್ಥಾನಮಾನಗಳು ನಮ್ಮನ್ನ ಡಾಮಿನೇಟ್ ಮಾಡೋ ಹಾಗೆ ಮಾಡಿಬಿಡ್ತವೆ. ನಾನು ಗಂಡಸು, ಹಿಡಿತದಲ್ಲಿ ಇಟ್ಕೊಳ್ಳದೆ ಹೋದ್ರೆ ಅಂತ ಗಂಡಸು. ಅಂದ್ರೆ ಈ ಗಂಡಸು ಅಂದ್ರೆ ನಾನು ಗಂಡಸು ಅಂದ್ರೆ ಮನುಷ್ಯ ಮೊದಲು, ಗಂಡಸು ಹೆಂಗಸು ಇವು ಲಿಂಗಗಳು. ಮನುಷ್ಯನಲ್ಲಿ ಡಾಮಿನೇಷನ್ ಬುದ್ಧಿ ಇಲ್ಲ. ಬಟ್ ನಾನು ಗಂಡಸು ಅಂದ್ರೆ ಈ ಗಂಡಸು ಅನ್ನೋ ಪ್ರತ್ಯೇಕ ಮನಸ್ಥಿತಿ ಅವನನ್ನು ಡಾಮಿನೇಟ್ ಮಾಡಬೇಕು ಅನ್ನೋ ಬುದ್ಧಿ ಕೊಡ್ತಾ ಇದೆ. ಸೊ ಇಡೀ ಗಂಡು ಕುಲದ ಮೇಲೆ ಒಂದು ಅನುಮಾನ. ನಿನ್ನ ಮಗನೂ ಗಂಡೆ ಅಲ್ವನವ? ವಿಷಯ ಜಗತ್ತಿನದ್ದಲ್ಲ, ಅಥವಾ ಸಮಸ್ಯೆ ಜಗತ್ತಿನದ್ದಲ್ಲ, ನಿನ್ನ ಆಯ್ಕೆಯದ್ದು. ಹೌದಲ್ಲ? ನೀನ್ ಎಂತ ಆಯ್ಕೆ ಮಾಡಿದ್ದೀಯ ಅದ್ರ ಮೇಲೆ ನಿನಗೇನ್ ಸಿಗ್ಬೇಕು ಸಿಕ್ಕಿದೆ. ಅರೇಂಜ್ ಆಗಿದ್ದು ಈಗ ನೋಡುವ, ಯಾರೋ ನನ್ನನ್ನು ಬೆಂಕಿಗೆ ದೂಕಿದ್ರು ಅನ್ನೋದಕ್ಕಿಂತ ಬೆಂಕಿ ಹತ್ರ ಹೋಗಿದ್ಯಾರು, ಅದು ಬಹಳ ಮುಖ್ಯ. ಅಂದ್ರೆ ಅಯ್ಯೋ ನನ್ ತಪ್ಪಿಲ್ಲ. ಈಗ ಕಳ್ಳತನ ನೀನು ಮಾಡಿಲ್ಲ, ಹೌದು, ಬಟ್ ಕಳ್ಳತನ ಮಾಡೋರಿಗೆ ಬಾಡಿಗೆ ಮನೆ ಕೊಟ್ಟಿದ್ದು ತಪ್ಪಲ್ವಾ ಅಂತ. ಬಟ್ ಅದು ನಿನಗೆ ಗೊತ್ತಿಲ್ದಂಗಾಗಿರ್ಬೋದು, ಬಟ್ ನೀನು ಅದಕ್ಕೆ ಕಾರಣ ಆಗಿದ್ದೀಯ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಸೊ ಈ ಸಮಯದಲ್ಲಿ ಏನು ನೀನು ಬದುಕಲ್ಲಿ ಆಗಿ ಹೋಗಿದೆಯೋ ಅದು ಒಳ್ಳೇದಕ್ಕೆ ಆಗಿದೆ. ಅಂದ್ರೆ ನೋಡವಾ, 3 ದಿವಸ ಬದುಕಿದ್ರು ನನ್ನ ಭಾವನೆಗಳಿಗೆ, ನನ್ನ ಸ್ವಾಭಿಮಾನಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ, ಅದ್ರ ಒಬ್ಬ ಹೆಣ್ಣಾಗಿ ನನಗೆ ಅಂತ ಒಂದು ಚಿಕ್ಕ ಗೌರವವೂ ಅಲ್ಲಿಲ್ಲ ಅನ್ನೋದಾದ್ರೆ, ನಾನು ಅದನ್ನು ತ್ಯಜಿಸದೆ ಹೋಗಿದ್ದಿದ್ರೆ ನೀನು ಇಡೀ ಜೀವನ ಪೂರ್ತಿ ಅರ್ಥವಿಲ್ಲದ ಬದುಕು ಹೋಗ್ತಾ ಇದ್ದೆ. ನಿನ್ನ ಕಡೆಯಲ್ಲಿ ಯಾವುದು ಪೀಕ್ ಲೆವೆಲ್ಗೆ ಹೋದಾಗ ಅಯ್ಯೋ ಬೇಡ ಅಂತ ತಗೊಂಡಲ್ಲ, ಇದನ್ನ ಈ ಹಿಂದೆಲೇ ಯಾವತ್ತೂ ತಗೊಂಡಿದ್ರೆ ನಿನ್ನ ಬದುಕು ಬೇರೆ ಏನೋ ಇರ್ತಿತ್ತು. ಅರ್ಥಾತ್ 1ನೇ ಕ್ಲಾಸಲ್ಲಿ ಸಿಗಬೇಕಾಗಿರೋ ಶಿಕ್ಷಣವನ್ನ
ನಾನು 10ನೇ ಕ್ಲಾಸ್ವರೆಗೂ ಮುಂದೂಡಿದ್ರೆ ಅದು ನಷ್ಟ ಆ ವಿದ್ಯಾರ್ಥಿಗೆ ಹೊರತು ಸಮಾಜಕ್ಕಲ್ಲ. ಅಬ್ಬಾ ಅಂದ್ರೆ ಈಗ ನಿಂತವ್ರ ಮನೆಯವರು ಒಂದೆರಡು ಸಮಾಧಾನ ಮಾತು ಹೇಳ್ಬೋದು, ಇನ್ಯಾರೋ ಫ್ರೆಂಡ್ಸ್ ಎಲ್ಲ ಸಮಾಧಾನ ಮಾತು ಹೇಳ್ಬೋದು. ಬಟ್ ಅದನ್ನ ಪೊಲೀಸ್ನವ್ರು ಕರೆದು ಅವರು ಬಂದಾಗ ನಾನೇನೋ ಬೇರೆ ಕಾರಣ ಹೇಳಿ ಗಂಡನನ್ನು ಬಚಾವ್ ಮಾಡಿದೆ ಅಂದ್ರೆ ಇದನ್ನೆಲ್ಲ ನಾನೇ ಮಾಡ್ಕೊಂಡು ಬಂದಿದ್ದಲ್ವಾ. ಅರ್ಥಾತ್ ಅನ್ಯಾಯ ನನ್ನ ಗಂಡನಿಂದ ಆಗ್ತಾ ಇದೆ, ಆತ ತಪ್ಪುದಾರಿಯಲ್ಲಿ ನಡೀತಿದ್ದಾನೆ, ಆತ ತೊಂದರೆ ಕೊಡ್ತಿದ್ದಾನೆ. ಬಟ್ ಅದಾಗಿಯೂ ಕೂಡ ಅವರನ್ನು ರಕ್ಷಣೆ ಮಾಡಲಿಕ್ಕೆ ನೀನು ಆ ಅನ್ಯಾಯವನ್ನು ಮುಚ್ಚಿಟ್ಟೆ ಅನ್ನೋದಾದ್ರೆ ಅದರ ಫಲವನ್ನು ನೀನೇ ಉಣ್ಣಬೇಕು. ಈಗಲಾದರೂ ಸರಿ, ಮಕ್ಕಳ ಎಜುಕೇಶನ್ ಅಂದರೆ ಸಿಲೆಬಸ್ ಚೇಂಜ್ ಆಗುತ್ತೆ, ವೆದರ್ ಪರಕೀಯರ ಥರ ಬದುಕುವುದಕ್ಕಿಂತ ಇಲ್ಲಿ ಬಂದು ಒಂದೇ ಸಾರಿ ಬಂದುಬಿಡು ಅಂತ ಹೇಳ್ತಾ ಇಲ್ಲ, ಬರೋಕ್ಕಿಂತ ಮುಂಚೆ ಒಂದಷ್ಟು ತಯಾರಿ ಅಂತೂ ಅಗತ್ಯವಾಗಿ ಬೇಕು. ಬಟ್ ಅಲ್ಲಿದ್ದುಕೊಂಡೇ ನಾನು ಮಕ್ಕಳನ್ನ ಸಾಗುತ್ತೀನಿ, ಆಯಿತು ಈ ಎಜುಕೇಷನ್ ಇಯರ್ ಮುಗಿಯೋವರೆಗೂ, ಅಬ್ಬಾ ಅಂದರೆ ಇನ್ನೊಂದು ಎಜುಕೇಷನ್ ಇಯರ್ ಆಗೋವರೆಗೂ ಓಕೆ. ಬಟ್ ಅಂತಿಮವಾಗಿ ನೀನು ಇಲ್ಲಿಗೆ ಅವರನ್ನು ಕರ್ಕೊಂಬಂದರೆ ಅಲ್ಲಿ ಅಂದರೆ ನಿನ್ನ ಗಂಡನ ಮನೆಗೆ ಅರ್ಥಾತ್ ಅವ್ರ ಅಪ್ಪನ ಮನೆಗೆ ಅಲ್ಲೋಸಿ ಹೋಗೋದು, ಅಲ್ಲೊಂಚೂರು ಹೇಳ್ಕೊಡೋದು, ಮತ್ತು ಇಲ್ಲಿಗೆ ಬರೋದು. ಒಂದು ನಿನಗೊಬ್ಬ ಮಗ ಅವ್ರಿಗೊಬ್ಬ ಮಗ ಅಂತ ಹಂಗೆ ಆಗಬೇಕು, ಇಲ್ಲ ನಿನ್ನ ಕಡೆ ಇರಬೇಕು, ಇಲ್ಲ ಅವ್ರ ಕಡೆ ಇರಬೇಕು. ನಾನು ಇನ್ನೊಂದು ಮದುವೆ ಅಂತಕ್ಕೆ ಹೋಗ್ತೀನಿ ಅಂತಿರೋನಿಗೆ ನೀವು ಅಲ್ಲಿ ಕಳಿಸೋದು, ಅಲ್ಲೇನೋ ಆತ ಹೇಳ್ಕೊಡೋದು, ನಿನ್ನ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ ಮುಂದೆ. ಈಗ ನೀನೇನು ಅಲ್ಲೇ ತ್ಯಾಗ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದೆಯಲ್ಲವ, ಇನ್ನು ಜಾಬ್ ಹುಡುಕ್ತಾ ಇದೆಯಾ, ಜಾಬ್ ಬರುತ್ತೆ, ಮಕ್ಳನ್ನ ಸಾಗುತ್ತೀಯ, ಮತ್ತೆ 5 ನಿಮಿಷ ನೀನು ಅಲ್ಲಿ ಕಳಿಸ್ಕೊಡ್ತಾ ಇದೀಯ. ದೇವಸ್ಥಾನದಲ್ಲಿ 24 ಗಂಟೆಗಳಲ್ಲಿ 20 ಗಂಟೆ ದೇವಸ್ಥಾನದಲ್ಲೇ ಕೂತು ಕಡೆಯ 1-2 ಗಂಟೆ ಬಾರಲ್ಲಿ ಕೂತ್ರೆ ಅವನಿಗೆ ಆ ಬಾರಲ್ಲಿ ಕೂತ ವಾತಾವರಣದಲ್ಲೇ ಅವನು ಹೆಚ್ಚಾಳಾಗ್ತಾನೆ ಹೊರತು ದೇವಸ್ಥಾನದಲ್ಲಿ ಉದ್ಧಾರ ಆಗೋದು ಅದು ಕಂಡು ಬರೋದು ಬಹಳ ಅಪರೂಪ. ಅದು ಅದೇ ನಾನ್ ಏನ್ ಕಳ್ಸಲ್ಲ, ಬಟ್ ಏನಂದ್ರೆ ಇಲ್ಲಿ ಅಷ್ಟು ರೂಲ್ ನಾನು ಹೋಗ್ತಾರೆ ಅಂದ್ರೆ ಮೀಟ್ ಮಾಡ್ತಾರೆ ತಡಿಯಂಗೂ ಇಲ್ಲ. ಯಾಕಂದ್ರೆ ಬಯಾಲಜಿಕಲಿ ಫಾದರ್ ಅಂತ ಅವರು ಅಪ್ಪ ಆಗಿರೋದ್ರಿಂದ ಬಯಾಲಜಿಕಲಿ ಮೀರಿ ನಮ್ಮ ಧರ್ಮವನ್ನು ನಾವು ಅಂದ್ರೆ ಬಯಾಲಜಿಕಲಿ ಒಸಾಮಾ ಬಿನ್ ಲಾಡೆನ್ ನಮ್ಮ ಸಂಬಂಧಿಕ ಅಂತ ನಾವೊಂದು ಕಳಿಸ್ಕೊಡೋಕಾಗುತ್ತೇನು? ಅರ್ಥಾತ್ ಇಲ್ಲ ಅವ್ರದ್ದು ಏನೇನು ಒಂದು ಇಲ್ಲ, ತಂದೆ ಬಳಿ ನಾವು ಹೋಗೋದೇ ಇಲ್ಲ ಅಂತ ಒಂದು ಮಕ್ಕಳು ನಿರ್ಧಾರ ಮಾಡ್ಬೇಕು. ಹೌದು, ಇದು ನೀನ್ ತಡೆದು ನಿಲ್ಸಕ್ಕೆ ಆಗಲ್ಲ, ಅದು ಕಾನೂನಲ್ಲಿ ಅವಕಾಶವೂ ಇಲ್ಲ. ಹೋಗ್ಬೇಡ್ರಪ್ಪ ಅಂತ ಹೇಳಲಿಕ್ಕೆ ಆಗಲ್ಲ. ಹೆಚ್ಚು ಸಮಯ ಆತನಿಗಿಂತ ನಿನ್ನ ಬಳಿನೇ ಮಕ್ಕಳಿರ್ತಾರೆ, ಹೌದಲ್ಲವ? ನೀನ್ ಅವರಿಗೆ ಆ ಸಮಯದಲ್ಲಿ ಸತ್ಯದೇನೆ ಅಂದರೆ ತಿಳುವಳಿಕೆಯನ್ನು ಯಾವ ಮಟ್ಟಕ್ಕೆ ಹೇಳಬೇಕಂದ್ರೆ, ಅವ್ರ ತಂದೆ ಅಲ್ಲಿಗೆ ಹೋದಾಗ ಏನು ಕೆಟ್ಟದ್ದು ಹೇಳಿಕೊಟ್ರು ಕಿವಿ ಒಳಿಗೆ ಹೋಗೋದ್ರ ಬದಲು ಎಲ್ಲ ತಲೆ ಮೇಲೆ ಹೋಗ್ಬೇಕು. ಹಂಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು. ಆತನ ಬಗ್ಗೆ ಕೆಟ್ಟದಾಗ ಹೇಳ್ಕೊಡ್ದು, ಆತ ಮುಗಿದ ಅಧ್ಯಾಯ. ನೋಡಪ್ಪ, ನಾವು ಈ ಸ್ಥಿತಿಲಿ ಇದ್ದೀವಿ, ನಮ್ಗೆ ಅಜ್ಜಿ ತಾತ ಎಲ್ಲ ಇರ್ಬೋದು, ನಾವು ಹೀಗೆ ಬದುಕಬೇಕು, ನಾವು ಹೀಗೆ ಬಾಳಬೇಕು, ನೀವು ಹೀಗೆ ಚೆನ್ನಾಗಿ ಓದಬೇಕು, ನೀವು ಈ ರೀತಿಯಲ್ಲಿ ಬದುಕಿದ್ರೆ ಈಗ ಅಪ್ಪ ನೋಡು ಬೇರೆ ಮದುವೆ ಆಗ್ತೀನಿ ಅಂತ ಹೊರಡ್ತಿದ್ದ, ಈಗ ನಾನೊಂದು ಹೆಣ್ಣಾಗಿ ನಿಮ್ಮನ್ನು ಸಾಕ್ತೀನಿ, ನಾನು ಕೈ ಬಿಡೋದಿಲ್ಲ, ನೀವು ಅದಕ್ಕೆ ಹಿಂಗೆ ವರ್ತಿಸ್ಬೇಕು, ಹಿಂಗಿರಬೇಕು. ತಂದೆ ಏನು ಹೇಳಿಕೊಟ್ರು ನೀವು ಅದನ್ನು ತಲೆಗೆ ಹಾಕೊಳ್ಬಾರ್ದು. ಆ್ಯಂಡ್ ನನ್ನ ಬಗ್ಗೆ ಆತ ಕೆಟ್ಟದಾಗ ಹೇಳಿ ಪರವಾಗಿಲ್ಲ, ನಾನು ನಿನ್ನ ತಂದೆ ಬಗ್ಗೆ ಕೆಟ್ಟದಾಗ ಹೇಳಲ್ಲ, ಅದು ಮುಗಿದ ಕತೆ. ನಿಮಗಿಷ್ಟ ಇದ್ದರೆ ಹೋಗಿ, ನಾನು ತಡೆಯೋದಿಲ್ಲ. ಆದರೆ ನೀವು ಚೆನ್ನಾಗಿ ಓದಬೇಕು. ಆತ ಹೇಳ್ಕೊಟ್ಟ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ, ಅಥವಾ ನನ್ನ ಅಪ್ಪ ಅಮ್ಮನ ಮನೇಲಿ ಅವ್ರ ಮೇಲೆ ದ್ವೇಷ, ಅಥವಾ ಆತ ಒಂದು ಚಾಕ್ಲೇಟ್ ಕೊಡಿಸ್ತಾನೆ ಅಥವಾ ಇಷ್ಟವಿರೋದು ಏನೋ ಕೊಡಿಸ್ತಾನೆ ಅನ್ನೋ ಕಾರಣಕ್ಕೆ ಕೆಟ್ಟದರ ಜೊತೆ ಹೋಗಬಾರ್ದು. ಈ ಎಲ್ಲ ಉಪದೇಶಗಳು ನಿಮ್ಮ ಮಕ್ಕಳಿಗೆ ನಿರಂತರವಾಗಿ ಆಗ್ತಾ ಇದ್ದರೆ ಆತ 1-2 ಗಂಟೆ ಹೇಳ್ಕೊಡೋ ಮಾತು ಮತ್ತು ನೀನು ಇಡೀ ದಿನ ಹೇಳ್ಕೊಡೋ ಮಾತು ವ್ಯತ್ಯಾಸ ಇರುತ್ತೆ. ಎಲ್ಲಿ ಹೆಚ್ಚು ಸಮಯ ಕಳೀತಾರೋ ಅಲ್ಲಿ ಅವ್ರು ಏನು ಕಲಿತಾರೆ ಅದು ಉಳಿಯುತ್ತೆ. ಮಕ್ಕಳ ಬಗ್ಗೆ ಭಯ ಬೇಡ. ಬಟ್ ನನ್ನ ಸಲಹೆ ಇಷ್ಟೇ, ಮುಂದಿನ 4 ಅಥವಾ 3 ವರ್ಷದ ಒಳಗೆ ನೀನು ನಿನ್ನ ತಾಯ್ನಾಡಿಗೆ ಬಂದು ಬದುಕನ್ನು ಕಟ್ಕೋ. ಇಲ್ಲ ಅಲ್ಲೇ ನಾನು ಕಟ್ಕೊಳ್ತೀನಿ ಅನ್ನೋದಾದರೆ ಆತನ ಗಾಳಿ, ಆತನ ಬುದ್ಧಿ ನಿನ್ನ ಮಕ್ಕಳಿಗೆ ಬರುತ್ತೆ ಅನ್ನೋದಾದರೆ ನಿನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಮುಂದಿನ ಭವಿಷ್ಯದಲ್ಲಿ.
ಇದು ನೀನೊಂದು ಜಾಬ್ ಹುಡುಕೊಳ್ಬೋದು, ನೀನು ದೊಡ್ಡ ಸಂಬಳ ತಗೊಳ್ಬೋದು, ಬಟ್ ಅಂತಿಮವಾಗಿ ಮಕ್ಕಳ ತಲೆ ಒಳಗಡೆ ನೀನೊಂದು ಹೇಳ್ತೀಯ ಅಥವಾ ಒಂದು ಹೇಳ್ತಾನೆ, ಕಡೆಗೆ ಅವರೇ ಸ್ವಂತ ನಿರ್ಧಾರ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅಜ್ಜಿ ಮನೇಲಿ ಬಿಡ್ತು. ಸಿಲೆಬಸ್ ಚೇಂಜ್ ಆಗಿ ನಿನ್ನ ಮಗ 2 ವರ್ಷ ನಿರಂತರವಾಗಿ ಫೇಲ್ ಆದ್ರೂ ಪರವಾಗಿಲ್ಲ, ಅಂತಿಮವಾಗಿ ಒಳ್ಳೆ ವ್ಯಕ್ತಿತ್ವ ಬೇಕಲ್ಲವಾ? ಸರಿ, ನಿನ್ನ ಗಂಡನಿಗೆ ಇಲ್ಲಿ ಎಷ್ಟು ಎಜುಕೇಷನ್ ಇದೆ, ಬಟ್ ಏನಾಯ್ತು ಇವತ್ತು ಅಂದರೆ ಎಜುಕೇಷನ್ ಒಬ್ಬ ಮನುಷ್ಯನನ್ನು ಸೌಜನ್ಯ ವ್ಯಕ್ತಿಯಾಗಿ ಅಥವಾ ಒಬ್ಬ ಸಜ್ಜನ ಮನುಷ್ಯನನ್ನಾಗಿ ಮಾಡೋದಿಲ್ಲ, ಅಥವಾ ಎಜುಕೇಷನ್ ಇದ್ದ ಮಾತ್ರಕ್ಕೆ ನಾವು ಅವನನ್ನು ಸಜ್ಜನ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಆಯ್ತಲ್ಲ ಪ್ರೂಫಲ್ಲಿ. ಹೌದು, ಅದು ಜಸ್ಟ್ ಒಂದು ಪೇಪರ್ ಪೀಸ್ ತರ ಆಯ್ತು ಸರ್ಟಿಫಿಕೇಟ್. ಕೋರ್ಸ್ ಅದು ನಿನ್ನ ದುಡಿಮೆಗೆ ದಾರಿ ಇರಬಹುದು, ಬಟ್ ತಂದೆ ತಾಯಿ ಹೇಗೆ ನೋಡಬೇಕು, ಕಟ್ಕೊಂಡು ಹೆಂಡತಿ ಹೇಗೆ ನೋಡಬೇಕು, ಮಕ್ಕಳಿಗೆ ನಾವು ಕರ್ತವ್ಯ ಮಾಡಬೇಕು, ಇದೆಲ್ಲವನ್ನ ಆ ಎಜುಕೇಶನ್ ಕೊಡುವುದಿಲ್ಲ. ಅದಕ್ಕೆ ಒಂದು ಹೆಣ್ಣುಗರಳು ಬೇಕಾಗುತ್ತೆ, ಅದಕ್ಕೆ ಒಂದು ಅಂತರ್ಗತವಾದ ಸೌಜನ್ಯತೆ ಬೇಕಾಗುತ್ತೆ. ಹಾಗಾಗಿ ಗಂಡನ ವಿಚಾರದಲ್ಲಿ ಯಾಕಂದ್ರೆ ಒಂದು ಹೆಂಡತಿಯಾಗಿ ಆತನ ವಿಚಾರದಲ್ಲಿ ಪಾಲಿದೆಯಲ್ಲವಾ, ನೀನು ಅದನ್ನು ಯಾವ ಕಾರಣಕ್ಕೆ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನೀನು ಆತನಿಗೆ ಏನೋ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಈ ಮೂಲಕ ನಿನ್ನ ಮಕ್ಕಳ ಮತ್ತು ನಿನ್ನ ಬದುಕನ್ನು ಧರ್ಮವಾಗಿ ನಿನಗೇನು ಬರಬೇಕು ನೀನು ಅದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಅದು ಈ ವರ್ಷ ಅಲ್ಲದೆ ಹೋದ್ರೂ ಮುಂದಿನ 5 ವರ್ಷಕ್ಕಾದ್ರೂ ನಿನಗೆ ಕೇಳೋ ಹಕ್ಕಿರುತ್ತೆ. ಬಟ್ ಯಾವುದೇ ತರದ ಅಧಿಕಾರ ಇಲ್ಲಂತೆ, ಅದೇ ನಿಮ್ಮ ಕೊಟ್ಟಿದ್ದ ಬೊಗಳೆ ಮಾತುಗಳು ಅವೆಲ್ಲ ಇಲ್ಲ, ಆತನ ಒಳಗಿನ ವಿಷವನ್ನ ಆ ರೀತಿ ಹೊರಗಡೆ ಹಾಕ್ತಾರೆ. ಬಟ್ ಇದು ಅದು ಲೀಗಲ್ ಕಾನೂನಾತ್ಮಕವಾಗಿ ಆ ಮಾತುಗಳು ಅರ್ಥಕ್ಕೆ ಬರೋದಿಲ್ಲ, ಹೌದಲ್ಲ? ನಿಮ್ಮ ಅಪ್ಪಕೋಟಿನ ಮತ್ತೆ ಮದುವೆ ಹಾಕಾಗಿದೆ. ಆ ಬುದ್ಧಿಗಳು ಹಾಗೆ ಮಾತಾಡ್ತವೆ, ನೀನು ಹಂಗಂದುಕೊಂಡು ಸುಮ್ಮನಿರೋಕ್ಕಾಗಲ್ಲ. ನಿನ್ನ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ, ಇನ್ನೊಂದು ಹೆಣ್ಣನ್ನು ಮದುವೆ ಆಗೋದು, ಅಲ್ಲೂ ಹಂಗೆ ಅತ್ತಿಗೆ ಜೊತೆ ಆ ಕನೆಕ್ಷನ್, ಅವ್ರು ಹೇಳಿಕೆ ಮಾತು ಕೇಳ್ಕೊಂಡು ಆ ಹೆಣ್ಣನ್ನು ಬಿಡೋದು, ಈ ಹೆಣ್ಣು ಅಂದರೆ ದುಡ್ದಿದ್ದಲ್ಲ ಅರ್ಧ ಹಿಂಗೆ ಮದುವೆ ಆಗಿ ಆಕೆ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಅರ್ಧ ಕೊಡಬೇಕಾಗುತ್ತೆ ಅನ್ನೋದಾದರೆ ಇನ್ನೊಂದು ಹೆಣ್ಣಿನ ಜೊತೆ ಏನಾದರೂ ಯೋಗ್ಯವಾಗಿರಲಿ. ಅರ್ಥ ಆಯ್ತಲ್ಲವಾ? ನೀನೀಗ ಕೇಳದೆ ಹೋದರೆ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಲಿಕ್ಕೆ ನೀನೇ ಬೆಂಬಲ ಕೊಟ್ಟಂಗಾಗುತ್ತೆ. ಇನ್ನೊಬ್ಳು ಮದುವೆ ಆಗೋದು, ಅವಳು ನೊಂದಿಸ್ಬಿಡೋದು, ಅಂತಿಮವಾಗಿ ಕಳ್ಕೊಳೋದು ನಾನೇನು ಇಲ್ವಲ್ಲ ಅಂತ. ಹಾಗಾಗಿ ಹೆಣ್ಣು ಮಕ್ಕಳು ಡೈವರ್ಸ್ ತಗೊಳ್ಳೋ ಸಮಯದಲ್ಲಿ ಗಂಡನದ್ದು ತಪ್ಪಿದ್ರೆ ಅಥವಾ ಗಂಡ ಆ ಮಟ್ಟಿನ ದುರಹಂಕಾರಿ ಆದರೆ ನೀವು ಬರೀ ಕೈಲಿ ಬರಬೇಡಿ, ಪಾಲ್ ಕೇಳಿ. ಬಟ್ ಇದೆಲ್ಲದಕ್ಕೂ ಮೀರಿ ಗಂಡನ ಜೊತೆ ಬದುಕುವ ಪ್ರಯತ್ನವನ್ನು ಸರಿ ಮಾಡುವ ಪ್ರಯತ್ನ ಮಾಡಿ, ಅದನ್ನು ಮೀರಿ ಆತ ಮುಂದೆ ಹೋಗಿದ್ದಾನ, ದಯವಿಟ್ಟು ಅದರ ಜೊತೆ ಹೆಣಗಾಟ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಬೇಡಿ. ಈ ಹೆಣ್ಮಗಳ ಜೀವನ ನಾವು ನೋಡಿದಾಗ ನಮಗೆ ಸಿಗುವಂತಹ ಅತಿ ದೊಡ್ಡ ಜೀವನ ಪಾಠ ಏನಂದರೆ, ನನಗಿರುವ ಒಳ್ಳೆಯತನ, ಗಂಡನನ್ನು ಕಾಳಜಿ ಮಾಡಬೇಕು, ಪ್ರೀತಿಯಿಂದ ನೋಡ್ಕೊಳ್ಬೇಕು, ಹೌದು ಅದೆಲ್ಲವೂ ಒಬ್ಬ ಪತಿವ್ರತೆಯಾದಂಥ ಒಂದು ಹೆಣ್ಣಿಗಿರಬೇಕಾದ ಗುಣ, ಅದೆಲ್ಲವೂ ಇತ್ತು. ಬಟ್ ವಿಷಯ ಎಲ್ಲಿ ತಪ್ಪಿತು? ನನ್ನ ಸಂಸಾರ, ನಾನು 1 ರೂಪಾಯಿ ಖರ್ಚು ಮಾಡಬೇಕು ಅಥವಾ 1 ರೂಪಾಯಿ ಬಂತು ಹೋಯಿತು, ಇದೆಲ್ಲವನ್ನು ಹೆಂಡತಿ ಜೊತೆ ಮಾತಾಡಿಕೊಂಡು, ಹೆಂಡತಿ ಜೊತೆ ಆನಂದವಾಗಿ, ಹೆಂಡತಿ ಜೊತೆ ಹೊಂದಾಣಿಕೆಯಾಗಿ, ಏನೇ ಜಗಳ ಬಂದರೂ ಅಲ್ಲಲ್ಲಿಗೆ ಸರಿ ಮಾಡ್ಕೊಂಡಿರ್ಬೇಕೇ ಹೊರತು, ನಾನು ಹೊರಗಡೆ ಊರು ಮಾತು ಕೇಳಿಕೊಂಡು ಹೆಂಡತಿ ಮಕ್ಕಳು ಇವ್ರ ವಿಚಾರವಾಗಿ ಗೊತ್ತಿಲ್ಲ ಈಗೇನಾಯಿತು ತಪ್ಪು ಗೊತ್ತಿಲ್ಲ, ಬಟ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಅಲ್ಟಿಮೇಟ್ಲಿ ಮದುವೆ ಆದಾಗ, ಅದು 2 ಮಕ್ಕಳಾದ ಮೇಲೆ ನಾನು ಇನ್ನೊಂದು ಮದುವೆ ಆಗ್ತೀನಿ, ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ, ನೋಡಿ ಈ ನೆಲದ ಸಂಸ್ಕೃತಿ ತಡಿಯಪ್ಪ 4 ಜನ ಹೋಗಿದವರು ಅಂತ ಹೆಂಡತಿ ಜೊತೆ ಬಾಯಿ ಮುಚ್ಕೊಂಡು ಬದುಕೋಕೆ ಶುರು ಮಾಡ್ತಾನೆ. ಅದೇ ಪರದೇಶದಲ್ಲಾದ್ರೆ ಹಂಗಲ್ಲ, ಇವಳಲ್ದಿರಿ ಇನ್ನೊಬ್ಳು ಅನ್ನೋ ಮನಸ್ಥಿತಿ. ತುಂಬ ದಿನ ಕಾಯೋದಿಲ್ಲ. ಒಳ್ಳೇದಾಗ್ಲವ ನಿನಗೆ.